ಕಾಳಿದಾಸ ಮಹಾಕವಿಯ ಕುಮಾರ ಸಂಭವ ಕಾವ್ಯದ ರಸಾಸ್ವಾದ ಪ್ರಕ್ರಮದ 5ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಇನ್ನು 3ನೇ ಸರ್ಗದ ಮೊದಲಿನಲ್ಲಿಯೇ ನುಲಿದಾಡ್ತಾ ಇದ್ದೀವಿ. ಏನು ಮಾಡೋದು, ಕಾವ್ಯದ ಸ್ವಾರಸ್ಯ ಅತಿಶಯವಾದದ್ದು. ಅದಕ್ಕಾಗಿ ಎಷ್ಟು ಗಚ್ಚದ್ ವ್ಯಾಖ್ಯಾನ ಅಂತ ರಾಮಸ್ವಾಮಿಯವರು ಹೇಳಿದರು, ಅದು ಹಾಗೆ ನಿಂತು ನಿಂತು ಹೋಗುವಂಥದ್ದೇ ಆಗ್ತಾ ಇದೆ. ತೊಂದರೆ ಇಲ್ಲ, ಎಷ್ಟಾದರಷ್ಟು ಸರಿ ಮಂಕುತಿಮ್ಮ ಅಂತ DVG ಅವರು ಹೇಳಿದ್ದಾರೆ. ಎಷ್ಟಾದರಷ್ಟು ಸರಿ ಅಂತ ನಾವು ಕೂಡ ಮುಂದುವರಿಯಬಹುದು. ಮನ್ಮಥ ಶಿವನಿರುವ ಪರ್ವತ ಸಾನುವಿನ ಪ್ರದೇಶಕ್ಕೆ ಬಂದಿದ್ದಾನೆ. ಅಲ್ಲಿ ಅಕಾಲ ವಸಂತದ ವಿಜೃಂಭಣೆ ಎಲ್ಲೆಲ್ಲೂ ಗೋಚರವಾಗ್ತಾ ಇದೆ. ಅಲ್ಲಿ ನಾವು ಆ ಅಕಾಲ ವಸಂತದ ಬೇರೆ ಬೇರೆ ವೃಕ್ಷ ಪರಿಣಾಮವನ್ನು ನೋಡ್ತಾ ಇದ್ದೀವಿ. ವಸಂತದ ಅಶೋಕ, ಕರ್ಣಿಕಾರ ಎಲ್ಲ ಆದ ಮೇಲೆ ಪಲಾಶ, ಮುತ್ತುಗದ ಮರ. ಒನ್ ಆಫ್ ದಿ ಫೈನೆಸ್ಟ್ ವರ್ಸಸ್ ವಿಚ್ ಡಿಸ್ಕ್ರೈಬ್ಸ್ ಪಲಾಶ. ಬಾಲೇಂದು ವಕ್ರಾಣ್ಯ ವಿಕಾಸ ಭಾವಾತ್ ಬಭುಃ ಪಲಾಶಾನ್ಯತಿಲೋಹಿತಾನಿ ಸದ್ಯೋ ವಸಂತೇನ ಸಮಾಗತೇನ ನ ಕಕ್ಷತಾನೀವ ವನಸ್ಥಲೀನಾಂ. ಈ ವಸಂತ ಶೃಂಗಾರದ ಉದ್ದೀಪನ ವಿಭಾವವಾಗಿ ಬಂದಿರುವುದು. ನಮ್ಮಲ್ಲಿ ಉದ್ದೀಪನ ವಿಭಾವ ಅಂತಂದರೆ ಒಂದು ರಸವನ್ನು ಉಂಟು ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಅಡಿಟಿವ್ಸ್, ಎನ್ರಿಚಿಂಗ್ ಅಡಿಟಿವ್ಸ್ ಅಂತೀವಲ್ಲ, ಆ ರೀತಿ. ಈಗ ಐಸ್ ಕ್ರೀಮ್ ತಯಾರು ಮಾಡೋದಕ್ಕೆ ಹಾಲು ಬೇಕು, ಸಕ್ಕರೆ ಬೇಕು, ಅದನ್ನು ಶೀತಲ ಮಾಡತಕ್ಕಂಥ ವ್ಯವಸ್ಥೆ ಬೇಕು. ಆದರೆ ಅದು ಹಾಗಲ್ಲದೆ ಗ್ಲಿಸರಿನ್ನು, ಜಿಲಟಿನ್ನು ಮುಂತಾದದ್ದು ಎಷ್ಟೆಷ್ಟೋ ಎನ್ರಿಚಿಂಗ್ ಎಲಿಮೆಂಟ್ಸ್ ಅಂತ ಹಾಕ್ತಾರೆ. ಆ ರೀತಿ ಉದ್ದೀಪನ ವಿಭಾವವಾಗಿ ಇದು ಕೂಡ ಬರುತ್ತದೆ. ಉದಾಹರಣೆಗೆ ನಮಗೆ ಎಲ್ಲಿ ನೋಡಿದ್ರೂ ಕೂಡ ಸಂದರ್ಭ ಐಸೋಲೇಟೆಡ್ ಆಗಿ ಕಾಣಿಸೋದಿಲ್ಲ, ಅಂದರೆ ಪೃಥಕ್ಕಾಗಿ ತೋರುವುದಿಲ್ಲ, ಎಲ್ಲ ಒಟ್ಟಾಗಿ ಸೇರಿ ಬರುತ್ತದೆ. ಆ ಸೇರುವಿಕೆಯಲ್ಲಿ ಪರಿಸರದ ವ್ಯಕ್ತಿವಿಶೇಷಗಳ ಪ್ರಭಾವ ಎಲ್ಲ ಕೂಡ ಉದ್ದೀಪನ ವಿಭಾವ ಅಂತ ಆಗುತ್ತದೆ. ಇವುಗಳನ್ನು ಗಮನಿಸಿಕೊಳ್ಳದೇ ಇದ್ದರೆ ರಸಪುಷ್ಟಿ ಸಾಧ್ಯವೇ ಇಲ್ಲ. ಆ ಒಂದು ವಿವರಗಳನ್ನು ನಾನು ಧ್ವನ್ಯಾಲೋಕದ ಬಗ್ಗೆ ಮಾತನಾಡುವಾಗ ಸಾಕಷ್ಟು ಹೇಳಿದ್ದನಾದ್ದರಿಂದ ಮತ್ತೆ ಮರುಕಳಿಸಬೇಕಿಲ್ಲ. ಇಲ್ಲೀಗ ಶಿವನ ತಪೋಭಂಗಕ್ಕೆ ಬೇಕಾದ ವಾತಾವರಣವನ್ನು, ಆ್ಯಂಬಿಯನ್ಸ್, ಅದನ್ನು ಮನ್ಮಥ ನಿರ್ಮಾಣ ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರಕೃತಿ ಹೂತು ಮಲರಿ ಹಣ್ಣಾಗಿ ಬೆಳಗಿನಿಂದ ನಿಲ್ಲುವ ರೀತಿ ಇದೆಯಲ್ಲ, ಅದನ್ನೂ ಶೃಂಗಾರದ ಪರಿಭಾಷೆಯಲ್ಲಿ ಹೇಳಬೇಕು. ಬಹಳ ಸೊಗಸಾದಂಥ ಮುತ್ತುಗದ ಹೂವುಗಳ ಆ ಗೈರಿಕ ವರ್ಣ, ಕೆಂಪು ಕಾಷಾಯದ ವರ್ಣ, ಅದನ್ನು ನಾವು ಎಲ್ಲ ಮರಗಳು ಸನ್ಯಾಸ ಸ್ವೀಕಾರ ಮಾಡಿದಂತೆ ಆಪಾದ ಮಸ್ತಕವಾಗಿ ಕೆಂಪು ಹೂಗಳನ್ನು ತಳೆದಿತ್ತು ಅಂತಂದರೆ ಈ ಸಂದರ್ಭಕ್ಕಲ್ಲ. ಬುದ್ಧ ವೈಶಾಖ ಮಾಸದಲ್ಲಿ, ಅದು ವಸಂತಕ್ಕೆ ಸೇರಿದ್ದು, ಆಗ ಜ್ಞಾನೋದಯಗೊಂಡಾಗ ಹಾಗಿದ್ದುವು ಅಂತಂದರೆ ಸರಿಯಾಗುತ್ತದೆ. ಇಲ್ಲೀಗ ಶಿವನ ತಪೋಭಂಗಕ್ಕೆ ಬರುವ ಮನ್ಮಥನಿಗೆ ವಾತಾವರಣ ಯಾವ ಥರ ಇರಬೇಕು? ಅದು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಲ್ಯಾವಿಶ್ ಸೆಟ್ ಹಾಕದಂಗಿರುವಂಥದ್ದು. ಒಂದು 10-15 ಕೋಟಿ ರೂಪಾಯಿಗಳು ಖರ್ಚು ಮಾಡಿ 3 ನಿಮಿಷದ ಡ್ಯುಯೆಟ್ ಸಾಂಗಿಗೆ ಹಾಕಿರುವ ಸೆಟ್ಟಿನ ತರಹ ಇರಬೇಕು. ಅದಕ್ಕೆ ನೋಡಿ ಆ ಪಲಾಶ ಪ್ರಸೂನಗಳು, ಮೊಗ್ಗು, ಅದು ಯಾವ ಥರ ಇತ್ತು? ಬಾಲೇಂದು ವಕ್ರಾಣಿ, ಬಾಲಚಂದ್ರನಂತೆ ಅವು ಡೊಂಕಾಗಿವೆ. ಅವಿಕಾಸ ಭಾವಾತ್, ಅರಳದೇ ಇರುವ ಕಾರಣ ಆ ಮೊಗ್ಗುಗಳು ಹಾಗೆ ಡೊಂಕಾಗಿವೆ ಅಂತ. ಪಲಾಶ ಕುಸುಮವನ್ನು ನೋಡದೇ ಇದ್ದರೆ ಈ ಪದ್ಯದ ಸ್ವಾರಸ್ಯ ಗೊತ್ತಾಗೋಲ್ಲ. ನನಗಾದರೂ ಈ ಪದ್ಯ ಸ್ವಾರಸ್ಯ ಗೊತ್ತಾಗಿದ್ದು ಪಲಾಶ ವೃಕ್ಷವನ್ನು ನೋಡಿದಾಗಲೇ. ಅದು ಒಂದು ಅಕಾಲ ವಸಂತದ ಅವಧಿಯಲ್ಲಿ ಮೇಲುಕೋಟೆಗೆ ಹೊರಟಿದ್ದಾಗ ಬೆಂಗಳೂರಿನಿಂದ ಬೆಳಗಿನ ಜಾವ, ಅಂದರೆ ಸುಮಾರು ಒಂದು 7-8 ಗಂಟೆ ಹೊತ್ತು ಆಗಿತ್ತು. ಬೆಳಗಿನ ಜಾವ ಅಂತ ಹೇಳೋಕ್ಕಾಗಲ್ಲ, ಮುಂಜಾನೆ, ಆದರೆ ಇನ್ನೂ ಮಂಜಿತ್ತು. ಸೂರ್ಯನ ಬಿಸಿಲು ಆಗ ಬೀಳ್ತಾ ಇತ್ತು. ದಾರಿಯಲ್ಲಿ ಒಂದು ಪಲಾಶ ವೃಕ್ಷ ಕಾಣಿಸ್ತು. ನೋಡಿದ ತಕ್ಷಣ ಬಾಲೇಂದು ವಕ್ರಾಣಿ ಪದ್ಯ ಬಾಯಿಂದ ಬಂತು. ಅದು ಈ ರೀತಿ ಕೊಕ್ಕೆ ಇದ್ದಂತೆ ಇರುತ್ತೆ, ಅರ್ಧ ಚಂದ್ರನಂತೆ ಇರುತ್ತದೆ. ಅರಳಿ ಬಿಟ್ಟರೆ ಅದು ಆ ಹೂವಿನ ಆಕೃತಿ ಎಂಥದ್ದು ಅಂತಂದರೆ, ಅರಳಿದರೆ ಒಂದು ಚಿಟ್ಟೆ ಕೂತಿರುವಂತೆ ತೋರುತ್ತೆ. ಅದಕ್ಕೆ ಬಯಲಾಟ್ರಲ್ ಸಿಮೆಟ್ರಿ ಅಂತ ಆ ರೀತಿಯಾದಂಥ ಒಂದು ಪ್ರಮಾಣ ಇರುವಂಥದ್ದು. ಈಗ ಸಾಮಾನ್ಯವಾಗಿ ದಾಸವಾಳವಾಗಲಿ, ಗುಲಾಬಿ ಆಗಲಿ, ಸಂಪಗಿ ಆಗಲಿ, ಇವೆಲ್ಲ ರೇಡಿಯಲ್ ಸಿಮೆಟ್ರಿ ಅಂತಿರುವಂಥದ್ದು. ಆ ಹೂವಿನ ಮಧ್ಯದಲ್ಲಿ ಒಂದು ಅಕ್ಷ, ಆಕ್ಸಿಸ್ ಪಾಸ್ ಆದರೆ ಅದು ಸುತ್ತ ತಿರುಗಿದ್ರೂ ಕೂಡ ಅದರ ಆಕಾರ ಒಂದೇ ಥರ ಇರುತ್ತೆ.
ಆದರೆ ಈ ಶಂಖದ ಹೂವು ಇರ್ಬೋದು, ಮತ್ತು ಎಷ್ಟೋ ಬಗೆಯಾದ ಆರ್ಕಿಡ್ಗಳಿರ್ಬೋದು. ಇವೆಲ್ಲ ಹಾಗಲ್ಲ. 5 ದಳ ಇರುತ್ತವೆ, 5 ದಿಕ್ಕಿನಲ್ಲಿದ್ದಿರುತ್ತವೆ, ಮತ್ತು ಅವುಗಳ ಆಕಾರವೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಒಂದು ದಳ ಉದ್ದಕ್ಕಿರುತ್ತೆ, ಇನ್ನೊಂದು ದಳ ತುಂಬ ಚಿಕ್ಕದಾಗಿರುತ್ತೆ, ಮತ್ತು 2 ಮೀಡಿಯಮ್ ಆಗಿರುತ್ತವೆ. ಹೀಗೆಲ್ಲ ಉಂಟು. ಈ ಪಲಾಶ ಪುಷ್ಪ ಅದೇ ಜಾತಿಯದು. ಹಾಗಾಗಿ ಅದು ಮೊಗ್ಗಾಗಿದ್ದಾಗ ಕೊಕ್ಕೆಯ ಆಕಾರದಲ್ಲಿರುತ್ತೆ, ಅರಳದ ಮೇಲೆ ಆಗಿರೋಲ್ಲ, ಬಾಲೆಂದು ವಕ್ರತ್ವ ಇರೋದಿಲ್ಲ. ಆ ಹೂಗಳು ಬಾಲವಾಗಿದ್ದಾಗ ಬಾಲೆಂದು ವಕ್ರ, ಅವಿಕಾಸಿ ಭಾವಾತ್ ಅಂತ ಅದಕ್ಕೆ ಕವಿ ಹೇಳಿರೋದು. ಪಲಾಶ ಕುಸುಮಾನಿ ಪಲಾಶಾನಿ ಅತಿಲೋಹಿತಾನಿ. ಸಂಸ್ಕೃತದಲ್ಲಿ ನಪುಂಸಕಲಿಂಗವನ್ನು ಇಟ್ಟಾಗ ಅದು ಹೂವಿಗೆ ಅಥವಾ ಹಣ್ಣಿಗೆ ಅಂತ ಆಗುತ್ತೆ. ಪಲಾಶಂ ಅಂತಂದರೆ ಅದು ಪಲಾಶ ಪುಷ್ಪಂ ವಾ ಪಲಾಶ ಫಲಂ, ಪಲಾಶಃ ಅಂತಂದರೆ ಪಲಾಶ ವೃಕ್ಷ ಅಂತ. ಅದು ಭಾಷೆಯ ಲಾಘವ. ಆ ಸೌಂದರ್ಯ ನೋಡಿ, ಅಷ್ಟು ಸೂಕ್ಷ್ಮತೆ ಇದೆ. ಈಗ ವಸಂತ ಅನ್ನುವ ನಾಯಕ ಬಂದ ಮೇಲೆ ಆ ಪ್ರಕೃತಿ ಎನ್ನುವ ನಾಯಿಕೆ, ವನಸ್ಥಲಿ ಎನ್ನುವ ನಾಯಿಕೆ, ಅಲ್ಲಿ ವನಸ್ಥಲಿ ಎನ್ನುವ ಸ್ತ್ರೀಲಿಂಗ ಬಳಸಿರೋದು ಅದೇ ಕಾರಣದಿಂದ. ವನಸ್ಥಲಿ ನಾಯಿಕೆಗೆ ಪ್ರಣಯದಿಂದ ಉಗುರಿನಲ್ಲಿ ಚಿವುಟಿದಂತೆ ಗುರುತು ಕಂಡಿದೆ ಅಂತ. ಪ್ರತಿಯೊಂದು ಪಲಾಶ ವೃಕ್ಷದ ಮೇಲೆ ಬೆಳೆದಿರುವ ಮೊಗ್ಗುಗಳು, ರಕ್ತವರ್ಣದ ಮೊಗ್ಗುಗಳು ಉಗುರಿನ ಗುರುತಿನಂತೆ ಕಾಣಿಸ್ತಾ ಇದೆ. ನಖಕ್ಷತ, ದಂತಕ್ಷತ ಅಂತೆಲ್ಲ ಯಾವುದು ಪ್ರಸಿದ್ಧಿ ಉಂಟು, ಆ ನಖಕ್ಷತದಂತೆ ತೋರ್ತಾ ಇದೆ ಅಂತ ತುಂಬ ತುಂಬ ಅತಿಶಯ ರಮಣೀಯವಾದಂಥ ಚಿತ್ರಣವನ್ನು ಕೊಟ್ಟಿದ್ದಾನೆ. ಯಾವುದು? ಪಲಾಶ. ಪಲಾಶದಲ್ಲಿ ಪಕಾರವೂ ಅಲ್ಪ ಪ್ರಾಣ. ಅದು ಶಂಕರಶ, ಮೂರ್ಧನ್ಯ ಶ ಅಲ್ಲ. ಇದು ಬಂದುಬಿಟ್ಟಿದನುವೆ ತಾಲವ್ಯ ಶ. ಶ ಸಕಾರ ದಂತ್ಯ, ಷಕಾರ ಮೂರ್ಧನ್ಯ, ಇನ್ನು ಶಕಾರ ತಾಲವ್ಯ ಶ ಅಂತೀವಲ್ಲ. ಪಲಾಶ ಅನ್ನುವಂಥದ್ದು ಫಲಾಶ ಅಲ್ಲ. ಫಲಾಶ ಅಂತಂದರೆ ಫಲಂ ಅಶ್ನಾತೀತಿ ಫಲಾಶಃ ಅಂತ ಹಣ್ಣನ್ನು ತಿನ್ನುವವರಾಗಿಬಿಡ್ತಾರೆ. ಪಲಾಶ ಅನ್ನೋದಕ್ಕೆ ಮಾಂಸ ತಿನ್ನುವರೂ ಅರ್ಥ ಉಂಟು. ಫಲಂ ಅಶ್ನಾತೀತಿ ಫಲಾಶಃ ಅಂತ. ಅದರಿಂದಲೇ ಭೋಜರಾಜ ಬಹಳ ದೊಡ್ಡ ಚಮತ್ಕಾರವನ್ನು ಮಾಡ್ತಾನೆ. ತನ್ನ ಭೋಜಚಂಪು ಕಾವ್ಯದಲ್ಲಿ ಬರುತ್ತೆ, ಸಂಕ್ರಾಂತ ವರ್ಣಾಂತರಗಾಧಿಸೂನೋ ಸಂಪರ್ಕ ಪುಣ್ಯಾದಿವ ರಾಮಚಂದ್ರ ಕ್ಷತ್ರಕ್ರಮಾತ್ ಪಿಪ್ಪಲದಂಡ ಯೋಗ್ಯ ಪಲಾಶ ದಂಡಾಧೃತ ಪಾಣಿರಾಸೀತ್. ವಿಶ್ವಾಮಿತ್ರ ಕ್ಷತ್ರಿಯನಾದವನು ಬ್ರಾಹ್ಮಣನಾದ. ಹೀಗೆ ವರ್ಣಾಂತರವಾಗುವುದಕ್ಕೆ ಅವನೇ ದೊಡ್ಡ ಮಾರ್ಗದರ್ಶಿ. ಇವನ ಶಿಷ್ಯನಾದ ರಾಮನು ಅದೇ ದಾರಿಯನ್ನು ಹಿಡಿದಿದ್ದಾನ. ಕ್ಷತ್ರಿಯ ಕ್ರಮದಿಂದ ಇವನು ಪಲಾಶದಂಡ ಪಿಪ್ಪಲ ದಂಡವನ್ನು ಹಿಡಿಯಬೇಕು. ಕ್ಷತ್ರಿಯ ವಟು. ವಿಶ್ವಾಮಿತ್ರನ ಜೊತೆ ವಟುವಾಗಿದ್ದ ರಾಮ ಹೋಗಿದ್ದಲ್ವ ಯಜ್ಞ ದೀಕ್ಷೆಗೆ, ಅದಕ್ಕಾಗಿ ಇವನು ವಟು. ಇನ್ನು ವಟುವಿಗೆ ಕ್ಷತ್ರಿಯ ಪೈಪ್ಪಲಂ ಅಂತ ಸೂತ್ರ ಬರುತ್ತೆ. ಕ್ಷತ್ರಿಯನಾದವನು ಪಿಪ್ಪಲ ದಂಡ ಅಂದರೆ ಅಶ್ವತ್ಥ ವೃಕ್ಷದ ದಂಡವನ್ನು ಹಿಡಿಯಬೇಕು ಬ್ರಹ್ಮಚರ್ಯಾಶ್ರಮದಲ್ಲಿ ಅಂತ. ಆದರೆ ಇವನೀಗ ಪಲಾಶ ದಂಡ ಹಿಡ್ಕೊಂಡಿದ್ದಾನೆ ಅಂತ. ಪಲಾಶ ದಂಡ ಬ್ರಾಹ್ಮಣನಿಗೆ, ಪಲಾಶೋ ಬ್ರಾಹ್ಮಣಸ್ಯ ಅಂತ ಸೂತ್ರ ಇದೆ. ಆಪಸ್ತಂಭ ಅಶ್ವಲಾನಾದಿಗಳಲ್ಲಿ ಬರುತ್ತೆ. ಪಲಾಶವನ್ನು ಬ್ರಾಹ್ಮಣ ಹಿಡ್ಕೊಳ್ಬೇಕಾದ ದಂಡ ಅಂತ. ವೈಶ್ಯ ಔದುಂಬರಂ ಅಂತ, ಔದುಂಬರವನ್ನು ವೈಶ್ಯ ಹಿಡ್ಕೊಳ್ಬೇಕು ಅಂತೆಲ್ಲ ಬರುತ್ತೆ. ಇಲ್ಲಿ ಪಲಾಶ ಅನ್ನೋದಕ್ಕೆ ಫಲಮಶ್ನಾತೀತಿ ಪಲಾಶ ಅಂತ ಹಸಿ ಮಾಂಸ ತಿನ್ನುವ ರಾಕ್ಷಸರು ಅವ್ರನ್ನ ದಂಡಯತೀತಿ ಪಲಾಶ ದಂಡ, ಪಲಾಶ ದಂಡಾಯ ಆದೃತ ಪಾಣಿ, ಪಲಾಶ ದಂಡವನ್ನು ಹಿಡ್ಕೊಂಡಿರ್ತಕ್ಕಂಥವನಾಗಿದ್ದ ಅಂತ ಹೇಳಿ ಶ್ಲೇಷವನ್ನು ಅಲ್ಲಿ ಮಾಡ್ತಾನೆ. ಈ ರೀತಿಯಾದ ಚಮತ್ಕಾರಗಳು ಹೆಚ್ಚಾಗಿ ಸಾಧ್ಯ ಇರೋದು ಸಂಸ್ಕೃತದಲ್ಲಿಯೇ. ಭಾಷಾ ಸಂಪದ, ಶ್ಲೇಷ ಸಂಪದ ಇವೆಲ್ಲ ಅಲ್ಲಿಯೇ ತಾನೇ. ಇನ್ನು ಯಾವ ಭಾರತೀಯ ಭಾಷೆಯಲ್ಲಿದೆ? ಇಂಗ್ಲೀಷ್ನಲ್ಲೂ ಸಾಧ್ಯ ಇಲ್ಲ. ಹೀಗೆ ವಸಂತ ನಾಯಕನ ದಂತಕ್ಷತ ನಖಕ್ಷತಗಳ ಗುರುತು, ವಿಶೇಷವಾಗಿ ನಖಕ್ಷತದ ಗುರುತು ಎಂಬಂತೆ ಪಲಾಶದ ಮೊಗ್ಗುಗಳು ಗಿಡದಲ್ಲೆಲ್ಲ ತೋರಿಕೊಂಡವು. ಸದ್ಯೋ ವಸಂತೇನ ಸಮಾಗತಾನಾಂ ನಖಕ್ಷತಾನೀವ ವನಸ್ಥಲೀನಾಂ ಅಂತ ಹೇಳ್ತಾನೆ. ಹೀಗೆ ಮೊದಲಿಗೆ ಆ ಪರಿಸರದಲ್ಲಿದ್ದ ಮರಗಿಡಗಳಲ್ಲಿ ಉಂಟಾದ ವಸಂತದ ಪರಿಣಾಮವನ್ನು ಕವಿ ಹೇಳಿದ ಮೇಲೆ ಅಲ್ಲಿದ್ದ ಜಂಗಮ ಜೀವಜಾಲದ ಮೇಲೆ ಮಾಡ್ತಾನೆ. ಮೊದಲು ಸ್ಥಾವರ ಲೋಕ, ಆಮೇಲೆ ಜಂಗಮ ಲೋಕ. ಎಲ್ಲದರೊಳಗೂ ಕ್ರಮ, ವ್ಯವಸ್ಥೆ, ಶಿಸ್ತು ಬಿಡೋದೇ ಇಲ್ಲ. ಮೆಟಿಕ್ಯುಲಸ್, ತುಂಬ ತುಂಬ ಮೆಟಿಕ್ಯುಲಸ್, ಥರೋ ಮೆಟಿಕ್ಯುಲಸ್. ಲಗ್ನದ್ವಿರೇ ಪಾಂಜನ ಭಕ್ತಿ ಚಿತ್ರಂ ಮುಖೇ ಮಧುಶ್ರೀ ಸ್ಥಿಲಕಂ ಪ್ರಕಾಶ್ಯ ರಾಗೇಣ ಬಾಲಾರುಣ ಕೋಮಲೇನ ಚ್ಯುತಪ್ರವಾಲೋಷ್ಠಮಲಂಚಕಾರ. ಲಗ್ನದ್ವಿರೇ ಪಾಂಜನ ಭಕ್ತಿ ಚಿತ್ರಂ
ಅಂದರೆ ನೋಡಿ, ಈ ಪರಿಸರದ ಒಂದೊಂದು ಶಬ್ದವನ್ನು ಅದು ಎಷ್ಟು ಸೊಗಸಾಗಿ ಮಾಡ್ತಾ ಇದ್ದಾನೆ. ವನಸ್ಥಲಿಯನ್ನೇ ಒಂದು ಸುಂದರಿಯಾಗಿ ವರ್ಣಿಸಿ ಮುಂದೆ ಜೀವಜಾಲಕ್ಕೆ ಬರ್ತಾ ಇದ್ದಾನೆ. ಜಂಗಮ ಜೀವಜಾಲಕ್ಕೆ ದ್ವಿರೇಫಾಂಜನ ಭಕ್ತಿ ಚಿತ್ರಂ. ಭಕ್ತಿ ಅಂದರೆ ಗೆರೆ ಎನ್ನುವ ಅರ್ಥ. ದ್ವಿರೇಫ ಭ್ರಮರಗಳು. ಭ್ರಮರಗಳು ಅನ್ನುವಂಥ ಕಾಡಿಗೆಯ ಮೂಲಕವಾಗಿ ಸೋಗೆ ತೀಡಿಕೊಂಡಿದೆ ಪ್ರಕೃತಿ ಅಂತ. ಲಗ್ನ ದ್ವಿರೇಫಾಂಜನ ಭಕ್ತಿ ಚಿತ್ರಂ. ಭಕ್ತಿ ಅನ್ನೋದಕ್ಕೆ ನಾವು ಯಾವ ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ ಹೇಳ್ತೀವಲ್ಲ, ಡಿವೋಷನ್ ಅನ್ನುವಂಥದ್ದು, ಪ್ರಪತ್ತಿ, ಶರಣಾಗತಿ, ಆರಾಧನೆ, ಆ ಅರ್ಥವನ್ನು ಇಲ್ಲಿ ಇಟ್ಕೊಂಡಿಲ್ಲ. ಸಂಸ್ಕೃತದಲ್ಲಿ ಭಕ್ತಿ ಶಬ್ದಕ್ಕೆ ಬೇಯಿಸಿದ ಅನ್ನ ಅನ್ನೋದರಿಂದ ಮೊದಲುಗೊಂಡು ಬೇಕಾದಷ್ಟು ಅರ್ಥಗಳಿವೆ. ಹಂಚುವಿಕೆ ಅಂತೆಲ್ಲ ಅರ್ಥ ಇದೆ. ಇಲ್ಲಿ ಭಕ್ತಿ ಅನ್ನೋದಕ್ಕೆ ಗೆರೆ ಅನ್ನುವ ಅರ್ಥ. ಭಕ್ತಿಚ್ಛೇದೈರಿವ ವಿರಚಿತಂ ಭೂತಿಮಂಗೆ ಗಜಸ್ಯ ಅಂತ ಮೇಘದೂತದಲ್ಲಿ ಹೇಳ್ತಾನಲ್ಲ, ರೇವಾಂ ದ್ರಕ್ಷಸ್ಯುಪಲ ವಿಷವಾಂ ವಿಂಧ್ಯಪಾದೆ ವಿಶೀರ್ಣಾಂ ಅಂತ ಪೂರ್ವ ಮೇಘದಲ್ಲಿ. ಅಲ್ಲಿ ಭಕ್ತಿಚ್ಛೇದ ಅಂತಂದರೆ ಗೆರೆಗಳು, ಆನೆ ಮೇಲೆ ಎಳೆದಿರ್ತಕ್ಕಂಥ ಬಿಳಿ ಗೆರೆಗಳು. ಭೂತಿಮಂಗೆ ಗಜಸ್ಯ. ಇಲ್ಲಿ ಇದು ಅಂಜನ ಭಕ್ತಿ ಅಂದರೆ ಕಾಡಿಗೆಯ ಗೆರೆ ಎಂಬಂತೆ. ಮುಖೇ ಮಧುಶ್ರೀಹಿ ತಿಲಕಂ ಪ್ರಕಾಶ್ಯ. ಇನ್ನು ಮುಖದಲ್ಲಿ ಬಹಳ ರಮಣೀಯವಾದ ವಸಂತದ ತಿಲಕವನ್ನು ಎಳ್ಕೊಂಡಿದೆ ಅಂತ. ಮಧುಶ್ರೀ ತಿಲಕ ಅಂದರೆ ವಸಂತ ವಿಶೇಷ ಅಂತ. ತಿಲಕ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ತಿಲಕ ವೃಕ್ಷದ ಪುಷ್ಪ ಅಂತ. ಮಧುಶ್ರೀ ತಿಲಕಂ ಪ್ರಕಾಶ್ಯ. ವಸಂತದ ವೈಭವ ಅನ್ನುವಂತೆ ತಿಲಕವನ್ನು. ತಿಲಕ ವೃಕ್ಷದ ಹೂವು ಒಂದು ರೀತಿ ಎಳೆಗೆಂಪು ಹಳದಿ ಬಣ್ಣದಲ್ಲಿ ಚಂದನದ ಬಣ್ಣವನ್ನು ಹೋಲುವಂತೆ ಇರುತ್ತೆ. ಅದು ಒಂದು ತುಂಬ ನವುರಾಗಿರ್ತಕ್ಕಂಥ ಕೇಸರಿ. ಅದು ಕೇಸರಿಯೂ ಅಲ್ಲ, ಗಾಢವಾದ ಹಳದಿಯೂ ಅಲ್ಲ, ಆ ರೀತಿಯಾದಂಥ ಒಂದು ಬಣ್ಣದಲ್ಲಿರುತ್ತೆ ತಿಲಕ ಪುಷ್ಪ. ನಮ್ಮಲ್ಲಿ ಚಂದ್ರ ಅಂತ ಇಟ್ಕೊಳ್ತಾ ಇದ್ದರು ಹೆಂಗಸರು ಹಿಂದೆ, ಈಗ ಹೆಚ್ಚಾಗಿ ಕಾಣೋದಿಲ್ಲ ನಾನು ಅದನ್ನು. ಆ ಚಂದ್ರ ಲೈಟ್ ಆಗಿದ್ದರೆ ಹೇಗಿರುತ್ತೋ ಆ ರೀತಿಯಾದದ್ದು ತಿಲಕ ಪುಷ್ಪದ ಬಣ್ಣ. ರಾಗೇಣ ಬಾಲಾರುಣ ಕೋಮಲೇನ ಚ್ಯುತಪ್ರವಾಲೋಷ್ಠಮಲಂಚಕಾರ. ಮಾವಿನ ಚಿಗುರು ಅನ್ನುವಂಥ ತುಟಿಯನ್ನು ಹೊಂದಿ ಅದಕ್ಕೆ ಬಹಳ ಸೊಗಸಾದ ಅರುಣಕಾಂತಿಯ ಬಣ್ಣವನ್ನು ಬಳಕೊಂಡಿದೆ ಅಂತ. ಅರುಣಕಾಂತಿ ಎಳೆಯ ಮಾವಿನ ಚೆಂದಳಿರ ಮೇಲೆ ಬಿದ್ದರೆ ಅದು ಎಷ್ಟು ಸುಂದರವಾದಂಥ ಅಲಂಕಾರವಾಗುತ್ತೆ. ಆ ರೀತಿಯಾದಂಥ ಅಲಂಕಾರವನ್ನು ಮಾಡಿಕೊಂಡಿರುವಂಥದ್ದು ಅಂತ. ಹೀಗೆ ಅದು ಒಂದು ಲಿಪ್ಸ್ಟಿಕ್ ಹಚ್ಚಿಕೊಂಡಿರುವಂತೆ ತೋರುತ್ತೆ. ವಸಂತಶ್ರೀಯ ಮೂಲಕ ಕಾಡು ಅಂತ. ಹಣೆಯಲ್ಲಿ ತಿಲಕದ ತಿಲಕ, ತುಟಿಯಲ್ಲಿ ಮಾವಿನ ಚಿಗುರಿನ ಬಣ್ಣ, ಅದಕ್ಕೆ ಬಾಲಾರುಣ ಕಾಂತಿಯ ಮೇಲಿನ ಬಣ್ಣ, ಕಣ್ಣಿಗೆ ಭ್ರಮರಗಳ ಬಣ್ಣದ ಸೋಗೆ ತೀಡಿಕೊಂಡು ಇಡೀ ವಸಂತ ತನ್ನ ಮುಖವನ್ನು ಅಲಂಕಾರ ಮಾಡಿಕೊಂಡಿದೆ. ವಸಂತದ ಮೂಲಕ ಆ ಕಾಡು ಅಂತ. ವಸಂತ ಬಂದಾಗ ಮುಖಕ್ಕೆ ಮೊದಲು ಅಲಂಕಾರ. ಯಾಕೆಂದರೆ ಮನುಷ್ಯರು ಮೊದಲು ಮುಖಕ್ಕೆ ಅಲಂಕಾರ ಮಾಡಿಕೊಳ್ಳೋದು. ಮೈಯನ್ನು ಮುಚ್ಚೋದಕ್ಕೆ ಬಟ್ಟೆ ಇದ್ದೇ ಇರುತ್ತೆ. ಹಾಗಾಗಿ ಮುಖಕ್ಕೆ ಸೊಗಸಾದ ಅಲಂಕಾರ ಪ್ರಸಾಧನ ಬೇಕು ಅಂತ. ಈಗ ವ್ಯತಿರೇಕವೂ ಆಗಬಹುದು, ಆದರೆ ಆ ಕಾಲಕ್ಕಂತೂ ಅದು ಸರಿಯಾಗಿತ್ತು. ಆಗ ಓಷ್ಠರಾಗ ಎಲ್ಲ ಬಳಸ್ತಾ ಇದ್ದರು. ಅಂದರೆ ಲಿಪ್ಸ್ಟಿಕ್ ವಾಸ್ ವೆರಿ ಪಾಪ್ಯುಲರ್ ಇನ್ ಏನ್ಷಿಯಂಟ್ ಇಂಡಿಯಾ. ಅದಕ್ಕೆ ಶಿಲಾಜಿತು ಅಂತಕ್ಕಂಥ ಒಂದು ಧಾತು ಚೂರ್ಣವನ್ನು, ಈ ಸಿಕ್ತ ಅಂತ ಯಾವುದು ಕರೀತಾರೆ, ಜೇನುಮೇಣ, ಅದರ ಜೊತೆಗೆ ಸೇರಿಸಿಬಿಟ್ಟಿದ್ದೂ ಚೆನ್ನಾಗಿ ಅರೆದು ನುಣುಪು ಮಾಡಿ ಅದನ್ನು ಹಚ್ಕೊಳ್ತಾ ಇದ್ರು ಅಂತ. ಈಗಲೂ ಕೂಡ ವ್ಯಾಕ್ಸ್ ಅನ್ನೋದು ಒಂದು ಬೇಸ್ ಆಗೇ ಇರಬೇಕು ಲಿಪ್ಸ್ಟಿಕ್ಗೆ, ಇಲ್ಲದೆ ಆಗುವಂಥದ್ದಲ್ಲ. ನೋಡಿದ್ರೆ ಮೋಸ್ಟ್ ಆಫ್ ಇಟ್ ಈಸ್ ಈವನ್ ಟುಡೇ ಆ್ಯಸ್ ಇಟ್ ಈಸ್. ಆಮೇಲೆ ಕವಿ ಮೊದಲೇ ಹೇಳಿದಂತೆ ಜಂಗಮಾತ್ಮಕವಾದಂಥ ಪ್ರಪಂಚದ ಸೌಂದರ್ಯದ ಕಡೆಗೆ ಹೋಗ್ತಾ ಇದ್ದಾನೆ. ಮೃಗ ಪ್ರಿಯಾಲುದ್ರುಮಮಂಜರೀಣಾಂ ರಜಃ ಕಣೈರ್ವಿಘ್ನಿತ ದೃಷ್ಟಿಪಾತಾ ಮದೋದ್ಧತಾ ಪ್ರತ್ಯನಿಲಂ ವಿಚೇರು ಪುನಃಸ್ಥಲಿ ಮರ್ಮರಪತ್ರ ಮೋಕ್ಷಾ. ಈಗ ಜಿಂಕೆಗಳು ಯಾವ ರೀತಿ ಓಡಾಡ್ತಾ ಇವೆ ಅನ್ನುವಂಥದ್ದನ್ನು ಕವಿ ತೋರಿಸ್ತಾ ಇದ್ದಾನೆ. ಮೊತ್ತ ಮೊದಲು ಸ್ಥಾವರ ಪ್ರಪಂಚದ ಬಳಿಕ ಜಂಗಮ ಪ್ರಪಂಚದಲ್ಲಿ ಜಿಂಕೆ ತಗೊಂಡ ಎದ್ದು ತೋರುವಂಥದ್ದು. ಜಿಂಕೆ ಅಂದ್ರೇ ಓಡಾಟ, ಡೈನಮಿಸಮ್ ಅಂತ, ಬೆಡಗು, ಭಿನ್ನಾಣ ಅಂತ ಗೊತ್ತಾಗುತ್ತೆ. ಪ್ರಿಯಾಲು ಅಂತಂದರೆ ಮೊರಲೆ ಅಂತ ಒಂದು ವಿಶೇಷವಾದ ಮರ. ಆ ಪ್ರಿಯಾಲು ವೃಕ್ಷದ ಪುಷ್ಪ ಮಂಜರಿ ಯಾವುದಿದೆ ಅದರ ರಜಕ್ಕಣೈಹಿ ಪರಾಗ ಧೂಳಿಯಿಂದ ವಿಘ್ನಿತ ದೃಷ್ಟಿಪಾತಾ, ಕಣ್ಣು ಮಂಜಾಗ್ತಾ ಇದೆ. ಪ್ರಿಯಾಲು ವೃಕ್ಷಗಳು ಚಿಕ್ಕ ಚಿಕ್ಕ ಪೊದೆಗಳು.
ಆ ಪೊದೆಗಳ ಹತ್ತಿರ ಜಿಂಕೆಗಳು ಮೇಯೋಕ್ಕೆ ಹೋದಾಗ ಆ ಪರಾಗ ಧೂಳಿ ಬಂದು ಅವುಗಳ ಕಣ್ಣಿಗೆ ಬೀಳುತ್ತವೆ. ಕಣ್ಣಿಗೆ ಬಿದ್ದ ತಕ್ಷಣ ಅವಕ್ಕೆ ದಿಕ್ಕಾಪಾಲಾಗುವಂತೆ ಸಾಧ್ಯವಾಗುತ್ತದೆ. ಮದೋದ್ಧತಾಹ, ಅವು ತುಂಬ ಮದಿಸಿವೆ. ಪ್ರತ್ಯನಿಲಂ ವಿಚೇರು, ಗಾಳಿಗೆ ಎದುರಾಗಿ ಅವು ಓಡ್ತಾ ಇವೆ, ದಿಕ್ಕು ಕಾಣದೆ ಗಾಳಿಗೆ ಎದುರಾಗಿ ಓಡ್ತಾ ಇವೆ. ವನಸ್ಥಲಿ ಮರ್ಮರ ಪತ್ರ ಮೋಕ್ಷಾಹ, ಹಾಗೆ ಓಡುವಾಗ ಅದಿನ್ನೂ ಅಕಾಲ ವಸಂತ ಅಲ್ವಾ, ಶಿಶಿರದಲ್ಲಿ ದಳದಳನೆ ಉದುರತಕ್ಕಂಥ ತರಗೆಲೆಗಳಿವೆ. ಆ ತರಗೆಲೆಗಳ ಮೇಲೆ ಸರಸರ ಸರಸರ ಹೆಜ್ಜೆ ಹಾಕಿಕೊಂಡು ಓಡ್ತಾ ಇವೆ ಅಂತ ಇಂಥ ಅದ್ಭುತವಾದ ಚಿತ್ರಣ ಕೊಡ್ತಾ ಇದ್ದೀನಿ. ಒಂದೊಂದು ಪದ್ಯವನ್ನು ಚಿತ್ರಕಾರ ಕೂಡ ಬರೆಯೋಕ್ಕಾಗೋಲ್ಲ, ಯಾವುದೋ ಒಂದು ಫಿಲ್ಮ್ನಲ್ಲಿ ಶಾರ್ಟ್ ಮಾಡಿ ತೋರಿಸ್ಬೋದಷ್ಟೇ. ವಾಲ್ಟ್ ಡಿಸ್ನಿಯ ಕಾರ್ಟೂನ್ ಫಿಲ್ಮಲ್ಲಿ ಇದನ್ನು ತೋರಿಸ್ಬೋದಷ್ಟೇ. ಇನ್ನು ಯಾವ ರವಿವರ್ಮನ ಕುಂಚಕ್ಕೂ ಯಾವ ವೆಂಕಟಪ್ಪನವರ ಕುಂಚಕ್ಕೂ ಎಟುಕುವಂಥದ್ದಲ್ಲ. ಕಾರಣ ಆಲ್ ದಿ ಪಿಕ್ಚರ್ಸ್ ಆರ್ ವೆರಿ ವೆರಿ ಡೈನಮಿಕ್. ಸ್ಟ್ಯಾಟಿಕ್ ಪಿಕ್ಚರ್ ಅನ್ನೋದು ಕೊಡೋದೇ ಇಲ್ಲ. ಆ ವನಸ್ಥಲಿ ಜಡವಾಗಿರ್ತಕ್ಕಂಥದ್ರ ಮುಖಾಂತ ಕೊಡುವಾಗಲೂ ಕಣ್ಣಿನ ಸೋಗೆ ತೀಡುವುದು ಅನ್ನುವಾಗ ಓಡಾಡುವ ದುಂಬಿಗಳನ್ನು ಕೊಟ್ಟಿದ್ದಾನೆ. ಇನ್ನು ತುಟಿ ಎನ್ನುವಾಗ ತುಯ್ದಾಡುವಂಥ ಮಾವಿನ ಎಲೆಗಳನ್ನು ಕೊಟ್ಟಿದ್ದಾನೆ. ಎಲ್ಲೂ ಕೂಡ ನಮಗೆ ನೋಡಿದಾಗ ಗೊತ್ತೇ ಆಗ್ತಾ ಇರುತ್ತೆ ಇದು ಎಟುಕುವಂಥದ್ದಲ್ಲ. ಒಂದು ಫೋಟೋಗ್ರಾಫಿಗಾಗಲಿ ಪೇಂಟಿಂಗಿಗಾಗಲಿ ಒಂದು ದೊಡ್ಡ ದೃಶ್ಯ ಕಾವ್ಯವನ್ನೇ ನಿರ್ಮಾಣ ಮಾಡಬೇಕಾಗಿದೆ ಅಂತ ಗೊತ್ತಾಗುತ್ತೆ. ಇದು ಕಾಳಿದಾಸನ ಕೌಶಲ. ನೋಡಿ, ಇಲ್ಲಿ ಜಿಂಕೆಗಳು ಓಡಾಡ್ತಾ ಇದ್ವು ಅಂತ ಸಾಮಾನ್ಯ ಕವಿ ಹೇಳ್ತಾನೆ. ಆದರೆ ಕಾಳಿದಾಸ ಜಿಂಕೆಗಳು ಈ ವಸಂತ ಕಾಲದ ಅಕಾಲ ವಸಂತದ ಸಮೃದ್ಧ ಪುಷ್ಪ, ಅತಿವೃಷ್ಟಿ ಪುಷ್ಪಗಳದು. ಅವುಗಳು ಹೆಚ್ಚಾಗಿ ಪರಾಗ ಧೂಳಿ ಗಾಳಿಯಲ್ಲಿ ಬೀಸಿ ಕಣ್ಣಿಗೆ ಬಿದ್ದು ಕಣ್ಣು ಮಂಜಾಗಿ ದಿಕ್ಕು ತಪ್ಪಿ ಗಾಳಿಗೆ ಡಿಕ್ಕಿ ಹೊಡೆಯುವಂತೆ ಇವು ಓಡ್ತಾ ಇವೆ. ಆಗ ಕೆಳಗಡೆ ಮರಮರ ಶಬ್ದ ಮಾಡ್ತಾ ಇವೆ ತರಗೆಲೆ ಅಂತಂದರೆ, ಒಂದು ಕಡೆ ಶಿಶಿರ, ಆ ಶಿಶಿರವನ್ನು ತುಳಿದುಕೊಂಡು ಮದಿಸಿ ಜಿಂಕೆಗಳು ಓಡ್ತಾ ಇವೆ ಅಂತಂದರೆ, ಪಾಪ ಶಿಶಿರ ನನಗಿನ್ನೂ 15 ದಿವಸ ಟೈಮ್ ಇದೆಯಪ್ಪ, ಇಷ್ಟು ಬೇಗ ನನ್ನ ವರ್ಗಾವಣೆ ಮಾಡಿಬಿಡಬೇಡ, ಏನು ಲಂಚ ತೊಗೊಂಡು ಬಂದಿದ್ದೀಯಾ, ದಿಢೀರ್ ವರ್ಗ ಮಾಡುವಂಥದ್ದು ಅಂತ ವಸಂತವನ್ನು ಬೇಡಿಕೊಳ್ಳಬೇಕು. ಯಾಕೆಂದರೆ ಋತುಗಳು ಆಯಾ ಕಾಲಕ್ಕೆ ಅವು ಬರಬೇಕು. ಮತ್ತು ಇನ್ನೊಂದು, ಹೀಗೆಲ್ಲ ನುಗ್ಗಿ ಬರಬಾರ್ದು. ಏನು ಮಾಡೋದು, ವೇದವೂ ಹೇಳಿಬಿಡ್ತು, ಋತು ಬೇರ್ನುದ್ಯಮಾನ ಅಂತ. ಅರುಣ ಪ್ರಶ್ನದಲ್ಲಿ ಬರ್ತಲ್ಲ, ಒಂದು ಋತು ಮತ್ತೊಂದು ಋತುನ ತಳ್ಳಿಕೊಂಡು ಬರುತ್ತೆ ಅಂತ. ಇಲ್ಲಿ ಎಗರಿಸ್ಬಿಟ್ಟು ಬಂದುಬಿಟ್ಟಿದೆ, ತಳ್ಳೋದಲ್ಲ, ಅದು ತಳ್ಳಿ ನೂಕಿ ಎಸ್ದು ಬಿಟ್ಟಿದೆ. ಹಾಗಾಗಿ ಆ ಋತುವಿನ ಒಂದು ಉಪಶಾಂತಿ ಕ್ರಮೇಣ ಆಗಿಲ್ಲ. ತರಗೆಲೆ ಬಿದ್ದು ಅದರ ಮೇಲೆ ಇಬ್ಬನಿ ಬಿದ್ದು ಅದು ಮೆತ್ತಗಾಗ್ತಾ ಇದ್ದಂತೆ ಅದು ಧೂಳಲ್ಲಿ ಧೂಳಾಗಿ, ಕಸದಲ್ಲಿ ಕಸವಾಗಿ, ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಅದೆಲ್ಲ ಆಗೋಕ್ಕೆ ಮುಂಚೆನೇ ಇವುಗಳು ಬಂದುಬಿಟ್ವು. ಹಾಗಾಗಿ ಈ ಸಮೃದ್ಧವಾದ ತರಗೆಲೆಯೂ ಇದೆ, ಅದರ ಮೇಲೆ ಜಿಂಕೆ ಓಡಾಡ್ತಾ ಇದೆ. ಜಿಂಕೆಯ ಓಡುವಿಕೆಯ ಚಲನೆ ಒಂದು, ಆ ಜಿಂಕೆಯ ಮೈಬಣ್ಣ, ಚುಕ್ಕೆ, ಮತ್ತು ಅಲ್ಲಿರುವಂಥದ್ದು ಒಂದೇ ಎರಡೇ ಬಗೆಬಗೆಯಾದ ಜಿಂಕೆಗಳು. ಅದು ರೋಹಿತ ಮೃಗ ಕೆಂಪು ಬಣ್ಣದ್ದಿರ್ಬೋದು, ಕೃಷ್ಣಸಾರ ಕಪ್ಪು ಬಣ್ಣದ್ದಿರ್ಬೋದು, ಹರಿಣ ಸಾಮಾನ್ಯವಾದಂಥದ್ದಿರ್ಬೋದು, ಏಣ ಸ್ಪಾಟೆಡ್ ಡೀರ್ ಅಂತೀವಲ್ಲ ಅದು ಇರಬಹುದು. ಈ ರೀತಿಯಾದ ಬಗೆ ಬಗೆಯ ಜಿಂಕೆಗಳು ಓಡುವುದಿರಬಹುದು. ಜೊತೆಗೆ ಆ ಗಾಳಿ ಬೀಸುವಿಕೆ, ಅದರ ವೇಗ, ಅದಕ್ಕೆ ಗಿಡಗಳು ತೊಯ್ದಾಡುವಿಕೆ, ಅದೆಲ್ಲ ಉಂಟು. ಎಲ್ಲಕ್ಕಿಂತ ಮಿಗಿಲಾಗಿ ತರಗೆಲೆಗಳ ಶಬ್ದ. ಕಾಳಿದಾಸನಂಥ ಕವಿ ಯಾವುದೇ ಒಂದು ವರ್ಣನೆಯ ಪದ್ಯದಲ್ಲಿಯೂ ಒಂದು ಇಂದ್ರಿಯಕ್ಕೆ ವಿಷಯವನ್ನು ಇಡೋಲ್ಲ, 3-4 ಇಂದ್ರಿಯಗಳಿಗಾದರೂ ಇಡ್ತಾನೆ. ಇಲ್ಲಿ ನೋಡಿ, ಆ ಒಂದು ಪ್ರಿಯಾಲು ಪುಷ್ಪ ಅನ್ನುವಾಗ ಅದರ ಪರಿಮಳ ನಮಗೆ ವ್ಯಂಗ್ಯವಾಗಿ ಬರುವಂಥದ್ದು, ತರಗಲೆ ಶಬ್ದ ನಮಗೆ ಗೋಚರವಾಗುವಂಥದ್ದು, ಜಿಂಕೆಗಳ ಚಲನೆ ಗೋಚರವಾಗುವುದು, ಗಾಳಿಯ ಸ್ಪರ್ಶ ಗೋಚರ ಆಗೋದು, 4 ಇಂದ್ರಿಯ ಬಂದುಬಿಡುತ್ತೆ. ಅವನು ಸಾಮಾನ್ಯದಲ್ಲಿ ಪದ್ಯ ಮುಗಿಸೋದಿಲ್ಲ. ಇಷ್ಟು ಗಾಢವಾಗಿ ಪ್ರಪಂಚವನ್ನು ಯಾಕೆ ನಮಗೆ ಮುಟ್ಟಿಸ್ತಾ ಇದ್ದಾನೆ? ಪಾಶ್ಚಾತ್ಯರು ಎಷ್ಟೋ ಜನ ವೆರಿ ಸೆನ್ಶುಯಲ್ ಪೊಯೆಟ್ ಅಂತಾರೆ ಕಾಳಿದಾಸನ್ನು. ಅವ್ರದ್ದು ಬಡತನ ಅಂತ ನನಗನ್ಸುತ್ತೆ. ಕಾಳಿದಾಸ ಇಡೀ ವಿಶ್ವವನ್ನು ನಮಗೆ ಗಾಢವಾಗಿ ನಿರ್ಭರವಾಗಿ ತಂದುಕೊಡಬೇಕು ಅಂತ ನೋಡ್ತಾನೆ. ಎನಿಥಿಂಗ್ ಹ್ಯಾಸ್ ಟು ಬಿ ಕನ್ವೇಡ್ ವೆರಿ ಇಂಟೆನ್ಸ್ಲಿ. ಗಾಢವಾಗಿ ತಂದುಕೊಡದೇ ಇದ್ದರೆ ಕವಿ ಹಾಕಬೇಕು, ನಾವೇ ನೋಡ್ಕೋತೀವಿ. ಕವಿಯ ಕೆಲಸವೇನೆ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಕೊಡ್ತಕ್ಕಂಥದ್ರೊಳಗೆ. ಹೀಗಾಗಿ ಅವನು ಕೊಟ್ಟು, ಇಷ್ಟು ಸುಂದರವಾದ ಜಗತ್ತು ನೋಡಿ ಸಂತೋಷ ಪಡಿ, ಇದನ್ನು ಪೊಸೆಸಿವ್ನೆಸ್ ಇಲ್ಲದೆ ನೋಡಿ, ಆಗ ನಿಮಗೆ ಸಂತೋಷ ಕಾಣಿಸುತ್ತೆ ಅನ್ನೋದನ್ನು ಹೇಳದಂಥವನು ಸೌಂದರ್ಯವನ್ನು ಒಂದು ಮತದಂತೆ, ಅದನ್ನು ಒಂದು ಪರಮಾಚಾರ್ಯನಂತೆ ಮಾಡ್ತಾ ಇದ್ದವನು ಕಾಳಿದಾಸ. ಹೀ ಈಸ್ ದಿ ಪಾಂಟಿಫ್ ಆಫ್ ಬ್ಯೂಟಿ, ಹಿ ಈಸ್ ದಿ ಮಾನಾರ್ಕ್ ಆಫ್ ಬ್ಯೂಟಿ ಅಂತ ಕರೀಬಹುದು. ಇನ್ಯಾರೂ ಇಲ್ಲ ಈ ಮಟ್ಟಕ್ಕೆ ಸೌಂದರ್ಯವನ್ನು ಈ ದೈವಿಕವಾದ ರೀತಿಯಲ್ಲಿ ಚಿತ್ರಿಸ್ತಕ್ಕಂಥವ್ರು. ಸಾಮಾನ್ಯವಾಗಿ ಸೌಂದರ್ಯವನ್ನು ಉತ್ಕಟವಾಗಿ ಚಿತ್ರಿಸುವಾಗ
ಅದು ಮಂಡಿಯಿಂದ ಕೆಳಕ್ಕೆ ಬಂದುಬಿಡುತ್ತೆ, ಕಾಮಚಾರ ಅಂತ ಅನಿಸ್ಕೊಳ್ಳುತ್ತೆ. ಇನ್ನು ಅದನ್ನು ಬಿಟ್ಟವರೆಲ್ಲರೂ ಕೂಡ ಸಂಪೂರ್ಣವಾಗಿ ಬರಡು ಮರುಭೂಮಿಗಳಾಗಿಬಿಡ್ತಾರೆ. ಕಾಳಿದಾಸ ಮಾತ್ರ ಸಮೃದ್ಧವಾದಂಥ ಬಹಳ ಬಹಳ ಫಲವತ್ತಾದಂಥ ನೆಲದಲ್ಲಿ ದೇವಪಾರಿಜಾತವನ್ನು ಬೆಳೀತಾನೆ. ಅದು ಅವನ ಕಾವ್ಯಶಕ್ತಿ. ಚ್ಯುತಾಂಕುರಾಸ್ವಾದ ಕಷಾಯ ಕಂಠ ಪುಂಸ್ಕೋಕಿಲೋ ಯನ್ಮಧುರಂ ಚುಕೂಜ ಮನಸ್ವಿನಿ ಮಾನವಿಘಾತ ದಕ್ಷಂ ತದೇವ ಜಾತಂ ವಚನಂ ಸ್ಮರಸ್ಯ. ಚ್ಯುತಾಂಕುರಾಸ್ವಾದ ಕಷಾಯ ಕಂಠ, ಮಾವಿನ ಎಲೆಗಳನ್ನು ಆಸ್ವಾದ ಮಾಡಿ ಗಂಟಲನ್ನು ಒಂದು ರೀತಿ ಕಹಿ ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಕಷಾಯ ಅಂತನ್ನೋದಕ್ಕೆ ಪ್ರೀತಿ ಅನುರಕ್ತಿ ಎನ್ನುವಂಥ ಅರ್ಥವನ್ನು ಕೂಡ ಮಾಡಬಹುದು. ಸರಭಾವಪತೆ ರಕ್ತೆ ಕಷಾಯ ಇತಿ ಕೇಶವ ಅಂತ ಮಲ್ಲಿನಾಥ ಕೇಶವಕೋಶ ಅಂತ ಒಂದು ವಿರಳ ಪ್ರಚುರವಾದ ಶಬ್ದಕೋಶ ಇದೆ, ಅದನ್ನು ಕೋಟ್ ಮಾಡ್ತಾನೆ. ಮತ್ತು ಸಾಮಾನ್ಯವಾಗಿ ಗಂಟಲು ಸರಿಯಾಗಬೇಕು ಅಂದರೆ ಸಿಹಿಯಾದದ್ದನ್ನು ತಿಂದರೆ ವಿಪರೀತವಾಗುತ್ತೆ. ಚೆನ್ನಾಗಿ ಸ್ವೀಟ್ ತಿಂದು ಬಂದರೆ ಸಂಗೀತ ಕಚೇರಿ ಮಾಡೋಕ್ಕಾಗಲ್ಲ. ಅದೇ ಫಸ್ಟ್ ಕ್ಲಾಸ್ ಮೆಣಸಿನ ಸಾರು ಕುಡಿದು ಬಂದರೆ, ಒಂದು ಸ್ವಲ್ಪ ಮೆಂತಿದ ದೋಸೆ ಬಿಸಿ ಬಿಸಿಯಾಗಿ ಗಂಟ್ಲಿಗೆ ಇಳಿಸಿ ಬಂದರೆ, ಅಥವಾ ಶುಂಠಿ ಇತ್ಯಾದಿಯನ್ನು, ಇಲ್ಲ ಚೆನ್ನಾಗಿರ್ತಕ್ಕಂಥ ಒಂದು ಬೀಡ ಹಾಕ್ಕೊಂಡು ಬಂದರೂ ಕೂಡ ಒಗರು ತಿಕ್ತ ಅಂತೀವಲ್ಲ, ಆಗ ಗಂಟಲು ಬಹಳ ಫ್ರೀ ಆಗುತ್ತೆ. ಆಗ ಗಂಟ್ಲಿಂದ ಮಧುರ ಸ್ವರ ಬರುತ್ತೆ. ಮಧುರ ಸ್ವರ ಬರೋದಕ್ಕೆ ಕಷಾಯ ಪ್ರಯೋಗ ಮಾಡಬೇಕಾದದ್ದು, ಕಟು ಪ್ರಯೋಗ ಮಾಡಬೇಕಾದ್ದು ಒಂದು ಅನಾಮಲೆ ವೈಚಿತ್ರ್ಯ. ಇದು ಎರಡೂ ರೀತಿಯಲ್ಲಿ ನಮಗೆ ಗಮನಕ್ಕೆ ಬರುತ್ತೆ. ಮಾವಿನ ಚಿಗುರು ಒಗರಿನದು, ಅದನ್ನು ತಿಂದು ಕೋಗಿಲೆಗೆ ಕಂಠ ಮಧುರವಾಯಿತು ಆ ದೃಷ್ಟಿಯಿಂದ. ಮತ್ತು ಇನ್ನೊಂದು ಕಷಾಯ ಕಂಠ ಅಂದರೆ ಪ್ರೀತಿಪೂರ್ಣವಾದ ಕಂಠ. ಪುಂಸ್ಕೋಕಿಲೋ ಎನ್ ಮಧುರಂ ಚುಕೂಜ, ಗಂಡು ಕೋಗಿಲೆ ಮಧುರವಾಗಿ ಕೂಗಿತು ಅಂತ. ತುಂಬ ಜನಕ್ಕೆ ಗೊತ್ತಿಲ್ಲ, ಧ್ವನಿ ಮಾಡುವುದು ಗಂಡು ಕೋಗಿಲೆಯೇ ಹೆಣ್ಣು ಕೋಗಿಲೆ ಅಲ್ಲ. ನಮ್ಮ ಹಾಡುಗಾರರಿಗೆಲ್ಲ ಬಿರುದು ಕೊಡುವಾಗ ಗಂಡಸರಿಗೆ ಸಾಮಾನ್ಯ ಕೋಗಿಲೆ ಅಂತ ಕೊಡೋದಿಲ್ಲ, ಹೆಂಗಸರಿಗೆ ಕೊಟ್ಟಿದ್ದೇ ನೈಟಿಂಗೇಲ್ ಆಫ್ ಇಂಡಿಯಾ, ನೈಟಿಂಗೇಲ್ ಆಫ್ ಅಮೇರಿಕಾ ಅಂತ. ಆ ಹೆಣ್ಣು ಕೋಗಿಲೆ ಏನು ಸದ್ದು ಮಾಡೋದಿಲ್ಲ, ಮೂಗಿ ಸುಮ್ಮನೆ ಬಾಯಿ ಬಡ್ಕೊಂಡು ಕೂತಿರುತ್ತೆ. ಈ ಗಂಡು ಕೋಗಿಲೆಯೇ ಶಬ್ದ ಮಾಡುವಂಥದ್ದು. ಮನುಷ್ಯಲೋಕವೂ ಸೇರಿದಂತೆ ನನ್ನ ದೃಷ್ಟಿಯಲ್ಲಿ ಪುರುಷ ಪ್ರಪಂಚಕ್ಕೆ ಸೌಂದರ್ಯ ಇರೋದು, ಸ್ತ್ರೀ ಪ್ರಪಂಚಕ್ಕೆ ಅಷ್ಟಲ್ಲ. ಇದನ್ನು ಯಾವ ಸ್ತ್ರೀಯರು ಎಷ್ಟೇ ಆಕ್ಷೇಪ ಮಾಡಿದ್ರೂ ಪರವಾಗಿಲ್ಲ. ಪಕ್ಷಿ ಪ್ರಾಣಿ ಕ್ರಿಮಿಕೀಟ ವರ್ಗದಿಂದ ನೋಡಿ ಗೊತ್ತಾಗುತ್ತೆ. ಗಂಡು ಮೀನಿಗಿರುವ ಸೌಂದರ್ಯ ಹೆಣ್ಣು ಮೀನಿಗೆ ಕಾಣಿಸೋಲ್ಲ. ಪೀಸೀಸ್ ಅಲ್ಲಿಂದ ಶುರು ಮಾಡ್ಬೋದು. ಆಮೇಲಿಂದ ನಾವು ನೋಡಿದಂತೆ ಗಂಡು ಜೇಡ, ಗಂಡು ಜಿರಳೆ, ಜಿರಳೆಯಲ್ಲಿ ಚೆಲುವ, ಜಿರಳೆಗಳ ಮಧ್ಯೆ ಗಂಡು ಜಿರಳೆಗೆ ಚೆಲುವು ಅಂತ ಅನ್ನಬೇಕು, ಅಷ್ಟು ಸಾಪೇಕ್ಷವಾಗಿ. ಗಂಡು ಹಕ್ಕಿಗಳು ನೋಡಿ, ಗಂಡು ನವಿಲಿಗಿರುವಂಥ ಗರಿಗಳ ಸೌಂದರ್ಯ ಹೆಣ್ಣು ನವಿಲಿಗೆ ಹೇಗಿದೆ. ನಾಟ್ಯ ಮಯೂರಿ ಅಂತ ಹೆಣ್ಣಿಗೆ ಬಿರುದು ಕೊಡ್ತಾರೆ. ಆ ಹೆಣ್ಣು ನವಿಲಿಗೆ ಬಾಲ್ವೇ ಇರೋದಿಲ್ಲ, ಅದು ಏನು ಆಡಿಸುತ್ತೆ ಪಾಪ, ಏನೂ ಇಲ್ಲ, ಆಡಿಸೋಕ್ಕೂ ಇಲ್ಲ, ಕಾಡಿಸೋಕ್ಕೂ ಇಲ್ಲ, ಎಂಥದ್ದೂ ಇಲ್ಲ. ಹಾಗೆ ನೋಡಿ ಸಿಂಹ, ಗಂಡು ಸಿಂಹಕ್ಕಿರ್ತಕ್ಕಂಥ ಜೂಲುಗಳ ಸೌಂದರ್ಯ, ಈ ಗೂಳಿಗಿರ್ತಕ್ಕಂಥ ಹಿಳಿಲು ಮೊದಲಾದರ ಸೌಂದರ್ಯ, ಗಂಡಾನೆಗಿರ್ತಕ್ಕಂಥ ದಂತದ ಸೌಂದರ್ಯ, ಹೀಗೆ ಎಲ್ಲಿ ನೋಡಿದ್ರೂ ನಮಗೆ ಗೊತ್ತಾಗುತ್ತೆ. ಇದನ್ನು ಮುಂದಿನ ಕವಿಗಳು ಎಲ್ಲಿವರೆಗೂ ಮರೆತು ಬಿಟ್ಟರು ಅಂದರೆ, ಅವರಿಗೆ ಮಾವಿನ ಮರ ಯಾವುದು ಅಂತ ಗೊತ್ತಿಲ್ಲ. ಚೂತ ಲತಾ ಅಂತ ಬರೀತಾರೆ, ಮಾವಿನ ಬಳ್ಳಿ ಅಂತ ಬರೀತಾರೆ. ಲವಂಗ ಲತಾ ಅಂತ ಬರೀತಾರೆ. ಲಲಿತ ಲವಂಗ ಲತಾ ಪರಿಶೀಲನ ಅಂತ ಜಯದೇವ ಶುರು ಮಾಡ್ತಾನೆ. ಸಾಲು ಇಂಪಾಗಿದೆಯೇ ಹೊರತುನುವೆ ಅದು ಅರ್ಥದೃಷ್ಟಿಯಿಂದ ಪ್ರಶ್ನಾರ್ಥಕವಾಗಿದೆ. BGL ಸ್ವಾಮಿಯವರು ತಮ್ಮ ಗ್ರಂಥಗಳಲ್ಲಿ ಇಂಥ ಎಷ್ಟೆಷ್ಟೋ ಅನೌಚಿತ್ಯಗಳನ್ನು ಎತ್ತಿ ತೋರಿಸ್ತಾರೆ. ನಿಜ ಕವಿ ಬಾಟನಿಸ್ಟ್ ಅಲ್ಲ, ಆದರೆ ಅವನಿಗೆ ಇದರ ಪರಿಜ್ಞಾನವೂ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡಿದರೆ ತಪ್ಪಲ್ಲ. ಎಷ್ಟೋ ಜನ ಕವಿಗಳಿಗೆ ಕೋಕಿಲಾ ಅಂತ ಸ್ತ್ರೀಲಿಂಗ ಬಳಸಿಬಿಡ್ತಾರೆ. ಕನ್ನಡದಲ್ಲಿ ಕೋಗಿಲೆ ಅಂತಿರೋದ್ರಿಂದ ಅದು ಸ್ತ್ರೀಲಿಂಗದ್ದೇ ಶಬ್ದ ಸಂಸ್ಕೃತದಿಂದ ಬಂದಿರೋದು ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಈಗ ವಿಮರ್ಶ ಅನ್ನೋ ಪುಲ್ಲಿಂಗ ಶಬ್ದ ಕನ್ನಡದಲ್ಲಿ ವಿಮರ್ಶೆ ಆಗಿಬಿಟ್ಟಿದೆಯಲ್ಲ, ಆ ರೀತಿಯಲ್ಲೇ ಕೋಕಿಲಹ ಅನ್ನುವುದು ಕೋಕಿಲಾ ಅಂತ ಮಾಡಿಕೊಂಡು ಕೋಗಿಲೆ ಅಂತ ಮಾಡ್ಕೊಂಡು ಬಿಟ್ಟಿದ್ದಾರೆ. ಗಂಡು ಕೋಗಿಲೆಯೇ ಕೂಗುವಂಥದ್ದು. ಅದು ಪುಂಸ್ಕೋಕಿಲೋ ಎನ್ ಮಧುರಂ ಚುಕೂಜ, ಅದು ಮನಸ್ವಿನಿ ಮಾನ ವಿಘಾತ ದಕ್ಷಂ ತದೇವ ಜಾತಂ ವಚನಂ ಸ್ಮರಸ್ಯ. ಅದು ಬಿಂಕದಿಂದ ಇರತಕ್ಕಂಥ ಹೆಣ್ಣುಗಳಿಗೆ ಮನ್ಮಥ ಲಾಸ್ಟ್ ವಾರ್ನಿಂಗ್ ಕೊಡ್ತಿದ್ದಾನೆ. ನೀವು ಬಿಂಕ ಸಡಿಲಿಸಿ ವಸಂತದ ವಿಲಾಸಗಳಿಗೆ ತಕ್ಕಂತೆ ಅನುನಯದಿಂದ ನಿಮ್ಮ ಇನಿಯರ ಜೊತೆಗೆ ವರ್ತಿಸಿ ಅನ್ನುವ ಒಂದು ಫತ್ವಾ ಹೊರಡಿಸಿದಂತೆ ಕಾಣಿಸ್ತಾ ಇತ್ತು ಅಂತ. ಈ ಮನ್ಮಥನ ಫತ್ವ
ಮನ್ಮಥನ ಶಾಸನ ಕೋಗಿಲೆಯ ಧ್ವನಿಯಲ್ಲಿ ಬರುತ್ತದೆ ಎನ್ನುವುದು ಕವಿಯ ಬಹಳ ಕಮನೀಯವಾದ ಕಲ್ಪನೆ. ಇದನ್ನೆಲ್ಲ ಫಾರ್ ದಿ ಫಸ್ಟ್ ಟೈಮ್ ಜಗತ್ತಿಗೇ ಕಾಳಿದಾಸ ಕೊಟ್ಟಿರೋದು. ಅದಾದ ಮೇಲೆ ಕೊಟ್ಟದ್ದು ಏನು ಸಿಂಗನ ಮುಂದೆ ಮಂಗ. ಅದಕ್ಕೆ ಮೊದಲು ಇಂಥದ್ದಾಗಲೇ ಇಲ್ಲ. ಹಿಮವ್ಯಪಾಯ ದ್ವಿಷದಾಧರಾಣಾಂ ಆಪಾಂಡರೀಭೂತ ಮುಖಚ್ಛವೀನಾಂ ಸ್ವೇದೋದ್ಗಮ ಕಿಂ ಪುರುಷಾಂಗನಾನಾಂ ಚಕ್ರೇ ಪದಂ ಪತ್ರ ವಿಶೇಷಕೇಶು. ಪ್ರಾಣಿಗಳದು ಆಗ್ತಾ ಇದ್ದಂತೆ ಅರ್ಧ ಪ್ರಾಣಿ ಅರ್ಧ ಮನುಷ್ಯರ ವರ್ಗಕ್ಕೆ ಬಂದಿದ್ದಾನೆ ಕಿಂಪುರುಷರು. ಕಿಂಪುರುಷ ಸ್ತ್ರೀಯರಲ್ಲಿ ಅವರು ಕುದುರೆಯ ಮೈ, ಮನುಷ್ಯನ ಮುಖ ಹೊಂದಿರತಕ್ಕಂಥವರು. ಕಿನ್ನರರು ಆ ತರಹ. ಕಿಂಪುರುಷರು ಕುದುರೆಯ ಮುಖ, ಮನುಷ್ಯರ ಮೈ ಹೊಂದಿರತಕ್ಕಂಥವರು. ಹಿಮ ಅಳೀತಾ ಇದೆ, ಬಿಸಿಲು ಏರ್ತಾ ಇದೆ. ಆ ಒಂದು ಹಿಮದ ಕಾಲದಲ್ಲಿ, ಚಳಿಗಾಲದಲ್ಲಿ ಆ ಕಿಂಪುರುಷ ಸ್ತ್ರೀಯರ ಮುಖ ಬೆಳ್ಳಗಿತ್ತು, ಬಿಸಿಲು ಕಡಿಮೆ. ಹಾಗಿದ್ದಾಗ ಎಲ್ಲರೂ ಬೆಳ್ಳಗಿರ್ತಾರೆ. ಮನೆ ಒಳಗೆ ಇದ್ದರೆ ಬಂಡೆ ಕೆಳಗಿನ ಗರಕೆ ಹುಲ್ಲಿನಂತೆ ಬಿಳಿಚಿಕೊಂಡಿರ್ತಾರೆ. ಅದು ಹಿಮಗಾಲದಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳು ತುಂಬ ವಿಚಿತ್ರ. ಬಹಳ ಕಡಿಮೆ ಕಾಲ ಸೂರ್ಯಪ್ರಕಾಶ, ಅದು ಕೂಡ ಮಂದ ಪ್ರಕಾಶ, ದಕ್ಷಿಣಾಯನ. ಈ ಕಾರಣದಿಂದ ಅವರ ಮುಖಕ್ಕೆ ಸನ್ಬರ್ನ್ ಆಗುವಂಥ ಅವಕಾಶ ಇಲ್ಲ, ಕಂದು ಬಣ್ಣ ಬರೋಲ್ಲ, ಬೆಳ್ಳಗೆ ಬಿಳಿಚಿಕೊಂಡಿರ್ತಾರೆ. ಪಾಂಡರೀಭೂತ ಮುಖಚ್ಛವೀನಾಂ ಅಂತ ಕವಿಯ ಅಬ್ಸರ್ವೇಷನ್. ಸ್ವೇದೋದ್ಗಮ ಕಿಂ ಪುರುಷಾಂಗನಾನಾಂ ಚಕ್ರೇ ಪದಂ ಪತ್ರ ವಿಶೇಷಕೇಶು. ಈಗ ವಸಂತ ಬರ್ತಿದ್ದಂಗೆ ಸ್ವಲ್ಪ ಬೆವರ್ತಾ ಇದೆ ನೋಡಿ. ಆ ಕಾಲದ ವ್ಯತ್ಯಾಸ ಎಷ್ಟು ತೀವ್ರ ಅಂದರೆ, ಮೊನ್ನೆಯಿಂದಲೇ ಚಳಿ ಆರಂಭವಾಗಿದೆ, ನಮಗೆ ಗೊತ್ತಾಗ್ತಾ ಇದೆ ಇನ್ನು ಮಳೆ ಬರೋದಿಲ್ಲ, ಮುಗೀತು. ಯಾವಾಗ ಹಿಮ ಕಾಣಿಸ್ಕೊಳುತ್ತೋ ಆಗ ಮಳೆ ಇಲ್ಲ ಅಂತ ಅರ್ಥ. ಇಬ್ಬನಿ ಬಿತ್ತು ಅಂತಂದರೆ ಮಳೆ ಮುಗಿಯಿತು ಅಂತನ್ನುವಂಥ ಅರ್ಥ ಗೋಚರವಾಗುತ್ತೆ. ಇದೆಲ್ಲ ಗಮನದಲ್ಲಿಟ್ಕೊಂಡಿದ್ದಾನೆ. ಆಗ ಇಬ್ಬನಿಗೆ ಬದಲಾಗಿ ಬಂದಂಥದ್ದು ಶ್ರಮವಾರಿ, ಬೆವರ್ಪನಿ. ಹಣೆಯಲ್ಲಿ ಆ ಬೆವರು ಮೂಡುತ್ತಲ್ಲ, ಆ ಕಿಂಪುರುಷ ಸ್ತ್ರೀಯರಲ್ಲಿ ಮೂಡಿದ್ದು ಮಕರಿಕಾ ಪತ್ರಗಳಂತೆ ತೋರಿತು ಅಂತ. ಮಕರಿಕಾ ಪತ್ರ ಅಂದರೆ ಯಕ್ಷಗಾನದ ಪರಿಭಾಷೆಯಲ್ಲಿ ಮುತ್ತರಿ ಇಟ್ಟುಕೊಳ್ಳೋದು ಅಂತಾರೆ. ಈ ಹುಬ್ಬಿನ ಮೇಲೆಲ್ಲ ಚುಕ್ಕೆ ಇಟ್ಕೊಳ್ತಕ್ಕಂಥದ್ದು. ಕೆಲವೊಂದು ಸರ್ತಿ ಅದನ್ನು ನಿಜವಾದ ಮರದ ಚಿಗುರುಗಳನ್ನೇ ಕಿತ್ತು ಮೆತ್ತಿಸ್ಕೊಳ್ತಾ ಇದ್ರು. ಈಗ ಆ ಥರದ್ದೆಲ್ಲ ತರತರಾವರಿ ಮೇಕಪ್ಗಳು ಬಂದಿದೆಯಲ್ಲ, ಟಾಟು ಪಾಟು ಅಂತೆಲ್ಲ ಹೇಳಿಬಿಟ್ಟಿದ್ದನು. ಆ ರೀತಿಯ ಅಲಂಕಾರಗಳನ್ನು ಮಾಡ್ಕೊಳ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಕವಿ ಆ ಕಾಲದ್ದು ಯಾವುದೊಂದು ರಿಯಲಿಸ್ಟಿಕ್ ಇಮೇಜ್ ಬಿಡೋಲ್ಲ, ಅದನ್ನು ಬರೀ ಬೋಳಾದ ರಿಯಲಿಸ್ಟಿಕ್ ಆಗಿ ಮಾಡದೆ ಐಡಿಯಲಿಸ್ಟಿಕ್ ಬ್ಯೂಟಿಯಾಗಿ ಮಾಡ್ತಾನೆ. ಗಂಡು ಕೋಗಿಲೆಯೇ ಕೂಗೋದು ಹೆಣ್ಣು ಕೋಗಿಲೆ ಅಲ್ಲ ಅನ್ನುವ ವೈಜ್ಞಾನಿಕ ಸತ್ಯವನ್ನು ಇಟ್ಟುಕೊಂಡು ಅದರ ಮೇಲೆ ವಿರಹಿಣಿಯರಿಗೆ ಇನ್ನಿದು ನಿಮಗೆ ಕೊನೆಯ ಬಿಗುಮಾನ ಇರತಕ್ಕಂಥ ಮಾನಿನಿಯರಿಗೆ ಇದು ಕೊನೆಯ ವಾರ್ನಿಂಗು ಅಂತ ಹೇಳ್ಬಿಟ್ಟು ಅನ್ನುವಂತೆ ಅದು ಕೂಗುತ್ತು ಅನ್ನುವ ಒಂದು ಹೇತೋತ್ಪ್ರೇಕ್ಷೆಯನ್ನು ಅಥವಾ ಕಾವ್ಯಲಿಂಗಾಲಂಕಾರವನ್ನು ಮಾಡ್ತಾ ಇದ್ದಾನೆ. ಅದು ವಿಶೇಷ. ತಪಸ್ವಿನ ಸ್ಥಾಣು ವನೋಕಸಸ್ತಾನ್ ತಾಂ ಆಕಾಲಿಕೀಂ ವೀಕ್ಷ್ಯ ಮಧು ಪ್ರವೃತ್ತಿಂ ಪ್ರಯತ್ನ ಸಂಸ್ತಂಭಿತ ವಿಕ್ರಿಯಾಣಾಂ ಕಥಂಚಿದೀಶಾ ಮನಸಾಂ ಬಭೂವು. ಸ್ಥಾಣುವನೌಕಸಃ ತಪಸ್ವಿನಃ. ಸ್ಥಾಣುವಿನ ವನದಲ್ಲಿರುವ ತಪಸ್ವಿಗಳು. ಶಿವನೇನೋ ಸ್ಥಾಣು, ಅವನೇನೂ ಅಲ್ಲಾಡೋಲ್ಲ, ಯಾವುದಕ್ಕೂ ನಿಷ್ಪಂದ. ಆದರೆ ಪಾಪ ಮಿಕ್ಕ ತಪಸ್ವಿಗಳು ಹಾಗಲ್ವಲ್ಲ. ಆ ವನದಲ್ಲಿ ಶಿವ ತಪಸ್ಸು ಮಾಡ್ತಾನೆ, ಮಹಾ ವ್ಯಕ್ತಿಯ ಸಾನ್ನಿಧ್ಯ, ಮಹಾದೇವನ ಸಾನ್ನಿಧ್ಯ ಅಲ್ಲಿದ್ದರೆ ನಮ್ಮ ತಪಸ್ಸು ಬೆಳೆಯುತ್ತೆ ಅಂತ ಅವನು ಇರುವ ಜಾಗದಲ್ಲಿಯೇ ಬಂದು ತಪಸ್ಸು ಮಾಡ್ತಾ ಇದ್ದಾರೆ. ಅವರಿಗೆ ಅಕಾಲಿಕವಾದ ವಸಂತ ವಿಜೃಂಭಣೆಯನ್ನು ಕಂಡು ತಮ್ಮ ಇಂದ್ರಿಯಗಳು, ತಮ್ಮ ಮೈ ಮನಸ್ಸುಗಳು ತಮ್ಮ ಹತೋಟಿಯಲ್ಲೇ ಇಲ್ಲದೆ ದಿಕ್ಕಾಪಾಲಾಗ್ತಾ ಇರೋದನ್ನು ನೋಡಿ ಕಥಂಚಿತ್ ಮನಸಾಂ ಈಶಾಹ ಬಭೂವು. ಹೇಗೋ ತಮ್ಮ ಮನಸ್ಸಿಗೆ ತಾವೇ ಒಡೆಯರಾದರು ಅಂತ ನೋಡಿ. ಪ್ರಯತ್ನ ಸಂಸ್ತಂಭಿತ ವಿಕ್ರಿಯಾಣಾಂ ಮನಸಾಂ ಕಥಂಚಿತ್ ಈಶಾಹ ಬಭೂವು. ಹೇಗೇಗೋ ವಿಕಾರಗಳನ್ನು ಹತ್ತಿಕ್ಕಿಕೊಂಡು ತಮಗೆ ತಾವೇ ಯಜಮಾನರಾದರು ಅಂತ. ಈ ಪ್ರಕೃತಿಯ ವಿಜೃಂಭಣೆಗೆ ತುತ್ತಾದರೆ ತಾವು ಪ್ರಕೃತಿಗೆ ದಾಸರಾದರು ಅಂತ ಅರ್ಥ. ಪುರುಷ ಪ್ರಕೃತಿಗೆ ದಾಸನಾದ ಅಂತಂದರೆ ಬಂಧನಕ್ಕೆ ಸಿಲುಕಿದ ಅಂತ ಅರ್ಥ. ಹಾಗಾಗಿ ಪ್ರಕೃತಿಯನ್ನು ದಮನ ಮಾಡುವುದಾ? ಅದು ತುಂಬ ತಪ್ಪು. ದಮನವೂ ಮಾಡಬಾರ್ದು. ಪ್ರಕೃತಿಯನ್ನು ದಮನ ಮಾಡಬಾರ್ದು, ಪ್ರಕೃತಿಯಿಂದ ದಲಿತ ಆಗಬಾರ್ದು. ಈಚೆಗೆ ಕನ್ನಡದಲ್ಲಿ ದಮನ ಅನ್ನುವುದನ್ನು ಭೂತಕೃದಂತ ಮಾಡೋದಕ್ಕೆ ದಮನಿತ ಅಂತ ಒಂದು ಹೊಸ ಶಬ್ದವನ್ನು ಸೃಷ್ಟಿ ಮಾಡಿದ್ದಾರೆ. ಅದು ದಾಂತ ಅಂತ ಆಗಬೇಕು, ಅಥವಾ ದಲಿತ ಅಂತ ಮಾಡಬೇಕು, ದಲನ ಅಂತ ಹಾಗೆ ಮಾಡ್ಕೊಳ್ಬಹುದು. ಇರಲಿ. ಅವರು ಜಾಣ್ಮೆಯಿಂದ
ತಮ್ಮ ಕಾಣ್ಮೆಯ ಮೂಲಕವಾಗಿ ತಮ್ಮ ಮನಸ್ಸಿಗೆ ತಾವೇ ಒಡೆಯರಾಗುವ ಪ್ರಯತ್ನ ಮಾಡಿ ಹೇಗೋ ಜಯಿಸಿದ್ದಾರೆ ಅಂತ. ಇನ್ನು ಮಿಕ್ಕವರ ಮಾತೇನು ಹೇಳುವುದು? ಆ ಕುಮಾರವ್ಯಾಸ ಹೇಳ್ತಾನಲ್ಲ, ವಸಂತ ಪಾಂಡುವಿನ ಮೇಲೆ ಹೇಗೆ ನಡೆದ ಅಂತ, ಯೋಗಿಗೆತ್ತಿದ ಖಡ್ಗದಾರ ವಿಯೋಗಿಗೆತ್ತಿದ ಸಬಳ ಅಂತ, ವಿರಾಗಿ ಕುಲಕ್ಕೆತ್ತಿದ ದಡಿತಲೆ ಸಬಳ, ಈ ರೀತಿಯಾಗಿರ್ತಕ್ಕಂಥದ್ದು ಆ ಪಾಂಡುವಿನ ಮೇಲೆ ವಸಂತ ನೃಪಾಲ ನಡೆದ ಅಂತ ಇಂಥ ಒಂದು ವಸಂತ ಬಂದಿರುವುದು. ತಂದೇಶ ಮಾರೋಪಿತ ಪುಷ್ಪಚಾಪೆ ರತಿದ್ವಿತೀಯೇ ಮದನೆ ಪ್ರಪನ್ನೆ ಕಷ್ಟಾಗತ ಸ್ನೇಹ ರಸಾನುವಿದ್ಧಂ ದ್ವಂದ್ವಾನಿ ಭಾವಂ ಕ್ರಿಯೆಯಾ ವಿವವೃಹು. ಇದಂತೂ ಅದ್ಭುತವಾದ ಪದ್ಯ. ಆ ದೇಶ ಆರೋಪಿತ ಪುಷ್ಪಚಾಪೆ ರತಿದ್ವಿತೀಯೇ ಮದನೆ ಪ್ರಪನ್ನೆ, ಈ ಪ್ರದೇಶಕ್ಕೆ ರತಿಯ ಜೊತೆಗೆ ಸಂಪೂರ್ಣ ಪುಷ್ಪಮಯವಾಗಿರುವ ಆ ಸ್ಥಳಕ್ಕೆ ಮನ್ಮಥ ಬಂದಾಗ ಏನಾಯಿತು ಅಂದರೆ, ದ್ವಂದ್ವಾನಿ ಕಾಷ್ಠಾಗತ ಸ್ನೇಹ ರಸಾನುವಿದ್ಧಂ ಭಾವಂ ಕ್ರಿಯೆಯ ವಿವವೃಹು. ಜೋಡಿಗಳೆಲ್ಲ ಪ್ರಣಯೋತ್ಕಟತೆಯ ಉತ್ಥಾನದಲ್ಲಿ ಎಲ್ಲ ಚೇಷ್ಟೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ವು ಅಂತ. ಅಲ್ಲಿ ಯಾರೂ ಒಂಟೊಂಟಿಯಾಗಿಲ್ಲ. ಪಕ್ಷಿ, ಪ್ರಾಣಿ, ಕೀಟ, ಕ್ರಿಮಿ ಮೊದಲಾದವೆಲ್ಲ ಜೋಡಿಗಳಾಗ್ಬಿಟ್ವು. ಅವೆಲ್ಲ ಕೂಡ ಆ ಋತುವಿನಿಗೆ ಯಾವುದು ಸಹಜವೋ ಆ ಕ್ರಿಯೆಯನ್ನು ತಮ್ಮಂತೆ ತಾವೇ ಮಾಡ್ತಾ ಇವೆ ಅಂತ. ಕಾಷ್ಠ ಅಂದರೆ ಪರಾಕಾಷ್ಠೆ ಅಂತೀವಲ್ಲ, ಮ್ಯಾಕ್ಸಿಮಮ್. ಅಲ್ಲಿಗೆ ಕಾಷ್ಠಾಗತ ಸ್ನೇಹರಸ, ಪ್ರೀತಿಯ ರಸದಿಂದ ಅನುವಿದ್ಧಂ, ಮತ್ತೆ ಮತ್ತೆ ಅಂಟಿಕೊಂಡು ಕ್ರಿಯೆಯ ದ್ವಂದ್ವಾನಿ ಭಾವಂ ವಿವವೃಹು, ಬಗೆಬಗೆಯ ರತಿಭಾವದ ವಿವಿಧ ಸ್ತರಗಳನ್ನು ವರಿಸಿದವಂತೆ. ವಿವವೃಹು ಅಂದರೆ ಅವುಗಳೇ ಬಯಸಿ ವರಿಸಿದವು ಅಂತ, ಆವರಿಸಿಕೊಂಡವು ಅಂತ ಅರ್ಥ. ಈಗ ಜೋಡಿಗಳ ಕೆಲಸ ಹೇಳ್ತಾ ಇದ್ದಾನೆ ನೋಡಿ. ಮೊದಲು ಸ್ಥಾವರ ಪ್ರಕೃತಿ, ಮತ್ತು ಜಂಗಮ ಪ್ರಕೃತಿ, ಆ ಬಳಿಕ ಈ ಜಂಗಮ ಪ್ರವೃತ್ತಿಯ ಜೋಡಿಗಳು ಮಿಥುನ ಯಾವ ಥರ ಇದೆ ಅದನ್ನು ಕುರಿತು ಹೇಳ್ತಾ ಇದ್ದಾನೆ. ಇಲ್ಲಿಗೆ ಪರಾಕಾಷ್ಠೆ ಬಂತು ವಸಂತದ್ದು ಅಂತ ಆಗುತ್ತೆ. ಮಧುದ್ವಿರೇಪ ಕುಸುಮೈಕ ಪಾತ್ರಂ ಪಾತ್ರೆ ಪಪೋ ಪ್ರಿಯಾಂ ಸ್ವಾಂ ಅನುವರ್ತಮಾನಃ ಶೃಂಗೇಣ ಚ ಸ್ಪರ್ಶ ನಿಮೀಲಿತಾಕ್ಷಿಂ ಮೃಗೀಮ ಕಂಡೂಯತ ಕೃಷ್ಣಸಾರಃ. ಮಧುದ್ವಿರೇಪ ಕುಸುಮೈಕ ಪಾತ್ರೆ, ಒಂದೇ ಹೂವಿನ ಪಾತ್ರದಲ್ಲಿ ಜೇನುಹುಳ ಅಥವಾ ತುಂಬಿ ತನ್ನ ಪ್ರಿಯೆಯ ಜೊತೆಗೆ ಆ ರಸವನ್ನು ಹಂಚಿಕೊಳ್ತು, ಶೇರ್ ಮಾಡ್ತು ಅಂತ. ಈಗೆಲ್ಲ ನಾವು ಮದುವೆ ರಿಸೆಪ್ಷನ್ಗಳಲ್ಲಿ ನೋಡ್ತೀವಿ, ಒಂದೇ ಕೂಲ್ ಡ್ರಿಂಕ್ಸ್ನ ಬಾಟ್ಲಿಗೆ ಈ 2 ಸ್ಟ್ರಾಗಳನ್ನು ಇಟ್ಟು ಕುಡಿಯುವಂಥದ್ದು ಅಂತ ಕಾಳಿದಾಸ ಆಗಲೇ ತೋರಿಸ್ತಾ ಇದ್ದಾನೆ ಇದನ್ನೆಲ್ಲವನ್ನೂ. ಕುಸುಮೈಕ ಪಾತ್ರೆ, ಒಂದೇ ಪುಷ್ಪ ಪಾತ್ರದಲ್ಲಿ ಪ್ರಿಯಾಂ ಸ್ವಾಂ ಅನುವರ್ತಮಾನಃ, ಪ್ರಿಯನ್ನು ಇಟ್ಟುಕೊಂಡು ಭ್ರಮರವೊಂದು ಮಕರಂದವನ್ನು ಸವಿಯಿಸ್ತಾ ಇದೆಯಂತೆ. ಶೃಂಗೇಣ ಚ ಸ್ಪರ್ಶ ನಿಮೀಲಿತಾಕ್ಷಿಂ ಮೃಗೀಂ ಅಖಂಡೂಯತ ಕೃಷ್ಣಸಾರಃ. ಇನ್ನು ಕೃಷ್ಣಸಾರ ಮೃಗ, ಬ್ಲ್ಯಾಕ್ ಬಸ್ಟರ್ಡ್ ಅಂತೀವಲ್ಲ, ಅದು ತನ್ನ ಪ್ರಿಯೆಗೆ ತನ್ನ ಕೊಂಬಿನಿಂದ ತುರಿಸಿದ್ರೆ ಅದು ಆ ನವೆಗೆ ಅದು ಕೆರಿತಾ ಇರೋದನ್ನು ಸುಖವಾಗಿ ಹಿತವಾಗಿ ನಿಮೀಲಿತಾಕ್ಷಿಯಾಗಿ ಆಸ್ವಾದಿಸ್ತಾ ಇತ್ತು ಅಂತ. ಪ್ರಾಣಿ ಸ್ವಭಾವವನ್ನು ಎಷ್ಟು ಚೆನ್ನಾಗಿ ಪರಿಶೀಲನೆ ಮಾಡಿರಬೇಕು. ಇನ್ನೂ ಅತಿಶಯಕ್ಕೆ ಹೋಗಿ ಕಾಳಿದಾಸ ಶಾಕುಂತಲದಲ್ಲಿ ಹೇಳ್ತಾನೆ, ಆ ಕೃಷ್ಣಸಾರ ಮೃಗ ತನ್ನ ಗೆಳತಿಯ ಕಣ್ಣಿನ ಬಳಿಯಲ್ಲಿ ಆದ ನವೆಯನ್ನು ಕೊಂಬಿನಿಂದ ತುರಿಸ್ತಾ ಇತ್ತು ಅಂತ. ಅದು ನೋಡಿ ಇದು ಎಷ್ಟು ಕರೆಕ್ಟಾಗಿ ತುರಿಸ್ತಾ ಇದೆಯೋ ಅದಕ್ಕೆ ಸರಿಯಾಗಿ ಕಣ್ಣನ್ನು ಅಲ್ಲಾಡಿಸದೇ ಇಟ್ಟುಕೊಂಡಿದೆ. ಕಣ್ಣಿನಂಥ ಸೆನ್ಸಿಟಿವ್ ಆರ್ಗನ್ನು, ಅದರ ಹತ್ರ ನವೆ ಆಗಿದೆ. ಇದಕ್ಕೆ ಬಾಲ ಅಷ್ಟುದ್ದ ಇಲ್ಲ ಕಣ್ಣಿನ ಬಳಿ ಹೋಗಿ ಬಡ್ಕೊಳ್ಳೋಕ್ಕೆ, ಕಿವಿ ಅದರ ಕಡೆಗೆ ಹೋಗೋದಿಲ್ಲ. ಹಾಗಾಗಿ ಇನ್ನೊಂದು ಕೊಂಬಿನಿಂದಲೇ ತುರಿಸಬೇಕು, ಇಲ್ಲ ಮರದ ಹತ್ರಕ್ಕೆ ಹೋಗಿ ಮರದ ಕೊಂಬೆ ಹತ್ರ ತಿವ್ಕೊಂಡ್ರೆ ಕಷ್ಟ. ಯಾಕೆಂದರೆ ಇದಕ್ಕೆ ಕಣ್ಣೇ ತುರಿಸ್ಕೋಬೇಕಾದ್ರಿಂದ ನೋಡೋಕ್ಕಾಗೋದಿಲ್ಲ. ಈಗ ಮತ್ತೊಂದು ತನಗೆ ಆತ್ಮೀಯವಾದ ದಯಿತ ಜಿಂಕೆ, ಅದು ತನ್ನ ಕೊಂಬಿನಿಂದ ನೋಡಿಕೊಂಡು ಕರೆಕ್ಟಾದ ಜಾಗದಲ್ಲಿ ಎಷ್ಟು ಬೇಕೋ ಅಷ್ಟು ತುರಿಸುತ್ತೆ. ತುರಿಕೆ ಎಲ್ಲಿವರೆಗೂ ಹಿತವ ಅಲ್ಲಿವರೆಗೂ ಹಿತ, ಅದರ ಮೇಲೆ ಅದು ಗಾಯ, ಪರಚಾಟ. ಇದೆಲ್ಲ ನೋಡಿದಾಗ ನಮಗೆ ಪ್ರಾಣಿ ಸ್ವಭಾವವನ್ನು ಅದೆಷ್ಟು ಚೆನ್ನಾಗಿ ಗಮನಿಸಿಕೊಂಡು ಕವಿ ಬರೆದಿದ್ದಾನೆ. ಮತ್ತು ಅದರ ಮೂಲಕವಾಗಿ ಇಲ್ಲಿ ವಸಂತ ಋತು ಬಂದರೆ ಹೇಗೆ ಪ್ರಕೃತಿಯೇ ಬದಲಾಗುತ್ತೆ ಅಂತ. ಪ್ರಾಣಿಗಳು ಈ ಉಪಭೋಗಕ್ಕೆ ಕಾಲವನ್ನು ಕಾಯುತ್ತವೆ, ಮನುಷ್ಯ ಕಾಲವನ್ನು ಕಾಯೋಲ್ಲ, ಆದರೆ ಅವನು ಕಾಯಬೇಕು. ಇದೆಲ್ಲ ಕೂಡ ಇಲ್ಲಿ ಮುಂದೆ ಧ್ವನಿತವಾಗುವ ಸಂದೇಶ. ದದೌ ರಸಾತ್ ಪಂಕಜರೇಣು ಗಂಧಿ ಗಜಾಯ ಗಂಡೂಷ ಜಲಂ ಕರೇಣು ಅರ್ಧೋಪಭುಕ್ತೇನ ಬಿಸೇನ ಜಾಯಾಂ ಸಂಭಾವಯಾಮಾಸ ರಥಾಂಗನಾಮ. ಆನೆ ಕಮಲದ
ಬಹಳ ಸುಂದರವಾದ ಸನ್ನಿವೇಶವುಳ್ಳಂಥ ಜಲದಲ್ಲಿ ಮೀತಾ ಇದೆ. ರಸಾತ್ ಅಂದರೆ ಬಹಳ ಪ್ರೀತಿಯಿಂದ ಪಂಕಜ ರೇಣುಗಂಧಿ ಗಂಡೂಷ ಜಲಂ ಕರೇಣು ಗಜಾಯ ದದು. ಹೆಣ್ಣಾನೆ ಕರೇಣು ಪಾಪ ಬಹಳ ಪ್ರೀತಿಯಿಂದ ತನ್ನ ಗಂಡಿಗೆ ಸೊಂಡಲಿನಿಂದ ಹೀರಿದಂಥ ಕಮಲ ಮಕರಂದ ಪರಾಗ ಪರಿಶೀಲಿತವಾಗಿ ರುಚಿಯನ್ನು, ಪರಿಮಳವನ್ನು, ವರ್ಣವನ್ನು ಮೂರನ್ನೂ ಹೊಂದಿರುವ ದೇವಗಂಗೆಯ ನೀರನ್ನು ಹೀರಿ ಅದರ ಬಾಯಿಗೆ ಸುರಿತಾ ಇತ್ತಂತೆ. ಪಂಕಜ ರೇಣುಗಂಧಿ ಅಂತ. ಇಲ್ಲಿ ನೀರಿಗೆ ಬಂಗಾರದ ಬಣ್ಣದ ಕಮಲದ ಪರಾಗ ಧೂಳಿ ಬಿದ್ದು ಬಣ್ಣ ಬದಲಾಗಿದೆ, ರುಚಿ ಬದಲಾಗಿದೆ. ಮತ್ತು ಆ ಇಡೀ ನೀರಿನ ಸನ್ನಿವೇಶ ಕಮಲಗಳಿಂದ ಅತಿ ರಂಜಿತವಾಗಿದೆ. ಅದೆಲ್ಲವನ್ನೂ ಕೂಡ ತಾನು ಸೊಂಡಲಲ್ಲಿ ಹೀರಿ ಗಂಡಾನೆಗೆ ತಾನು ಕುಡಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಗಂಡೂಷ ಜಲಂ ಕರೇಣು ದದು. ಇನ್ನು ಆ ಚಕ್ರವಾಕ ರಥಾಂಗ ಅದು ಏನು ಮಾಡಿದೆ, ತನ್ನ ಪ್ರಿಯಗೆ ತಾನು ಅರ್ಧ ಜಗಿದು ಸವಿ ನೋಡಿದ ಎಳೆದಾವರಿಯ ದಂಟನ್ನು ತಿನ್ನಿಸ್ತಾ ಇದೆ. ಅರ್ಧೋಪಭುಕ್ತೇನ ಬಿಸೇನ ಜಾಯಾಂ ಸಂಭಾವಯಾಮಾಸ ರಥಾಂಗ ನಾಮ. ಗಾಳಿಯಲ್ಲಿ ಭ್ರಮರಗಳು ಓಡಾಡಿ ಒಂದು ಚಿತ್ರಣ ಕೊಟ್ಟರೆ, ನೆಲದಲ್ಲಿ ಜಿಂಕೆಗಳು ಓಡಾಡಿ ಅವು ಒಂದು ಚಿತ್ರಣ ಕೊಟ್ಟರೆ, ನೀರಿನಲ್ಲಿ ಈ ಆನೆಗಳು ಮತ್ತು ಈ ಪಕ್ಷಿಗಳು ಓಡಾಡಿ, ಜಲ, ಸ್ಥಳ ಮತ್ತು ವಾಯು ಮೂರು ಜಾಗದಲ್ಲೂ ಕೂಡ, ಅನಿಲ ಮಾರ್ಗದಲ್ಲಿ, ಜಲಮಾರ್ಗದಲ್ಲಿ, ಸ್ಥಳ ಮಾರ್ಗದಲ್ಲಿ ಕೂಡ ಈ ವಸಂತದ ವೈಭವಕ್ಕೆ ಜೋಡಿಗಳು ಹೇಗೆ ಸ್ಪಂದಿಸ್ತಾ ಇವೆ ಅಂತ ಅನ್ನೋದನ್ನು ಕವಿ ತೋರಿಸ್ತಾ ಇದ್ದಾನೆ. ಅವನು ಎಲ್ಲ ರೆಪ್ರೆಸೆಂಟೇಷನ್ನು ತಗೋತಾನೆ. ಬರೀ ಸಾಲಿಗೆ ಜಿಂಕೆ ಆಯಿತು ಅಂತಂದರೆ ಇನ್ನು ತಗೋ, ಕುದುರೆನ ತಗೋ, ಮತ್ತೆ ತಗೋ, ಎತ್ತನ್ನು ತಗೋ, ಮತ್ತು ಗೇಂಡಾಮೃಗ ತಗೋ ಅಂತ ಮಿಕ್ಕ ಕವಿಗಳು ಅದನ್ನೇ ಒಂದು ಲಿಸ್ಟ್ ಬೆಳೆಸ್ತಾರಲ್ಲ, ಹಾಗೆ ಮಾಡೋಲ್ಲ. ಎಲ್ಲದರೊಳಗೆ ಒಂದೊಂದು ಸ್ಯಾಂಪಲ್ ತೋರಿಸ್ತಾನೆ. ಖೇಚರಗಳು, ಜಲಚರಗಳು, ಭೂಚರಗಳು ಹೀಗೆ ನೋಡಿ ಅಂತ. ಮಿಕ್ಕ ಕವಿಗಳು ಜನ್ಮ ಇಡೀ ಸವಸುವಂಥದ್ದನ್ನು ಇವರು ಅಲ್ಲಿಗಲ್ಲಿಗೆ ಸೂಚನೆ ಕೊಟ್ಟು ಹೊರಟೋಗ್ಬಿಡ್ತಾನೆ. ಮಿಕ್ಕವರಿಗೆ ಇದು ಸಾಕು ಒಂದು ಇಡೀ ರಾತ್ರಿ ಬೆಳಗು ಮಾಡೋದಕ್ಕೆ. ಯಕ್ಷಗಾನದ ಅನೇಕ ಕಲಾವಿದರನ್ನು ನಾನು ನೋಡಿದ್ದೀನಿ. ಯಾವುದೋ ಒಂದು ಎರಡು ಹೆಜ್ಜೆ ಕಲಿತು ಬಿಟ್ಟರೆ ಯಾವ ಬಿಡ್ತಿಗೆಗೂ ಅದನ್ನೇ ಕುಣಿತಾ ಇರ್ತಾರೆ, ಬೆಳಗು ಮಾಡ್ತಾರೆ ಚಾಲು ಕುಣಿತದಿಂದ. ನಮ್ಮ ಸಂಗೀತಗಾರರು ಅಷ್ಟೇ, ಒಂದು ಭೈರವಿಯೋ ಒಂದು ಶಂಕರಾಭರಣದ್ದೋ ಯಾವುದೋ ಒಂದೆರಡು ಜಗ್ಗಾಡುವ ಸಂಗತಿಗಳು ತಿಳಿದು ಬಿಟ್ಟರೆ ಸಾಕು, ಅದೊಂದಿಷ್ಟು ಮುಕ್ತಾಯ ಬಾಯ್ಪಾಠ ಮಾಡಿಕೊಂಡಿರ್ತಾರೆ. ಅದೇ ಸ್ವರಗಳನ್ನು ಹಾಕಿ ಅದೇ ರೀತಿ ಚೆಚ್ಚು, ಅದೇ ನೆರವಲ್ ಮಾಡು, ಅದೇ ತನಿ ಆವರ್ತ ಮಾಡು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಹಾಗಲ್ಲ ಕಾಳಿದಾಸ. ತಗೊಳ್ರಯ್ಯ ಅಂತ ಎತ್ತೆಸ್ದು ಹೋಗ್ತಾ ಇದ್ದಾನೆ. ಬೊಗಸೆಯಲ್ಲಿ ಸೀಮೆ ಕಮಲಗಳನ್ನು, ಅಂದರೆ ವಜ್ರ ಅಂತ, ವೆಲ್ ಕಟ್ ಡೈಮಂಡ್ಸ್ಗೆ ಸೀಮೆ ಕಮಲ ಅಂತಾರೆ, ಎತ್ತೆತ್ತಿ ಎಸ್ದು ಹೋಗ್ತಾ ಇರ್ತಾನೆ. ಆರಿಸ್ಕೊಳ್ಳಿ ನಿಮ್ಮ ಶಕ್ತಿ ಇದ್ದಷ್ಟು ಅಂತ. ಇವನು ಕೊಟ್ಟ ಸೂಚನೆಗಳಲ್ಲಿ ಒಂದೊಂದು ದೊಡ್ಡ ಕಾವ್ಯಗಳನ್ನೇ ಬರೀಬಹುದು. ವ್ಯಾಸ ವಾಲ್ಮೀಕಿಗಳು ಅಂಥ ಕೆಲಸವೇ ಮಾಡಿದವರು. ಆಮೇಲೆ ಕಾಳಿದಾಸ ಮಾಡಿದ, ಮುಂದಿನ ಯಾವ ಕವಿಗಳು ಹಾಗೆ ಮಾಡಲಿಲ್ಲ, ಯಾವ ಕವಿಗಳು ಆ ಥರ ಮಾಡಲಿಲ್ಲ. ಯಾಕೆಂದರೆ ತುಂಬ ಬರೆಯೋದಿಕ್ಕಿದೆ, ತುಂಬ ಹೇಳೋದಿಕ್ಕಿದೆ, ಕಾಣಿಸುವುದಕ್ಕಿದೆ. ಅದಕ್ಕೋಸ್ಕರ ಕವಿ ಹೀಗೆ ಮಾಡ್ತಾ ಇದ್ದಾನೆ. ಗೀತಾಂತರೇಶು ಶ್ರಮವಾರಿಲೇಶೈ ಕಿಂಚಿತ್ ಸಮುಚ್ಛ್ವಾಸಿತ ಪತ್ರಲೇಖಂ ಪುಷ್ಪಾಸವಾಘೂರ್ಣಿತ ನೇತ್ರಶೋಭಿ ಪ್ರಿಯಾಮುಖಂ ಕಿಂ ಪುರುಷಶ್ಚುಚುಂಬೆ. ಗೀತಾಂತರೇಶು ಶ್ರಮವಾರಿಲೇಶೈ. ಆ ಕಿಂಪುರುಷ ಸ್ತ್ರೀಯರು ಪುರುಷರು ಹಾಡಿಕೊಳ್ತಾ ಇದ್ದಾರಂತೆ. ಆ ಹಾಡಿಕೆ ಎಂಥದ್ದಾಗಿದೆ ಅಂತಂದರೆ ಬಹಳ ರಮಣೀಯವಾಗಿ ಶ್ರುತಿಯನ್ನು, ಅಂದರೆ ಕಿವಿಯನ್ನು ಹಿಗ್ಗಿಸುವಂಥದ್ದಾಗಿರುವುದು. ಮತ್ತು ಅದನ್ನು ಹಾಡುವ ಸಂದರ್ಭದಲ್ಲಿಯೇ ಅವರಿಗೆ ಒಂದಷ್ಟು ಬೆವರೂ ಕೂಡ ಉಂಟು. ಅದು ಯಾತಕ್ಕಾಗಿದೆ? ಕಿಂಚಿತ್ ಸಮುಚ್ಛ್ವಾಸಿತ ಪತ್ರಲೇಖಂ ಪುಷ್ಪಾಸವಾಘೂರ್ಣಿತ ನೇತ್ರಶೋಭಿ ಪ್ರಿಯಾಮುಖಂ ಕಿಂಪುರುಷಶ್ಚುಚುಂಬೆ. ಕಿನ್ನರರು, ಕಿಂಪುರುಷರು, ಗಂಧರ್ವರು ಇವರೆಲ್ಲ ಗಾನಪ್ರಿಯರಾದವರು ಅಂತ ನಮಗೆ ಗೊತ್ತು. ನಮ್ಮ ಆಂಥ್ರೋಪಾಲಜಿಸ್ಟ್ ಹೇಳ್ತಾರೆ ಇವರೆಲ್ಲ ಬಗೆ ಬಗೆಯ ಬುಡಕಟ್ಟು ಜನಾಂಗದವರು ಅಂತ. ಏನೂ ಚಿಂತೆ ಇಲ್ಲ, ಏನೂ ಶಾಕ್ ಮಾಡ್ಕೋಬೇಕಿಲ್ಲ. ನಮ್ಮ ಜಾನಪದರಿಗೆ, ಬುಡಕಟ್ಟು ಜನಾಂಗದವರಿಗಿರುವಷ್ಟು ಗೀತ ನೃತ್ಯ ಪ್ರೀತಿ ನಾಗರಿಕರಿಗೆ ಇಲ್ಲ. ನಾವೆಲ್ಲ ಪ್ಯಾಸಿವ್ ಸ್ಪೆಕ್ಟೇಟರ್ಸು, ಪ್ಯಾಸಿವ್ ಪಾರ್ಟಿಸಿಪೆಂಟ್ಸು. ಹಾಡು ಕುಣಿತ ಅಂತಂದರೆ ಅವರು ನಿಜವಾಗಿ ಎಲ್ಲವನ್ನೂ ಆಡ್ತಾರೆ. ಅವರಲ್ಲಿ ಸ್ಪೆಕ್ಟೇಟರ್ಸ್ ಅಂತಲೇ ಇಲ್ಲ, ವೀಕ್ಷಕರೇ ಇಲ್ಲ, ಎಲ್ಲರೂ ಹಾಡುವವರೇ, ಎಲ್ಲರೂ ಆಡುವವರೇ ತಾನೆ. ಅವರು ಹಾಡಿನ ಮಧ್ಯದಲ್ಲಿ ಮತ್ತು ಪಾನೀಯದ ಮಧ್ಯದಲ್ಲಿ ಏನು ಮಾಡ್ತಾರೆ ಅನ್ನುವುದನ್ನು ಕವಿ ಹೇಳ್ತಾ ಇದ್ದಾನೆ. ಕಿಂಪುರುಷ ಸ್ತ್ರೀಯರು ಪತ್ರಲೇಖೆಗಳನ್ನು ಹಚ್ಚಿಕೊಂಡಿದ್ದಾರಲ್ಲ, ಹಣೆಯ ಮೇಲೆಲ್ಲ ಬಹಳ ಸೊಗಸಾಗಿ ಪತ್ರಲೇಖಾಲಂಕಾರವನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಅವರು
ಈ ಮಧುವನ್ನು ಕುಡಿದು ಮತ್ತೇರಿದ ಕಣ್ಣುಗಳು ಉಳ್ಳವರು. ಪುಷ್ಪಾಸವ ಆಘೂರ್ಣಿತ ನೇತ್ರ ಶೋಭಿ. ಹಾಗಾಗಿ ಆ ಪಾನಕ ಕುಡಿದು, ಪುಷ್ಪ ಪಾನಕ ಕುಡಿದು ಕಣ್ಣುಗಳು ಗಿರಗಿರ ಅಂತ ಚಕ್ರಾಕಾರವಾಗಿ ತಿರುಗ್ತಾ ಇದೆ, ಘೂರ್ಣಿತವಾಗ್ತಾ ಇದೆ. ಆ ರೀತಿ ಇರ್ತಕ್ಕಂಥ, ಮತ್ತು ಹಾಡಿನ ಮಧ್ಯದಲ್ಲಿ ಬೇಸಿಗೆ ಬೇರೆ ಬಂದಿದೆ, ಹಾಡ್ತಾರೆ, ಕುಣಿತಾರೆ, ಕುಡಿದಿದ್ದಾರೆ, ಸ್ವಲ್ಪ ಬೆವರಿದೆ. ಆ ಬೆವತ ಮುಖವನ್ನು, ಆ ಪ್ರಿಯೆಯರ ಮುಖವನ್ನು ಕಿಂಪುರುಷರು ಮುದ್ದಿಸ್ತಾ ಇದ್ದಾರೆ ಎನ್ನುವಂಥ ಮಾತು ಇಲ್ಲಿ. ಮತ್ತೆ ನೋಡಿ, ಅವರಿಬ್ಬರು ಮುದ್ದಿಸ್ಕೊಂಡು ಹೋದರು ಅನ್ನೋದು ಬಹಳ ಈಸಿ ಹೇಳುವಂಥದ್ದು. ಈ ಕಾಲದ ಸಿನಿಮಾ ಶಾಟ್ಗಳಲ್ಲಿ ಅದನ್ನು ತೆಗೆದು ತೋರಿಸ್ತಾರೆ. ಆದರೆ ಆ ಪಾನಮತ್ತವಾಗಿ, ಘೂರ್ಣಿತವಾಗಿ, ತುತ್ತುತ್ತಾ ತೇಲುಗಣ್ಣಾಗಿದೆಯಲ್ಲ, ಆ ರೀತಿಯಾದ ಕಣ್ಣುಗಳ ಒಂದು ಚಿತ್ರ ಕೊಟ್ಟಿದ್ದಾನೆ. ಹಾಗಾಗೋದಕ್ಕೆ ಮದ್ಯ, ಅದು ಮದ್ಯ ಎಂಥದ್ದು, ಈಗಷ್ಟೇ ಫ್ರೆಶ್ ವಸಂತದ ಮಕರಂದದಿಂದ ಬಟ್ಟಿ ಇಳಿಸಿರ್ತಕ್ಕಂಥದ್ದು ಅನ್ನುವಂಥದ್ದು ಬೇರೆ ಸೂಚನೆ ಇದೆ. ಪುಷ್ಪಾಸವ ಘೂರ್ಣಿತ ನೇತ್ರಶೋಭಿ. ಆಮೇಲೆ ಮುದ್ದಿಸುವ ಕಾಲದವ್ರ ಮೇಕಪ್ ಕೆಡದೇ ಇದ್ದರೆ ಅದು ಇನ್ನೆಂಥ ಮುದ್ದು. ಹಾಗಾಗಿ ಅದು ಕಿಂಚಿತ್ ಸಮುಚ್ಛ್ವಾಸಿತ ಪತ್ರಲೇಖಂ, ಸ್ವಲ್ಪ ಕೆದರಿದಂಥ ಪತ್ರಲೇಖೆ ಉಳ್ಳಂಥದ್ದು. ಅದು ಮತ್ತೆ ಯಾಕೆ, ಬೆವರು ಒಂದಷ್ಟಾಗಿದೆ. ಇದರ ಮಧ್ಯದಲ್ಲಿ ಅವರು ಹಾಡ್ತಾ ಇದ್ದಾರೆ. ಹಾಡಿಕೆ ಕೇಳುವಂಥದ್ದು, ಪಾನೀಯ ಕುಡಿಯತಕ್ಕಂಥದ್ದು, ಬೆವರಿನ ಹನಿಗಳು ಮತ್ತು ಆ ಪತ್ರಲೇಖೆಗಳು ಅದು ಕಾಣುವಂಥದ್ದು. ಈಗ ಮತ್ತೆ ಹಲವು ಇಂದ್ರಿಯಗಳದ್ದು ಸಮಾವೇಶ. ಮನ್ಮಥನ ಜಯ, ಮನ್ಮಥನ ಪ್ರಪಂಚ ಅಂದರೆ ಇಂದ್ರಿಯ ವೈಭವ ತಾನೇ ಇರುವುದು. ಅದನ್ನು ಇಷ್ಟಿಷ್ಟು ಬಗೆಯಲ್ಲಿ ತೋರಿಸ್ತಾನೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ನವ್ಯ ಕವಿಗಳು, ನವ್ಯ ಕವಿಬ್ರುವರು, ಕಿರಿಕವಿಗಳು, ಕಿರಿಕಿರಿ ಕವಿಗಳು ಇವರೆಲ್ಲ ಏನು ಬರೆಯೋದಕ್ಕೆ ಹೊರಟಿದ್ದಾರೆ, ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನನಗೆ ಅರ್ಥವೇ ಆಗೋದಿಲ್ಲ. ಯಾಕೆ ಈ ಹೊತ್ತು ಕವಿಗೋಷ್ಠಿಗಳಿಗೆ ಜನ ಬರೋಲ್ಲ ಅಂದರೆ, ಅಲ್ಲಿಗೆ ಹೋದರೆ ಸಾಕು 144 ಸೆಕ್ಷನ್ನು ಕರ್ಫ್ಯೂನು ಹಾಕದಂಗೆ ಇರುತ್ತೆ ಕವಿಗೋಷ್ಠಿ. ನಾನು ಓದುವನಾಗಿದ್ದರೆ, ಅದು ಮುಂದೆ ನಾನು ಓದುವನಾಗಿದ್ದರೆ ಕೂತ್ಕೋತೀನಿ, ಓದಿದ್ರೆ ಮೊದಲೇ ಓಡೋಗ್ತೀನಿ. ನಾನೇ ಅದಕ್ಕೆ ಎಕ್ಸಾಂಪಲ್ಲು. ಕವಿಗೋಷ್ಠಿಗಳಿಗೆ ಏನಾದರೂ ಕವಿತೆ ಓದೋಕ್ಕೆ ಹೋದರೆ ಬೇಗ ನನಗೆ ಸರ್ದಿ ಕೊಟ್ಬಿಡಿಪ್ಪ, ನಾನು ಮನೆಗೆ ಹೋಗಬೇಕು, ಅಮ್ಮನಿಗೆ ಅಡುಗೆ ಮಾಡಬೇಕು ಅಂತ ಹೇಳಿ ಪದ್ಯ ಓದ್ದವನೇ ಓಟ ಬರ್ತಾ ಇರ್ತೀನಿ. ಹಾಗಿದ್ದ ಮೇಲೆ ಇನ್ನು ಬೇರೆಯವರು ಯಾತಕ್ಕೆ ಅಪವಾದವಾಗ್ತಾರೆ? ಕಾರಣ ರಸವಿಲ್ಲ. ಜೀವನ ಪ್ರೀತಿ ಇಲ್ಲದೆ ರಸ ಹೇಗೆ ಬರುತ್ತೆ? ಜೀವನ ಪ್ರೀತಿ ಬೇಕು ಅಂತಂದರೆ ಪರಿಶ್ರಮ ಬೇಕು. ಆ ಪರಿಶ್ರಮ ಯಾವ ಮಾಧ್ಯಮದಲ್ಲಿಯೂ ಅದರಲ್ಲಿ ಮಾಡಬೇಕು. ನಾನು ಬೀದಿನಲ್ಲಿ ಚರಂಡಿ ಬಾಚುವಂಥ ಪರಿಶ್ರಮ ಮಾಡಿಬಿಟ್ಟು ಪದ್ಯ ಬರೀತೀನಿ ಅಂದರೆ ಆಗುತ್ತಾ? ಅಥವಾ ಪದ್ಯ ಬರೆದಿದ್ದಕ್ಕೋಸ್ಕರವಾಗಿ ಚರಂಡಿ ಬಾಚ್ತೀನಿ, ಅದರೊಳಗೆ ಎಫಿಷಿಯನ್ಸಿ ತೋರಿಸ್ತೀನಿ ಅಂದರೆ ಆಗುತ್ತಾ? ಎಷ್ಟು ಕವಿತೆಗಳನ್ನು ಹೇಳಿದ್ರು ಇಲ್ಲ, ಎಷ್ಟು ಛಂದಸ್ಸನ್ನು ಉದ್ಧರಿಸಿದ್ರು ಇಲ್ಲ, ಡ್ರೈನೇಜ್ ಚೋಕ್ ಆಗಿಯೇ ಇರುತ್ತೆ. ಯಾವ ಮಂದಾಕ್ರಾಂತ ವಾತೋರ್ಮಿ, ಯಾವ ಛಂದಸ್ಸು ಹೇಳಿದ್ರು ಇಲ್ಲ, ಯಾವ ಮೇಘವಿಸ್ಫೂರ್ಜಿತ, ಯಾವ ಮತ್ತೆ ಭವಿಕ್ರೀಡಿತ ಮಾಡಿದ್ರು ಏನು ಪ್ರಯೋಜನವಾಗೋಲ್ಲ. ಯಾವ್ಯಾವುದಕ್ಕೆ ಯಾವ್ಯಾವುದು ಬೇಕೋ ಅದೇ ಬೇಕು. ಸಾಹಿತ್ಯಕ್ಕಾಗಿ ಸಾಕಷ್ಟು ಶ್ರಮ ಉಂಟು. ತುಂಬ ಜನ ಈ ಪೂರ್ವ ಪೀಠಿಕೆ ಇಲ್ಲದೇನೆ ಆ ಕೆಲಸಗಳಿಗೆ ಕೈ ಹಾಕ್ತಾರೆ. ಸರ್ವಾನರ್ಥವಾಗುತ್ತದೆ. ಕಾಳಿದಾಸ ಈ ಥರ ಕಾವ್ಯ 7 ಕೊಟ್ಟಿದ್ದಾನೆ. ಆ 7 ಬರೆಯೋಕ್ಕೆ ಮುಂಚೆ ಎಷ್ಟು ಪದ್ಯಗಳು ಬರೆದು ಕೈ ಕುದುರಿಸಿಕೊಂಡನು. ನಮ್ಮ ಪಾಲಿಗೆ ತುಂಬ ಚೆನ್ನಾಗಿರಬಲ್ಲಂಥ ಸಾವಿರಾರು ಪದ್ಯ ಬರೆದಿದ್ದಿರ್ಬೋದು. ಬಟ್ ದಿಸ್ ಈಸ್ ನಾಟ್ ವರ್ತ್ ಪಬ್ಲಿಷಿಂಗ್ ಅಂತ ಬಿಸಾಗಿರ್ಬೋದು, ಹರಿದಿರ್ಬೋದು. ಆಗ ಪೇಪರ್ ಇರಲಿಲ್ಲ, ಭೂರ್ಜ ಪತ್ರದ ಮೇಲೆ ಬರೀತಾ ಇದ್ದ ಅನಿಸುತ್ತೆ, ಅಥವಾ ಮನಸ್ಸಿನಲ್ಲೇ ರಚನೆ ಮಾಡ್ಕೊಳ್ತಾ ಇದ್ದ. ಛಂದೋಗತರಾದವರಿಗೆ, ಛಂದಶಾಸ್ತ್ರ ಕೌಶಲ ಇದ್ದವರಿಗೆ ಪೇಪರು ಬೇಕಾಗೋಲ್ಲ, ಮನಸ್ಸಿನಲ್ಲೇ ನಿರ್ಮಾಣ ಮಾಡ್ಕೊಳ್ತಾರೆ. ಹಾಗೆ ಎಷ್ಟು ಸಾವಿರ ಪದ್ಯಗಳು ಭ್ರೂಣ ಹತ್ಯೆಗೆ ಒಳಗಾಗಿವೆಯೋ ಮಹಾಕವಿಯಿಂದ ಗೊತ್ತಿಲ್ಲ. ಯಾಕೆ? ಒಳ್ಳೆ ವೈನತೆಯ ಅವಕ್ರ ವಿಕ್ರಮಿಯಾಗಿ ಮೂಡಬೇಕು ಅಂತ ಎಷ್ಟು ಅರುಣರು ಅಲ್ಲಿಯೇ ಮೊಟ್ಟೆ ಒಳಗೆ ಕಮರಿ ಹೋದರೋ ನಮಗೆ ಗೊತ್ತಿಲ್ಲ. ಆಗದೆ ರಸದ ಅರುಣೋದಯ ಸಾಧ್ಯ ಇಲ್ಲ. ಇದು ನಾವು ಗಮನಿಸಬೇಕಾದ್ದು. ಒಂದು ಉತ್ಕೃಷ್ಟವಾದದ್ದನ್ನು ಕೊಡೋದಕ್ಕೆ ತುಂಬ ನಿಕೃಷ್ಟ ಪ್ರಯತ್ನಗಳನ್ನು ಮಾಡಿ ಅದನ್ನು ಹೊರಗೆ ತರಬಾರ್ದು. ವಿಶ್ವನಾಥ್ ಸತ್ಯನಾರಾಯಣ ಹೇಳೋರಂತೆ, ದಂಡಿಯಾಗಿ ಬರೀರಿ, ಅರೆ ಹೊರಗೆ ತರಬೇಡಿ ಯಾವುದು ಅಂತ. ಬರೀಬೇಕು, ಹೊರಗೆ ತರಬಾರ್ದು, ಆಮೇಲೆ ನೋಡಬೇಕು ಅಂತ ಹೇಳಿಬಿಟ್ಟು. ಯಾಕೆ ಅಭ್ಯಾಸ ಕಾಲದ್ದೆಲ್ಲ ಫಲಕಾರಿ ಆಗಿಬಿಟ್ರೆ ಕಷ್ಟವಾಗುತ್ತದೆ. ಅದಕ್ಕೋಸ್ಕರವಾಗಿ ಸೂತೆ ಸೂಕರ ಯುವತಿ ಸುತಶತಂ ಅತ್ಯಂತ ದುರ್ಭಗಂ ಝಟಿತಿ ಕರ್ಣೀ ಚಿರಾಯ ಸೂತೆ ಸಕಲ ಮಹೀಪಾಲ ಲಾಲಿತಂ ಕಲಭಂ ಅಂತ ದೇಶಿಕರು ಹೇಳ್ತಾರಲ್ಲ. ಹಂದಿ ಒಟ್ಟಿಗೆ ಹಾಕತ್ತೆ 20 ಮರಿಗಳನ್ನು, ಆನೆ 12 ವರ್ಷಕ್ಕೆ 1 ಮರಿಯನ್ನು ಹಾಕತ್ತೆ ಅಂತ. ಆ ಹಂದಿಯಂತೆ ಮರಿ ಹಾಕಬೇಕು, ಆದರೆ ಆನೆಯಂತೆ 1 ಮರಿಯನ್ನು ಉಳಿಸಿಕೊಳ್ಳಬೇಕು. ಎರಡೂ ಕೆಲಸ ಕವಿಯದಾಗಬೇಕು. ಕಾಳಿದಾಸ ಇಂಥದ್ದು ಎಷ್ಟು ಮಾಡಿದನೋ ಗೊತ್ತಿಲ್ಲ. ಸುಮ್ಮನೆ ಕಾಳಿದಾಸ ಆಗೋದಿಲ್ಲ, ಅದನ್ನು ನಾವು ನೋಡಬೇಕು. ಸುಮ್ಮನೆ ದೊಡ್ಡದು ಹುಟ್ಟೋದಿಲ್ಲ. ಪರ್ಯಾಪ್ತ ಪುಷ್ಪಸ್ತಬಕಸ್ತನಾಭ್ಯ
ಸ್ಫುರತ್ ಪ್ರಬಾಲೋಷ್ಠಮನೋಹರಭ್ಯ ಲತಾವಧೂಭ್ಯಸ್ತರವೋಪ್ಯವಾಪು ವಿನಮ್ರ ಶಾಖಾ ಭುಜಬಂಧನಾನಿ. ಇನ್ನು ಅಲ್ಲಿಯ ಬಳ್ಳಿ ಮರಗಳ ರೀತಿ ನೀತಿ ಎಂಥದ್ದಿತ್ತು ಅನ್ನೋದನ್ನು ಕವಿ ಹೇಳ್ತಾನೆ. ತುಂಬಿದ ಹೂಗಳು ಆ ಮರಗಳಿಗೆ ಬಳ್ಳಿಗಳಿಗೆ ಸ್ತನಗಳಂತೆ ಆಯಿತು. ಆ ಹೂಗಳು ಜೊಂಪೆಯಾಗಿ ಬಾಗಿಸ್ತಾ ಇವೆ, ಚಿಗುರುಗಳು ತುಟಿಯಾದವು. ಇಂಥ ಲತಾ ವಧುಗಳು ಅವು ಸಹಜವಾಗಿಯೇ ನಮ್ರವಾದವು. ಮತ್ತಷ್ಟು ನಮ್ರವಾಗಿ ತಮ್ಮ ಆಶ್ರಯ ವೃಕ್ಷ ಅಂತ ಯಾವುದಿವೆ, ಸಹಕಾರ ವೃಕ್ಷ ಅನ್ನುವ ನಾಯಕನಿಗೆ ತಮ್ಮ ಎಳೆಯಾದ ಬಳ್ಳಿ ಎನ್ನುವಂತಹ ತೋಳುಗಳನ್ನು ಸುತ್ತಿಕೊಂಡು ಆಶ್ರಯದ ಒಂದು ಆಲಂಬನವನ್ನು ನೆಮ್ಮದಿಯನ್ನು ಪಡೆದವು ಅಂತ ಹೇಳುವ ಮೂಲಕ ಚರಾಚರ ಜೀವರಾಶಿಗಳಲ್ಲಿರುವ ಸೌಂದರ್ಯ ಆಲಂಬನದ ನಾಯಿಕಾ ಭಾವ ಈಗ ಮರಗಿಡಗಳವರೆಗೂ ಬಂದಿದೆ ಎನ್ನುವುದಕ್ಕೆ ತಂದು ಶುರು ಮಾಡಿದ್ದು ಮರಗಿಡಗಳಿಂದ, ಈಗ ಮತ್ತೆ ಮರಗಿಡಗಳಿಗೆ ಹೋಗಿ ಆವರ್ತನ ಕಂಪ್ಲೀಟ್ ಮಾಡ್ತಾನೆ, ಸಮಕ್ಕೆ ಅವನು ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಇಷ್ಟು ಹಿನ್ನೆಲೆಯಲ್ಲಿ ಶಿವನಿಗೆ ಏನನ್ನಿಸ್ತು ಅನ್ನೋದನ್ನು ಕವಿ ಹೇಳ್ತಾನೆ. ಶ್ರುತಪ್ಸರೋ ಗೀತಿರಪಿ ಕ್ಷಣೇಸ್ಮಿನ್ ಹರಃ ಪ್ರಸಂಖ್ಯಾನ ಪರೋ ಬಭೂವ ಆತ್ಮೇಶ್ವರಾಣಾಂ ನಹಿ ಜಾತು ವಿಘ್ನ ಸಮಾಧಿಭೇದ ಪ್ರಭವೋ ಭವಂತಿ. ಶ್ರುತಪ್ಸರೋ ಗೀತಿರಪಿ ಕ್ಷಣೇಸ್ಮಿನ್. ಅಪ್ಸರೆಯರೇ ಈ ವನವೈಭವವನ್ನು ಕಂಡು ವಸಂತ ವಿಜೃಂಭಣೆಯನ್ನು ಕಂಡು ಪಂಚಮದಲ್ಲಿ ಹಾಡ್ತಾ ಇದ್ದಾರೆ. ನಮ್ಮ ಸಂಗೀತಶಾಸ್ತ್ರ ಗ್ರಂಥಗಳು ಹೇಳುತ್ತವೆ, ಶಿಶಿರದ ಕೊನೆಯಲ್ಲಿ, ವಸಂತದ ಮೊದಲಿನಲ್ಲಿ, ಶಿಶಿರ ವಸಂತಗಳ ಋತುಸಂಧಿಯಲ್ಲಿ ಪಂಚಮ ರಿಷಭಸ್ವರ ವರ್ಜಿತವಾದ ಹಿಂದೋಳವನ್ನು ಹಾಡಬೇಕು ಅಂತ. ಆಮೇಲೆ ವಸಂತ ಬಂದ ಮೇಲೆ ಹಿಂದೋಳವನ್ನು ಹಾಡಬೇಕು ಅಂತ, ಇದು ವಸಂತ ರಾಗವನ್ನು ಹಾಡಬೇಕು ಅಂತ ಇದೆ. ವಸಂತದಲ್ಲಿ ರಿಷಭ ಪಂಚಮ ಎರಡೂ ಇದೆ, ಆದರೆ ಹಿಂದೋಳದಲ್ಲಿ ಅವೆರಡೂ ಇಲ್ಲ. ಅವೀಗ ಆ ರಾಗಗಳನ್ನೆಲ್ಲ ಬಳಸಿಕೊಂಡು ಅಪ್ಸರೆಯರು ಹಾಡ್ತಾ ಇದ್ದಾರೆ. ಹಾಗೆ ಹಾಡ್ತಾ ಇದ್ದಿದ್ದನ್ನು ಕೇಳಿಯೂ ಕೂಡ ಶಿವ ನೋಡಿ, ಪಾಪ ಅಲ್ಲಿದ್ದ ಜನಪದ ವಧುಗಳು, ಕಾಡು ಮನುಷ್ಯರು, ಅವರು ಇವರು ಯಾವುದೋ ಎಂಥದ್ದೋ ಒಂದು ಹಾಡುವುದಿರಲಿ, ಆ ದುಂಬಿಗಳು ಝಂಕಾರ ಮಾಡುವುದಿರಲಿ, ಮತ್ತು ಕೋಗಿಲೆ ಕೂಗುವುದಿರಲಿ, ಎಲ್ಲಕ್ಕಿಂತ ಮಿಗಿಲಾಗಿ ಸಾಕ್ಷಾತ್ ವಿಕಾರ ಕಾರಣರಾದಂಥ ಅಪ್ಸರೆಯರೇ ಹಾಡಿಕೊಂಡು ಆಡಿಕೊಂಡು ಕುಣಿದುಕೊಂಡು ಬರ್ತಾ ಇದ್ದರೂ ಶಿವ ಏನೂ ಸ್ಪಂದಿಸಲಿಲ್ಲ. ಈ ಅಪ್ಸರೆಯರು ಯಾರು? ಪ್ರಣಿಧಯ, ಇಂದ್ರನ ಪ್ರಣಿಧಿಗಳು, ಇಂದ್ರನ ಗೂಢಚಾರಣಿಯರು ಅಂತ ಇಂದ್ರನೇ ಮೊದಲು ಹೇಳಿದ್ದಾನೆ. ಪಾರ್ವತಿ ಇಲ್ಲಿ ಶಿವನ ಪರಿಚರ್ಯೆಗಾಗಿ ಬಂದಿದ್ದಾಳೆ, ಈಗಲೇ ನೀನು ಹೋಗಬೇಕು ಅಂತೆಲ್ಲ. ಈ ಅಪ್ಸರೆಯರು ಕೂಡ ತಾವು ತಮ್ಮ ಕರಾಮತ್ತು ತೋರಿಸೋಣ ಅಂತ ಶುರು ಮಾಡಿದ್ದಾರೆ. ಆದರೂ ಶಿವನಿಗೆ ಏನು ವಿಕಾರವಿಲ್ಲ. ಪ್ರಸಂಖ್ಯಾನ ಪರಹ, ಪ್ರಸಂಖ್ಯಾನ ಅಂದರೆ ಆತ್ಮಾನುಸಂಧಾನ ಪರಹ ಅಂತ ಮಲ್ಲಿನಾಥ ಬರ್ತಾನೆ. ಸಂಖ್ಯಾ ಅಂದರೆ ಜ್ಞಾನ ಅಂತ ಅರ್ಥ. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗ ಅಂತ ಬರೆದಿರೋದು. ಪ್ರಕೃಷ್ಟತೆಯ ಸಮ್ಯಕ್ತೆಯ ಅಂತ ಅರ್ಥ. ಪ್ರಸಂಖ್ಯಾನ, ಪ್ರಕೃಷ್ಟವಾಗಿ ಅವನು ಸಂಖ್ಯಾನ ಮಾಡ್ತಾ ಇದ್ದ. ಜ್ಞಾನವನ್ನು ಆತ್ಮಾನಮತ್ಮನ್ಯವಲೋಕಯಂತಮಂತ ಮುಂದೆ ಬರುತ್ತಲ್ಲ, ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾಕೆ. ಅದಕ್ಕೆ ಅವನೇ ಕೊಡ್ತಾನೆ ಜಸ್ಟಿಫಿಕೇಷನ್ನು, ಅರ್ಥಾಂತರ ನ್ಯಾಸವನ್ನು. ಆತ್ಮೇಶ್ವರಾಣ, ತಮಗೆ ತಾವೇ ಯಾರು ಯಜಮಾನರೋ ಅವರಿಗೆ ಯಾವ ವಿಘ್ನಗಳು ಕೂಡ ಸಮಾಧಿಯ ಭಂಗವನ್ನು ಉಂಟು ಮಾಡೋದಕ್ಕೆ ಆಗುವುದಿಲ್ಲ. ಆತ್ಮೇಶ್ವರಾಣ ನಹಿ ಜಾತು ವಿಘ್ನ. ಎಷ್ಟು ಬಂದರೆ ಏನು ಬಿಡ್ರಿ ವಿಘ್ನ, ನಮಗೆ ನಾವು ಯಜಮಾನರಾದರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ತುಂಬ ಜನ ಹೇಳ್ತಾರೆ ನಮ್ಮ ಮಕ್ಕಳು ಸ್ನೇಹಿತರಿಂದ ಕೆಟ್ಟರು ಅಂತ. ಆ ಸ್ನೇಹಿತರ ಅಪ್ಪ ಅಮ್ಮಂದರು ಅದೇ ಮಾತು ಹೇಳ್ತಾ ಇರ್ತಾರೆ. ಅದು ಈ ಅಪ್ಪ ಅಮ್ಮಂದ್ರಿಗೆ ಗೊತ್ತಾಗೋದಿಲ್ಲ. ದೌರ್ಬಲ್ಯ ಇರುವುದು ಎಲ್ಲಿ? ನಮ್ಮೊಳಗೆ. ಅಲ್ಲಿಂದ ಆರಂಭವಾಗುವಂಥದ್ದು. ಅದನ್ನು ಕವಿ ಹೇಳ್ತಾ ಇದ್ದಾನೆ. ನಮಗೆ ನಾವು ಒಡೆಯರಾದ ಮೇಲೆ ಯಾರಿಗೂ ನಾವು ಡೊಗ್ಗು ಸಲಾಂ ಹಾಕುವಂಥ ಪರಿಸ್ಥಿತಿ ಬರುವುದಿಲ್ಲ ಅನ್ನುವುದನ್ನು ತೋರಿಸ್ತಾನೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. 4-5 ದಿವಸದಿಂದ ಅದನ್ನು ಉದ್ಧರಿಸಬೇಕು ಅಂತ ಅಂದುಕೊಳ್ತಾ ಇದ್ದೆ. ಪುಸ್ತಕ ತಂದರೂ ಆಗ್ತಾ ಇರಲಿಲ್ಲ. ಕನ್ನಡದಲ್ಲಿ SV ಪರಮೇಶ್ವರ್ ಭಟ್ರು 7 ಕಾಳಿದಾಸನ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಅದರೊಳಗೆ ಪದ್ಯವನ್ನು ಪದ್ಯವಾಗಿ, ಗದ್ಯವನ್ನು ಗದ್ಯವಾಗಿಯೇ ಮಾಡಿದ್ದಾರೆ. ತುಂಬ ಚೆನ್ನಾದ ಅನುವಾದ. ದುರ್ದೈವ ಈ ಕಾಲದ ವಿಕಟ ರುಚಿಗಳಿಂದ ಅಥವಾ ಈ ಕಾಲದ ಕುವಿಮರ್ಶಕರ ಧೂರ್ತ ವೃತ್ತಿಯ ಒಂದು ಢಂಬಾಚಾರದಿಂದ ಇಂಥ ಕೃತಿಗಳಿಗೆ ಬೆಲೆ ಬರಲಿಲ್ಲ. ತುಂಬ ತುಂಬ ಅನ್ಯಾಯ. ಆದರೆ ನೋಡಿ ಅವರ ಶೈಲಿ ಎಷ್ಟು ಚೆನ್ನಾಗಿದೆ ಅಂತ. ಅಪ್ಸರೆಯರಿನಿದನಿಯ ನಾಲಿಸಿರ್ದಾಹರನು ಆ ಕ್ಷಣದೊಳಾತ್ಮಾನುರತನಾದನು ವಿಘ್ನಗಳಾತ್ಮೇಶರಾದರ ಸಮಾಧಿಯನು ಭೇದಿಸುವಡೆಂದುಮಿಯೇನಾರ್ಪವೇನು. ಹಾಗೆ ಅನುವಾದವನ್ನು ಮಾಡಿದ್ದಾರೆ. ಈ ಥರ ಪ್ರತಿಪತ್ತಿಯೂ ನಮಗೆ ಕಾಣಿಸುತ್ತೆ.
ಈ ಕಡೆ ಶಿವ ಅಂತೂ ತನ್ನ ಪಾಡಿಗೆ ತಾನಿದ್ದರೆ ನಂದಿಗೆ ಪಾಪ ಬಂತು ಸಂಕಟ. ನಂದಿಕೇಶ್ವರ ಗಣಗಳಿಗೆ ಹೆಗ್ಗಣ, ಲೀಡರ್ ತಾನೆ. ಅವನು ಅವರನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಮಾಡ್ತಾನೆ, ಲತಾಗ್ರಹದ್ವಾರಗತೋಥ ನಂದಿ ವಾಮ ಪ್ರಕೋಷ್ಠಾರ್ಪಿತ ಹೇಮವೇತ್ರ ಮುಖಾರ್ಪಿತೈಕಾಂಗುಲಿ ಸಂಜ್ಞಯೇವ ಮಾಚಾಪಲಾಯೇತಿ ಗಣಾನ್ಯವೈ ಅನೀಶೀತ್. ಲತಾಗೃಹದ್ವಾರಗತೋಥ ನಂದಿ. ಶಿವ ಒಂದು ಲತಾಮಂಟಪದಲ್ಲಿ ತಪಸ್ಸು ಮಾಡ್ತಿದ್ದಾನೆ. ಆ ಲತಾಮಂಟಪದ ಬಾಗಿಲಿನಲ್ಲಿಯೇ ಎಡಗೈ ಮೇಲೆ, ಪ್ರಕೋಷ್ಠ ಅಂತಂದರೆ ಮುಂಗೈ, ಎಡ ಮುಂಗೈ ಮೇಲೆ ಬಂಗಾರದ ಬಣ್ಣದ ಬೆತ್ತವನ್ನು ಹಿಡಿದಿದ್ದಾನೆ. ವಾಮ ಪ್ರಕೋಷ್ಠಾರ್ಪಿತ ಹೇಮವೇತ್ರ. ಪ್ರಕೋಷ್ಠ ಈ ಮುಂಗೈ ಮೇಲೆ ಈಗ ಆ ಒಂದು ಬೆತ್ತವನ್ನು ಹಾಕ್ಕೊಂಡಿದ್ದಾನೆ. ದಂಡ ಅದು ಬಂಗಾರದ ದಂಡ ಅಂತ ಬೇಕಾದ್ರೂ ಇಟ್ಕೊಳ್ಳಿ, ಬಂಗಾರದ ಬಣ್ಣದ ಬೆತ್ತ ಅಂತ ಬೇಕಾದ್ರೂ ಇಟ್ಕೊಳ್ಳಿ. ಅದನ್ನು ಹಿಡ್ಕೊಂಡು ಅಧಿಕಾರ ಸೂಚಕವಾಗಿ ಹಿಡ್ಕೊಂಡಿದ್ದಾನೆ. ಶಿವ ತಪಸ್ಸು ಮಾಡ್ತಾ ಇರೋದು. ವರ್ಡ್ಸಲ್ಲಿ ಕಮಾಂಡ್ ಕೊಡೋಕ್ಕಾಗೋಲ್ಲ, ಶಿವನಿಗೆ ಡಿಸ್ಟರ್ಬ್ ಆಗ್ಬೋದು. ಅದಕ್ಕೆ ಒಮ್ಮೆ ಮುಖಾರ್ಪಿತೈಕಾಂಗುಲಿ ಸಂಜ್ಞಯೇವ, ಬಾಯ ಮೇಲೆ ಒಂದು ಬೆರಳಿಟ್ಟು ಶ್ ಅಂತ ಅಂದುಬಿಟ್ಟ ಅಷ್ಟೇ. ಮಾಚಾಪಲಾಯೇತಿ ಗಣಾನ್ಯವೇ ಅನೈಶೀತ್. ಗಣಗಳಿಗೆ ಮಾ ಚಾಪಲಾಯ, ಚಾಂಚಲ್ಯಕ್ಕೆ ಒಳಗಾಗಬೇಡಿ ಅಂತ ಕಣ್ಣು ಬಿಟ್ಟು ಹಿಂಗೆ ನೋಡಿ, ಮಾಚಾಪಲಾಯೇತಿ ಗಣಾನ್ ಅನೈಶೀತ್. ಹಾಗೆಂತ ಹಿ ಲೆಡ್ ದೆಮ್ ಅಂತ. ಅನೈಶೀತ್ ಅಂದರೆ ಹಿ ಲೆಡ್ ಓನ್ಲಿ ಬೈ ಒನ್ ಫಿಂಗರ್, ಅಷ್ಟೇ, ಒಂದು ಜೆಸ್ಚರ್. ತುಟಿ ಮೇಲೆ ಇಟ್ಟು ಶ್ ಅಂತಂದ ಅಷ್ಟೇ, ಸೂಚಿ ಹಸ್ತ ಮಾಡ್ದ. ಆ ಸೂಚನೆ ತಿಳಿದು ಹೋಗ್ಬಿಡ್ತು. ಗಣಗಳೆಲ್ಲ ಇಡೀ ಪ್ರಕೃತಿಯ ಸ್ತಬ್ಧವಾಗಿಬಿಡ್ತು. ಅದನ್ನು ಕವಿ ಹೇಳ್ತಾನೆ, ನಿಷ್ಕಂಪ ವೃಕ್ಷಂ ನಿಭೃತದ್ವಿರೇಫಂ ಮುಖಾಂಡಜಂ ಶಾಂತಮೃಗ ಪ್ರಚಾರಂ ತಚ್ಚಾಸನಾತ್ ಕಾನನಮೇವ ಸರ್ವಂ ಚಿತ್ರಾರ್ಪಿತಾರಂಭಮಿವಾವತಸ್ಥೆ. ಪರಮೇಶ್ವರ ಭಟ್ರ ಪದ್ಯಾನುವಾದವೇ ತುಂಬ ಚೆನ್ನಾಗಿದೆ. ವೃಕ್ಷ ಕಂಪನ ನಿಂತು, ಭ್ರಮರ ಸಂಭ್ರಮ ನಿಂತು, ಅಂಡಜಧ್ವನಿ ನಿಂತು ಅಂದರೆ ಪಕ್ಷಿಗಳ ಧ್ವನಿ, ಮೃಗಚಲನ ನಿಂತು, ಆತ ನಾಣತಿ ಸಂದು ಸರ್ವ ಕಾನನ ಮಂದು ಚಿತ್ರಾರ್ಪಿತಾರಂಭ ಮಾಗಿರ್ದುದಂದು. ಎಲ್ಲ ದುಂಬಿಗಳು ಕೂಡ ಅಲ್ಲಾಡದೆ ನಿಂತುಬಿಟ್ವು, ಜಿಂಕೆಗಳು ಕೂಡ ಓಡಾಡಲಿಲ್ಲ, ಚಿಗುರುಗಳು ಕೂಡ ಹೊಯ್ದಾಡಲಿಲ್ಲ ಅಂತ ನೋಡಿ. ಹಾರುವ ಪ್ರಾಣಿಗಳ ಪೈಕಿ ದುಂಬಿಯಷ್ಟು ಚಂಚಲ ಯಾವುದಿಲ್ಲ, ಅದರ ರೆಕ್ಕೆ ಎಷ್ಟು ವೇಗವಾಗಿ ಬಡ್ಕೊಳ್ಳುತ್ತೇನೆ ಕಾಣಿಸೋದೇ ಇಲ್ಲ ನಮಗೆ. ಇನ್ನು ಓಡುವ ಪ್ರಾಣಿಗಳಲ್ಲಿ ಭೂಮಿಯ ಮೇಲೆ ಆ ಪ್ರದೇಶದಲ್ಲಿ ಜಿಂಕೆಯೇ ಫಾಸ್ಟೆಸ್ಟ್. ಅಲ್ಲಿ ಕುದುರೆ ಇಲ್ಲ, ಕುದುರೆಗಿಂತ ಮಿಗಿಲಾಗಿ ಜಿಂಕೆ 60 ಕಿಲೋಮೀಟ್ರ್ ವೇಗದಲ್ಲಿ ಓಡುತ್ತೆ ಗಂಟೆಗೆ. ಜಿಂಕೆಗಳು ಸ್ತಬ್ಧವಾಗಿಬಿಟ್ಟವು. ಇನ್ನು ಜಡಪ್ರಪಂಚದಲ್ಲಿ ಚಂಚಲವಾಗಬಲ್ಲಂಥದ್ದು ಅಂದರೆ ಚಿಗುರು ಎಲೆ, ಅದೂ ಕೂಡ ನಿಂತೋಗ್ಬಿಡುತ್ತಂತೆ. ಪಕ್ಷಿಗಳು ಆಕಾಶದಲ್ಲಿ ಹಾರಾಡತಕ್ಕಂಥವು ಅವು ಕೂಡ ಹಾಗೆ ಸ್ತಬ್ಧವಾಗಿಬಿಟ್ಟವು. ಅವನ ಶಾಸನದಿಂದ ಕಾನನಮೇವ ಸರ್ವಂ ಚಿತ್ರಾರ್ಪಿತಾರಂಭಮಿವಾವತಸ್ಥೆ. ಇಡೀ ಕಾಡು ಪೇಂಟಿಂಗ್ ತರಹ ಆಗಿಬಿಡ್ತು ಅಂತ. ಇಟ್ ವಾಸ್ ಫ್ರೀಸ್ಡ್, ಹಾಗೆ ಅರೆಸ್ಟ್ ಆಗಿಬಿಡ್ತು ಅಂತ ಹೇಳ್ತಾನೆ. ಒಬ್ಬ ನಂದಿಕೇಶ್ವರನ ಏಕಾಂಗುಲಿ ಸಂಜ್ಞೆಯಿಂದಲೇ ಹಾಗಾದರೆ ನಂದಿಕೇಶ್ವರನ ಈಶ್ವರನ ಲಾಲಾಟಿಕ ನೇತ್ರದಿಂದ ಇನ್ನೇನಾಗಬೇಕು ಅನ್ನೋದು ನಮ್ಮ ಊಹೆಗೆ ಬಿಟ್ಟಿದ್ದಾನೆ ಕವಿ. ಈಗ ನೋಡಿ, ಈ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಇಡೀ ಪ್ರಕೃತಿ ಅಕಾಲ ವಸಂತದಿಂದ ತುಯ್ದಾಡಿ ತೊಪ್ಪೆ ಆಗ್ತಾ ಇದ್ದರೆ ಒಬ್ಬ ನಂದಿಕೇಶ್ವರ ಅದನ್ನು ಫ್ರೀಸ್ ಮಾಡಿಬಿಟ್ಟ. ಈ ಸಂದರ್ಭದಲ್ಲಿ ಇನ್ನು ಪಾಪ ವಸಂತನಿಗಿನ್ನೇನು, ಐ ಕಾಂಟ್ ಹೆಲ್ಪ್ ಮೈ ಫ್ರೆಂಡ್ ಫರ್ದರ್ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಅಷ್ಟು ಉತ್ಕಟ ಸ್ಥಿತಿಗೆ ಬಂದು ಅವನ ಪಾಪ ವಿಡ್ರಾ ಆಗಬೇಕಾಯಿತು. ಆಗ ಇವನು ಬರ್ತಾನೆ. ಯುದ್ಧದಲ್ಲಿ ಹಾಗೆ ತಾನೆ, ಮೊದಲು ಸಣ್ಣ ಪುಟ್ಟ ಪುಡಿ ಕಡಿ ಅವ್ರನ್ನ ಕಳಿಸೋದು, ಆಮೇಲೆ ಸೇನಾಧಿಪತಿನ, ಮತ್ತೆ ಸ್ವಯಂ ರಾಜನೇ ಬರೋದು. ಇವನು ಬರ್ತಾ ಇದ್ದಾನೆ ರತಿದ್ವಿತೀಯನಾಗಿ. ಮನ್ಮಥ ದೃಷ್ಟಿಪ್ರಪಾತಂ ಪರಿಹೃತ್ಯ ತಸ್ಯ ಕಾಮಃ ಪುರಃಶುಕ್ರಮಿವ ಪ್ರಯಾಣೆ ಪ್ರಾಂತೇಶು ಸಂಸಕ್ತ ನಮೇರು ಶಾಖಂ ಧ್ಯಾನಾಸ್ಪದಂ ಭೂತಪತೇರ್ವಿವೇಶ. ನಮೇರು ವೃಕ್ಷ ಸುರಹೊನ್ನೆ. ಆ ನಮೇರು ವೃಕ್ಷದ ಒಂದು ಕೊಂಬೆಗಳೆಲ್ಲ ಅಡ್ಡ ಇರತಕ್ಕಂಥ ಆ ಜಾಗಕ್ಕೆ ಬಂದ. ಯಾಕೆ? ದೃಷ್ಟಿಪ್ರಪಾತಂ ಪರಿಹೃತ್ಯ, ಶಿವನ ದೃಷ್ಟಿ ಬೀಳಬಾರ್ದು ಅಂತ ಹೇಳಿಬಿಟ್ಟು ಆ ಕಡೆಗೆ ಬಂದ ಅಂತ. ಅವನಿಗೂ ಹೆದರಿಕೆ, ನಾನೇನು ಪರವಾಗಿಲ್ಲ, ಗೆದ್ದು ಬಿಡ್ತೀನಿ ಶಿವನ್ನ, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟಿದನು ಅಂದ್ಕೊಂಡಿದ್ದ. ಕುರ್ಯಾಂ ಹರಸ್ಯಾಪಿ ಪಿನಾಕಪಾಣೇರ್ ಧೈರ್ಯಚ್ಯುತಿಂಕೆ ಮಮ ಧನ್ವಿನೋನ್ಯೆ ಅಂತ ಜಂಬ ಹೊಡೆದಿದ್ದವನು ಈಗ ಶಿವ ಕಣ್ಣು ಮುಚ್ಚಿದ್ರೆ ಅವನ ದೃಷ್ಟಿಗೆ ಬೀಳೋದಕ್ಕೆ ಇಷ್ಟಪಡೋಲ್ಲ.
ಕಣ್ಣು ತೆಗೆದಾಗಲ್ಲ, ಕಣ್ಣು ಮುಚ್ಚಿ ಧ್ಯಾನಸ್ಥಿತನಾಗಿದ್ದಾಗಲೂ ಅವನ ಹತ್ತಿರ ಸುಳಿಯಬಾರದು ಅಂತ, ನಂದಿಕೇಶ್ವರನ ಹತ್ತಿರಕ್ಕೂ ಸುಳಿಯಬಾರದು ಅನ್ನುವ ಹೆದರಿಕೆಯಿಂದ ಸುರಹೊನ್ನೆಯ ಮರಗಳು ದಟ್ಟವಾಗಿ ಹೆಣೆದುಕೊಂಡಂಥ ಕೊಂಬೆಗಳು ತೀವ್ರವಾಗಿ ಒಂದು ದೊಡ್ಡ ಆವರಣವನ್ನು ತೆರೆಯನ್ನು ಕವಿದಿರುವಂಥ ರೀತಿಯಲ್ಲಿದ್ದರೆ ಆ ತಪ್ಪಲಿನ ಜಾಗಕ್ಕೆ ಬಂದು ಬಚ್ಚಿಟ್ಕೊಳ್ತಾನೆ. ಹೇಗೆ, ಯಾವ ಥರ ಅವನು ಅವಾಯ್ಡ್ ಮಾಡ್ದ ಈ ನಂದಿಕೇಶ್ವರನನ್ನು, ಶಿವನ ನೇತ್ರವನ್ನು ಅಂತಂದರೆ, ಪುರಶುಕ್ರಮಿವ ಪ್ರಯಾಣೆ ಪ್ರತಿಶುಕ್ರಂ ಪ್ರತಿಬುಧಂ ಪ್ರತ್ಯಂಗಾರಕಮೇವ ಚ ಅಪಿಶಕ್ರ ಸಮೋ ರಾಜ ಹತಸೈನ್ಯೋ ನಿವರ್ತತೆ ಇತಿ ಪ್ರತಿಷೇಧಾತ್ ಅಂತ ಜ್ಯೋತಿಷಶಾಸ್ತ್ರದ ವಿವರಣೆಯನ್ನು ಮಲ್ಲಿನಾಥ ಕೊಡ್ತಾನೆ. ಎದುರುಗಡೆಗೆ ಶುಕ್ರ ಅಥವಾ ಬುಧ ಅಥವಾ ಅಂಗಾರಕ ಇದ್ದರೆ ಇಂದ್ರನಂಥವನಿದ್ದರೂ ಕೂಡ ಅವನು ಯುದ್ಧಕ್ಕೆ ಹೊರಟಾಗ ಸರ್ವನಾಶ ಸಿದ್ಧ ಅಂತ ಶಾಸ್ತ್ರ. ಶುಕ್ರ ಎದುರಿಗಿದ್ದರೆ ಶಕ್ರನೂ ಕೂಡ ಮಾನಹಾನಿ, ಪ್ರಾಣಹಾನಿ, ಸೈನ್ಯಹಾನಿಯನ್ನೆಲ್ಲ ಮಾಡಿಕೊಳ್ತಾನೆ ಅಂತ. ಅದಕ್ಕೋಸ್ಕರವಾಗಿ ತಸ್ಯ ದೃಷ್ಟಿಪ್ರಪಾತಂ ದೃಷ್ಟಿ ವಿಷಯಂ ಪರಿಹೃತ್ಯ ಧ್ಯಾನಾಸ್ಪದಂ ಭೂತಪತೇ ಪ್ರಾಂತೇಶು ವಿವೇಶ, ಭೂತಪತಿಯ ಜಾಗಕ್ಕೆ ಬಂದ ಅಂತ. ನೋಡಿ, ಭೂತಪತಿ ಅನ್ನೋದು ಬಹಳ ಚೆನ್ನಾಗಿದೆ. ಎಲ್ಲ ಚರಾಚರ ಜೀವರಾಶಿಗಳ ಒಡೆಯ ಅಂತ. ಭೂತ ಅಂದರೆ ಬೀಯಿಂಗ್, ಅಸ್ತಿತ್ವದಲ್ಲಿರುವ ಎಲ್ಲದರ ಒಡೆಯ. ಅವನಿಗೆ ಇವನು ಏನು ಅಲ್ಲಾಡಿಸೋದಕ್ಕೆ ಸಾಧ್ಯ, ಅವನನ್ನು ಏನು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದಲ್ಲ, ಆದರೂ ಮಾಡಕ್ಕೆ ಹೊರಟಿದ್ದಾನೆ ಅಂತ ಇಲ್ಲಿಗೆ ಮನ್ಮಥನ ಮೂಲಕವಾಗಿ ಶಿವನ್ನ ಕಾಣಿಸ್ತಾನೆ ಕವಿ. ಆಸನ್ನ ಶರೀರಪಾತಃ ಸಂಯಮಿನಂ ತ್ರಯಂಬಕಂ ದದರ್ಶ ಅಂತ ಮುಂದೆ ಬರುತ್ತೆ. ಇಲ್ಲಿ ನಮಗೆ ಷಡ್ಭಿ ಕುಲಕೈ ಕವಿ ವರ್ಣಯತಿ ಅಂತ. ಕುಲಕ ಅಂದರೆ 5ಕ್ಕಿಂತ ಹೆಚ್ಚು ಶ್ಲೋಕಗಳು ಒಂದೇ ವಾಕ್ಯವಾದಾಗ ಕುಲಕ. 6 ಶ್ಲೋಕಗಳಲ್ಲಿ ಶಿವನ ವರ್ಣನೆಯನ್ನು ಮಾಡಿದ್ದಾನೆ. ಯಾರೂ ಎಂದೂ ಇದಕ್ಕಿಂತ ಚೆನ್ನಾಗಿ ಧ್ಯಾನಮಗ್ನನಾದ ಶಿವನ ವರ್ಣನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಿದರೆ ಕಾಳಿದಾಸನ ಅನುಕರಣೆ, ಇನ್ನೇನೂ ಅಲ್ಲ ಆ ರೀತಿಯಾದದ್ದು. ಕೆಲವೆಲ್ಲ ರಾಗಗಳನ್ನು ತ್ಯಾಗರಾಜಾದಿಗಳು ಹೇಗೆ ರೂಪಿಸಿಬಿಟ್ಟಿದ್ದಾರೆ ಅಂದರೆ, ಏನು ಮಾಡಿದ್ರೂ ಅವರು ಎಂಜಲಿಲ್ಲದೆ ನಾವು ಮುಂದುವರಿಯೋಕ್ಕೆ ಆಗೋದಿಲ್ಲ. ಏನು ಮಾಡಿದ್ರೂ ಎಲ್ಲೋ ಕೇಳಿದ್ದೀವಿ, ಅಲ್ಲೇ ತ್ಯಾಗರಾಜರ ಕೃತಿ ಅಂತ ಗೊತ್ತಾಗುತ್ತೆ. ಆ ಥರ ಕಾಳಿದಾಸನದು ಹಾಗೆ. ಸದೇವ ದಾರುದ್ರುಮ ವೇದಿಕಾಯಾಂ ಶಾರ್ತೂಲ ಚರ್ಮ ವ್ಯವಧಾನವತ್ಯಾಂ ಆಸೀನ ಮಾಸನ್ನ ಶರೀರಪಾತಃ ತಯಂಬಕಂ ಸಂಯಮಿನಂ ದದರ್ಶ. ಸ ದೇವದಾರುದ್ರುಮ ವೇದಿಕಾಯಾಂ, ದೇವದಾರು ವೃಕ್ಷದ ಕೆಳಗಿರುವ ವೇದಿಕೆಯ ಮೇಲೆ ಚಾರ್ದೂಲ ಚರ್ಮ ವ್ಯವಧಾನವತ್ಯಾಂ, ಹುಲಿಯ ಚರ್ಮವನ್ನು ಹಾಸಿರುವಲ್ಲಿ ಅವನು ಆಸನ್ನ ಶರೀರಪಾತಃ, ಇನ್ನೇನು ದೇಹ ಬೀಳೋದಕ್ಕೆ ಸಿದ್ಧನಾಗಿರುವಂಥವನು 3 ಕಣ್ಣಿನವನನ್ನು ತ್ರಯಂಬಕಂ ಅಂತ ಕವಿ, ತ್ರಿಯಂಬಕಂ ಅಂತ ಹೇಳ್ತಾ ಇದ್ದಾನೆ ಕವಿ. ತ್ರಿಯಂಬಕಂ ತ್ರಯಂಬಕಂ ಅಂತ ಹೇಳಿಬಿಟ್ಟು ವೇದದಲ್ಲಿ ಬರುತ್ತೆ. ತ್ರ್ಯಂಬಕ ಆಗಬೇಕು, 3 + ಅಂಬಕ ತ್ರ್ಯಂಬಕ ಅಂತ ಎಣ್ಸಂಧಿ. ಇದು ತ್ರಿಯಂಬಕ ತ್ರಯಂಬಕ ಯಾಕಾಗಿದೆ ಅಂದರೆ, ಆರ್ಷವಾದ ವೈದಿಕ ರೂಪ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ಕೇಳಿಯೇ ಇದ್ದೀವೆಲ್ಲ. ಅಲ್ಲಿ ತ್ರಯಂಬಕಂ ಅಂತ ಬರುತ್ತೆ. ಅವನು ಮೃತ್ಯುಂಜಯ, 3 ಕಣ್ಣಿನವನು. ಅಲ್ಲಿ ವೈದಿಕ ಶಬ್ದ ಬಳಸುವ ಮೂಲಕವಾಗಿ ಕವಿ ಶಿವನ ವೇದೋಪವಸತಿತ್ವವನ್ನು, ವೇದ ಜೇಗೀಯಮಾನತ್ವವನ್ನೆಲ್ಲವನ್ನೂ ಕೂಡ ಧ್ವನಿಸ್ತಾ ಇದ್ದಾನೆ. ಮಲ್ಲಿನಾಥ ನೋಡಿ ಹೇಳ್ತಾನೆ ಇಲ್ಲಿ, ತ್ರಯಂಬಕಂ ತ್ರಿನೇತ್ರಂ ದದರ್ಶ ಕೇಚಿತ್ ಸಾಹಸಿಕಾ ತ್ರಿಲೋಚನಂ ಇತಿ ಪೇಟು. ತ್ರಯಂಬಕಂ ಇತ್ಯುಕ್ತೆ ಪಾದಪೂರ್ಣ ವ್ಯತ್ಯಾಸಾತ್ ತ್ರಯಂಬಕಮಿತಿ ಪಾದಪೂರ್ಣಾರ್ಥ ಅಯಂ ಅಂತೆಲ್ಲ ಹೇಳಿ ಕೆಲವರು ಹೇಳ್ತಾರೆ. ಮಲ್ಲಿನಾಥನು ಹೇಳ್ತಾನೆ. ಆದರೆ ಕೆಲವರು ತ್ರಿಲೋಚನ ಅಂತ ಸಾಹಸಿಕ ಪೇಟು ಅಂತಾನೆ. ಕೆಲವರು ತುಂಬ ಕಾಳಿದಾಸನ್ನು ರಿಪೇರಿ ಮಾಡಬೇಕು ಅನ್ನೋರು ತ್ರಿಲೋಚನ ಅಂತ ಹೇಳಿದ್ದಾರೆ. ಅದು ತಪ್ಪು ಅಂತ ಅವನ ಅಭಿಪ್ರಾಯ. ಯಾಕೆಂದರೆ ತ್ರಿಲೋಚನ ವೈದಿಕ ಶಬ್ದವಲ್ಲ, ತ್ರಯಂಬಕ ವೈದಿಕ ಶಬ್ದ. ಅಲ್ಲಿ ವೈದಿಕ ಶಬ್ದವನ್ನು ಕೆಲವೊಂದು ಕಡೆಗೆ ಕಾಳಿದಾಸ ಬಳಸ್ತಾನೆ. ಎಲ್ಲ ಕಡೆಗೂ ಬಳಸಿದ್ರೆ ಏನೂ ಸೊಗಸಿರೋದಿಲ್ಲ. ಅದು ಎಲ್ಲ ಕಡೆಗೂ ಅದನ್ನೇ ಮಾಡಿದ್ರೆ ಬೋರ್ ಆಗುತ್ತೆ, ಸ್ಟೇಲ್ ಆಗುತ್ತೆ, ಸ್ವಾರಸ್ಯ ಇರೋದಿಲ್ಲ. ಇಡೀ ಕಾಳಿದಾಸನ ಕಾವ್ಯದಲ್ಲಿ ಒಂದೇ ಒಂದು ಕಡೆ ವೈದಿಕ ಛಂದಸ್ಸಿನ ಪ್ರಯೋಗ ಇದೆ. ಶಾಕುಂತಲದ 4ನೇ ಅಂಕದಲ್ಲಿ ತಪಸ್ವಿಗಳ ಜೊತೆಗೆ ಗಂಡನ ಮೇಲೆ ಹೊರಟ ಶಕುಂತಲೆಯನ್ನು ಆಶೀರ್ವಾದ ಮಾಡುತ್ತಾ ಕಣ್ವರು ಅಮೀವೇದಿಂ ಪರಿತಃ ಕ್ಲುಪ್ತಧಿಷ್ಣ್ಯಾಸ ವಿದ್ವಂತ ಪ್ರಾಂತ ಸಂಸ್ತೀರ್ಣದರ್ಭ ಅಪಘ್ನಂತೋ ದುರಿತಂ ಹವ್ಯಗಂಧೈರ್ವೈತಾನಸ್ತ್ವಾಂ ಮನ್ನಯಃ ಪಾವಯಂತು
ಅನ್ನುವ ಪದ್ಯದಲ್ಲಿ ವೈದಿಕ ಛಂದಸ್ಸನ್ನು ಬಳಸಿದ್ದಾನೆ ಕವಿ. ಯಾಕೆ? ಅಲ್ಲಿ ಬೇಕಿದೆ. ಎಲ್ಲ ಕಡೆಗೂ ಅದನ್ನೇ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಸ್ಪೆಷಲ್ ಎಫೆಕ್ಟ್ ಶುಡ್ ಆಲ್ವೇಸ್ ಬಿ ಸ್ಪೆಷಲ್. ಎಲ್ಲ ಕಡೆಗೂ ಮಾಡಿದ್ರೆ ಅದು ಎಫೆಕ್ಟೇ ಆಗೋದಿಲ್ಲ, ಡಿಫೆಕ್ಟ್ ಆಗುತ್ತೆ. ಇಲ್ಲಿ ತ್ರಯಂಬಕ ಶಬ್ದ ಅಂಥದ್ದು. ಮತ್ತು ಶರೀರ ಅನ್ನುವ ಶಬ್ದ ಬಳಸಿದ್ದಾನೆ. ಶೀರ್ಯತೆ ಇತಿ ಶರೀರಂ ಅಂತ ಶರೀರದ ನಿರ್ವಚನ. ಸಾಯೋಕ್ಕೇ ಇರೋದನ್ನು ಶರೀರ ಅಂತಾರೆ. ಆಸನ್ನ ಶರೀರಪಾತ ಅಂದರೆ ಸಾಯೋಕ್ಕೇ ಇರುವ ಶರೀರ ಬೀಳೋಕ್ಕೆ ಆಗಿರ್ತಕ್ಕಂಥದ್ದು. ಎದ್ದೋಗೋ ಮಾತು ಬಿದ್ದೋಗಲಿ ಅಂತ ನಮ್ಮಲ್ಲಿ ಗಾದೆ ಇದೆಯಲ್ಲ, ಆ ತರಹ ಇರ್ತಕ್ಕಂಥದ್ದು. ಬೀಳೋಕ್ಕೆ ಸಿದ್ಧವಾಗಿರೋ ದೇಹ ಶರೀರ ಬೆಂದೇ ಹೋಗಲಿ ಅಂತ ಬಂದಿರತಕ್ಕಂಥದ್ದು. ಹಾಗಿರ್ತಕ್ಕಂಥ ಸಂಯಮಿಯನ್ನು, ಅಂದರೆ ತುಂಬ ಯಮತ್ವ, ದಮತ್ವ, ಶಮತ್ವ ಇರತಕ್ಕಂಥ ಸಮಾಧಿನಿಷ್ಠನಾದ ಮಹಾದೇವನನ್ನು ಅವನು ನೋಡ್ದ. ಅಲ್ಲಿ ನೋಡಿ ತ್ರಯಂಬಕಂ ಅನ್ನುವ ವೈದಿಕ ಶಬ್ದಕ್ಕೆ ಬದಲಾಗಿ ಇನ್ನು ಬೇಕಾದ ಬೇರೆ ವೈದಿಕ ಶಬ್ದವನ್ನು ಬಳಸ್ಬೋದಾಗಿತ್ತು. ಆದರೆ 3 ಕಣ್ಣಿದ್ದು ಕಣ್ಣು ಮುಚ್ಚಿಕೊಂಡವನನ್ನು ಸಾಯೋದಕ್ಕೆ ಸಿದ್ಧನಾದ ಈ ಕಾಮ 2 ಕಣ್ಣಿಂದ ನೋಡ್ದ. ಇವನ ಕಣ್ಣಿಗೆ ಏನಿದೆ ಬೆಳಕು? ಇವನಿಗೆ ಕಾಣಿಸುತ್ತಾ? ಅದು ಗೋವಿಂದ ಪೈಗಳು ಗೋಲ್ಗೊಥ ಅನ್ನುವ ತಮ್ಮ ಅತ್ಯದ್ಭುತವಾದ ಕಾವ್ಯದಲ್ಲಿ, ಕ್ರಿಸ್ತನ ಕೊನೆಯ ದಿನದ ಕಾವ್ಯದಲ್ಲಿ ಅವರು ಹೇಳ್ತಾರೆ, ಪಿಲಾತ ಅಂದರೆ ಸೀಸರ್ನ ಪ್ರತಿನಿಧಿ ಜೆರೂಸಲೇಮ್ನಲ್ಲಿದ್ದವನು, ಅವನ ಹತ್ತಿರಕ್ಕೆ ಕಾಯಫಾಸ್ ಮೊದಲಾದಂಥ ಯಹೂದ್ಯ ಯಾಜಕರು ಎಳ್ಕೊಂಡು ಹೋಗ್ತಾರೆ ಕ್ರಿಸ್ತನನ್ನು, ಇವನಿಗೆ ದಂಡನೆ ಕೊಡಿಸಬೇಕು ಅಂತ ಹೇಳಿಬಿಟ್ಟು. ಆಗ ಅವನು ಜ್ಞಾನ ವೃಕ್ಷದ ಫಲವ ನಕ್ಕಜದೊಳಿಕ್ಷಿಸುವ ಹಳೆಯ ಹಾವೆನೆ ನೋಡಿದ ಅಂತ ಬರುತ್ತೆ. ಬೈಗಳ ಬಿಬ್ಲಿಕಲ್ ಸ್ಕಾಲರ್ಶಿಪ್ ಎಂಥದ್ದು! ಅವರು ಗ್ರೀಕ್ ಭಾಷೆಯಲ್ಲಿಯೇ ಒರಿಜಿನಲ್ ಬೈಬಲ್ನ ಓದಿಕೊಂಡಂಥವ್ರು. ಅವರು ಅಲ್ಲಿಯ ಇಮೇಜರಿನ ಹಾಗಾಗಿಯೇ ತರ್ತಾರೆ. ಸೇಟನ್ ಹಾವಿನ ರೂಪದಿಂದ, ಅಸೂಯೆಯಿಂದ ಅವನು ಹಾವಿನ ರೂಪದಲ್ಲಿದ್ದು ಜ್ಞಾನ ವೃಕ್ಷದ ಹಣ್ಣನ್ನು ನೋಡ್ದ, ಈಡನ್ ಗಾರ್ಡನ್ನಲ್ಲಿ, ಪ್ಯಾರಡೈಸೋ ಅಲ್ಲಿ ನೋಡ್ದ ಅಂತ ಬೈಬಲ್ನಲ್ಲಿ ಬರುತ್ತೆ. ಈ ಪಿಲಾತ ಹಾಗೆ ಆ ಸೇಟನನ್ನು ಹಾಗೆ ಆ ಜ್ಞಾನ ವೃಕ್ಷದಂತೆ ಇದ್ದ ಕ್ರಿಸ್ತನನ್ನು ನೋಡ್ದ. ಹಳೆಯ ಹಾವೇನೆ. ಹಳೆಯ ಹಾವು ಅಂತಂದರೆ ದಟ್ ಓಲ್ಡ್ ಸರ್ಪೆಂಟ್, ಫಸ್ಟ್ ಸರ್ಪೆಂಟ್. ಅದೇ ಕ್ರೈಸ್ತ ಪುರಾಣಗಳ ಪ್ರಕಾರ, ಯಹೂದ್ಯ ಪುರಾಣಗಳ ಪ್ರಕಾರ ಅವರ ಕಂಡ ಮೊದಲ ಸರ್ಪ ಅಂತಂದರೆ ಇವನೇ, ಇನ್ಯಾರೂ ಅಲ್ಲ, ಸೇಟನ್ ಅಂತ. ಇರಲಿ, ಆ ಸೈತಾನನ ಸರ್ಪತ್ವ ಅಲ್ಲಿ ಹಾಗೆ ಬರುತ್ತೆ. ಆ ರೀತಿಯಲ್ಲಿ ಇವನು ನೋಡಿದ್ದು. ಅವನಿಗೇನು ಗೊತ್ತಾಗುತ್ತೆ? ಸಾಕನ್ನ ಮನಸ್ಸೆ ನಮಗೇಕೆ ಆ ದೇಹಾತ್ಮವಾದಕನ ಗೊಡವೆ, ಅವನ ಗೊಡವೆ ನಮಗೆ ಯಾತಕ್ಕೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ, 2000 ಕೈಯ ಕಾಲ ನಳಸದ ಚೆಲುವ ಅಂತ. ಕ್ರಿಸ್ತ ಸತ್ತು 2000 ವರ್ಷ ಆಯಿತು. ಕಾಲನಿಗೆ ಒಂದೊಂದು ವರ್ಷ ಒಂದೊಂದು ಕೈ ಅಂದರೆ 2000 ಕೈಗಳಿಂದಲೂ ಅವನು ಚಿತ್ರವನ್ನು ಅಳಿಸಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಚಿತ್ರ ಅಳಿಸಿ ಹೋಗಿಲ್ಲ. ಮಾರನಂ ತರಿದ ನಿಡುವಾಳ ನಾಸಿಕವೋ, ಮನ್ಮಥನನ್ನು ಕತ್ತರಿಸಿದ ಕತ್ತಿಯೋ ಅವನ ನೇರವಾದ ಮೂಗು. ಪ್ರೇಮದ ಅಮೃತಾಂಶುವಿನ ಅಂಥದ್ದು, ಪ್ರೇಮದ ಅಮೃತ ಮಹಾಪೂರವೇ ಸುರಿಯುವುದು ಅಕಟಾ ಯೋರ್ಧನಿನ ಮೃತ ಸಮುದ್ರದಲ್ಲಿ. ಯೋರ್ಡನ್ ಅಂದರೆ ಜೋರ್ಡಾನ್ ನದಿ, ಅದು ಮೃತ ಸಮುದ್ರ, ಡೆಡ್ ಸಿ ಒಳಗೆ ಸುರಿಯುತ್ತಲ್ಲ, ಹಾಗೆ ಇವನ ಹೃದಯದಿಂದ ಪ್ರೇಮದ ಅಮೃತ ಪ್ರವಾಹ ಧಾರಾಕಾರವಾಗಿ ಸುರಿತಾ ಇದೆ ಅಂತ ಎಲ್ಲ ಆ ಬಿಬ್ಲಿಕಲ್ಲಾದಂಥ ಇಮೇಜರಿಯನ್ನೇ ಕೊಟ್ಟುಕೊಂಡು ಹೋಗ್ತಾರೆ. ಪಿಲಾತಿಗೆ ಏನು ಗೊತ್ತಾಗುತ್ತೆ? ಅವನಿಗೇನು ತಿಳಿಯೋದಿಲ್ಲ ಕ್ರಿಸ್ತನ ದೊಡ್ಡತನ. ಚೂರುಪಾರ ಅವನಿಗೂ ಸ್ವಲ್ಪ ತಿಳಿಯುತ್ತೆ ಮುಂದೆ, ಆದರೆ ಅದು ನಗಣ್ಯ. ಹಾಗೆಯೇ ಕಾಮನಿಗೆ ಶಿವನ ದೊಡ್ಡತನ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಅವನ ಕಣ್ಣು ಮುಚ್ಚಿದರೂ ಕಣ್ಣು ತೆಗೆದಿದ್ದಾನೆ, ಇವನ ಕಣ್ಣು ತೆಗೆದಿದ್ದರೂ ಕಣ್ಣು ಮುಚ್ಚೊಕ್ಕಿದ್ದಾನೆ ಎನ್ನುವುದನ್ನು ಕವಿ ತೋರಿಸ್ತಾನೆ. ಈಗ ನೋಡಿ, ಎಂಥವನನ್ನು ನೋಡ್ದ. ಕೀದೃಶಂ ಸಂಯಮಿನಂ ತ್ರಯಂಬಕಂ ದದರ್ಶ. 6 ಪದ್ಯಗಳು. ಪರ್ಯಂಕ ಬಂಧ ಸ್ಥಿತ ಪೂರ್ವಕಾಯಂ ಋಜ್ವಾಯತಂ ಸನ್ನಮಿತೋ ಭಯಾಂಸಂ ಉತ್ಥಾನ ಪಾಣಿದ್ವಯ ಸನ್ನಿವೇಶಾತ್ ಪ್ರಫುಲ್ಲ ರಾಜೀವಮಿವಾಂಕ ಮಧ್ಯೆ. ಪರ್ಯಂಕ ಬಂಧ ಸ್ಥಿರಪೂರ್ವಕಾಯಂ. ಪರ್ಯಂಕ ಬಂಧ ಅಂದರೆ ವೀರಾಸನ. ಆ ವೀರಾಸನದಲ್ಲಿ ಅವನು ಕೂತಿದ್ದಾನೆ ಅಂತ. ಬೆನ್ನನ್ನು ಸ್ಥಿರಪೂರ್ವಕಾಯ ಅಂದರೆ ಸೊಂಟದ ಮೇಲಿನ ಭಾಗವನ್ನು ನೆಟ್ಟಿಗೆ, ಮೇರುದಂಡ ಬೆನ್ನು ಮೂಳೆಯನ್ನು ನೆಟ್ಟಿಗೆ ಇಟ್ಟುಕೊಂಡಿದ್ದಾನೆ. ಮತ್ತು ಋಜ್ವಾಯತಂ, ನೇರವಾಗಿ ವಿಶಾಲವಾಗಿ ಅವನ ಭುಜ ಇದೆ, ವಿಸ್ತೃತವಾಗಿರ್ತಕ್ಕಂಥ ಅವನ ಭುಜ. ವೀರಾಸನ ಅಂತಂದರೆ ವಜ್ರಾಸನ ಅಂತ ನಾವು ಏನು ಹೇಳ್ತೀವಿ, ಆ ರೀತಿಯಾದಂಥ ಆಸನ. ಕೆಲವರು ವೀರಮಂಡಿ ಅಂತಂದರೆ ಈ ಗರುಡ, ಹನುಮಂತ ಇತ್ಯಾದಿ ವಾಹನಗಳಲ್ಲಿ ಕೂಡಿಸಿರ್ತಾರಲ್ಲ, ಆ ತರಹ ಅಂತಂತಾರೆ. ಅದಲ್ಲ ಅಂತ ನನಗನ್ಸುತ್ತೆ. ವಜ್ರಾಸನ ಅಂತ ಬೌದ್ಧರು ಹೇಳುವಂಥದ್ದು ಇದು ವೀರಾಸನವೇ ಆದದ್ದು. ಈ ವೀರಾಸನ ಧ್ಯಾನಕ್ಕೆ ತುಂಬ ಪ್ರಶಸ್ತವಾದದ್ದು ಇದು, ಅಥವಾ ಪದ್ಮಾಸನ. ಇಲ್ಲಿ
ವಜ್ರಾಸನ ಅಂದರೆ ಆ ವೀರಾಸನದಲ್ಲಿ ಕೂತಾಗ ಹಿಮ್ಮಡಿ ಮೂಲಾಧಾರ ಚಕ್ರವನ್ನು ಒತ್ತುತ್ತಾ ಇರುತ್ತದೆ. ಅದರಿಂದ ಕುಂಡಲಿನಿ ಜಾಗರಣ ಸಾಧ್ಯವಾಗುತ್ತದೆ ಅಂತ ಯೋಗ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಹಠಯೋಗ ಶಾಸ್ತ್ರಗಳಲ್ಲಿ ಬರುತ್ತೆ. ಪಾತಂಜಲ ಯೋಗದಲ್ಲಿ ಅದು ಇಲ್ಲ. ಅವನು ಹಾಗೆ ಕೂತಿದ್ದಾನೆ, ಮಂಡಿಯ ಮೇಲೆ ಎರಡು ಕೈಗಳನ್ನು ಹೀಗೆ ತೆರೆದಿರಿಸಿದ್ದಾನೆ. ತೊಡೆಯ ಮೇಲೆ ಕೈಗಳನ್ನು ಮುಚ್ಚಿ ಇರಿಸಿದರೆ ಅದು ಒಂದು ಅರ್ಥ, ತೆರೆದಿರಿಸಿದರೆ ಅದು ಒಂದು ಅರ್ಥ. ಸಾಮಾನ್ಯವಾಗಿ ನಾವು ವಜ್ರಾಸನದ ಮೇಲೆ ಕೂತಾಗ ಎರಡು ಕೈಗಳನ್ನು ಅಂಗೈ ಕಾಣಿಸದಂತೆ ಅದನ್ನು ತೊಡೆಯ ಮೇಲೆ ಇಟ್ಟು ಕೂತ್ಕೋತೀವಿ. ಆದರೆ ಎರಡನ್ನು ಹೀಗೆ ಹೊರಕ್ಕೆ ತೆಗೆದಿರುವಂತೆ ಕೂಡುವುದು ಬಹಳ ವಿರಳ. ತೆರೆದಿರುವಂತೆ ಯಾರು ಕೂಡ್ತಾರೆ, ಯಾರು ಕೂಡಬೇಕು ಅಂತಂದರೆ ಯಾರಿಗೆ ನಿಸ್ಪೃಹತೆ ಇದೆಯೋ, ನಿಸ್ಪೃಹತೆಯನ್ನು ಅಭ್ಯಾಸ ಮಾಡಬೇಕಾದ್ರೂ ಹೀಗೆ ಅಂತ. ನನ್ನದೇನು ನಾನು ಇಟ್ಟುಕೊಂಡಿಲ್ಲ, ಮುಷ್ಟಿ ಮರೆ ಮಾಚಿಲ್ಲ ಅಂತ ಪ್ಲೈನ್ ಅಂತ ತೋರಿಸೋದಕ್ಕೆ, ನಿರೀಹತೆ ಅನ್ನೋದಕ್ಕೆ ಆ ಸಂಕೇತ ಅಂತ ಬರುತ್ತೆ ಯೋಗಶಾಸ್ತ್ರಗಳಲ್ಲಿ. ಅವನು ಹೇಗೆ ಇಟ್ಟುಕೊಂಡಿದ್ದ ಆ ಕೈ ಅಂದರೆ ಪ್ರಫುಲ್ಲ ರಾಜೀವ ಮಿವಾಂಕ ಮಧ್ಯೆ, ತೊಡೆಯ ಮೇಲೆ ಎರಡು ಕಮಲಗಳು ಅರಳಿದಂತೆ ಎರಡು ಕೈಗಳು ತೆರೆದಿದ್ದುವಂತೆ. ಉತ್ತಾನ ಪಾಣಿ, ಮೇಲೆ ತೆರೆದಿರ್ತಕ್ಕಂಥ ಕೈಗಳನ್ನು ಉಳ್ಳವನಾಗಿದ್ದ ಅಂತ ಹೇಳ್ಬಿಟ್ಟಿದ್ದನು. ವೀರಾಸನದ ಬಗ್ಗೆ ಏಕಂ ಪಾದಂ ಅಥೇಕಸ್ಮಿನ್ ವಿನ್ಯಸ್ಯ ಉರೌತು ಸಂಸ್ಥಿತಂ ಇತಿ ಇತರಸ್ಮಿನ್ ತಥೈವ ಊರು ವೀರಾಸನಂ ಉದಾಹೃತಂ ತಥಾ ಯೋಗಸಾರೆ ಉತ್ತಾನಿತೆ ಕರತಲೆ ಕರಮುತ್ತಾನಿತಂ ಪರಂ ಆದಾಯಾಂಕಗತಂ ಕೃತ್ವಾ ಧ್ಯಾಯೇದ್ಯಸ್ಯ ಸೋಂತರಂ ಅಂತ ಹೀಗೆಲ್ಲ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಪದ್ಮಾಸನ ಅಂತ ಆಗಬೇಕು. ವೀರಾಸನಕ್ಕೆ ಪದ್ಮಾಸನ ಅನ್ನುವ ವಿವರಣೆಯನ್ನು ಮಲ್ಲಿನಾಥ ಕೊಡ್ತಾನೆ. ತೊಂದರೆ ಇಲ್ಲ. ಆದರೆ ಹೀಗೆ ಮಾಡಿದಾಗಲೂ ನಮಗೆ ಅರ್ಥಸ್ವಾರಸ್ಯಕ್ಕೇನು ಭಂಗ ಬರೋದಿಲ್ಲ. ಧ್ಯಾನಕ್ಕಾಗಿ ಇರತಕ್ಕಂಥದ್ದು ಪದ್ಮಾಸನ. ಅಲ್ಲಿ ಕೂಡ ಹಿಮ್ಮಡಿ ಮೂಲಾಧಾರವನ್ನು ಒತ್ತುವಂತೆ ಆಗಬೇಕು ಅಂತ ನಿಯಮ ಉಂಟು. ಆಮೇಲೆ ತೊಡೆಯ ಮೇಲೆ ಕೈಗಳನ್ನು ಅರಳಿಸಿ ಇಟ್ಟಿದ್ದಾನೆ ಅಂತ, ಅದು ಕಮಲದಂತೆ ತೋರ್ತಾ ಇದೆ ಅಂತ. ಇದು ಯೋಗ ಮತ್ತು ಧ್ಯಾನ ಇತ್ಯಾದಿಗಳ ಬಗ್ಗೆ ಕಾಳಿದಾಸನಿಗಿದ್ದಂಥ ಪ್ರಜ್ಞೆಯನ್ನು ತೋರಿಸುವಂಥ ಪದ್ಯ. ಧ್ಯಾನಶೀಲತೆ ಅಂದರೆ ಏನು ಅಂತ ಇವನ್ನೆಲ್ಲ ಅವನು ಮಾಡದೆ ಈ ಮಟ್ಟಕ್ಕೆ ಇನ್ವಾಲ್ವ್ಡ್ ಆಗಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಅನಿಸುತ್ತೆ. ಹೀಗೆ ಇವನು ಕೂತಿದ್ರೆ ಪಾತಾಳದಲ್ಲಿ, ಭೂಗರ್ಭದಲ್ಲಿ ಏನಾಗಿದೆ ಅನ್ನೋದನ್ನು ಕವಿ ಹೇಳ್ತಾನೆ. ಭುಜಂಗಮೋನ್ನದ್ಧ ಜಟಾಕಲಾಪಂ ಕರ್ಣಾವಸಕ್ತ ದ್ವಿಗುಣಾಕ್ಷ ಸೂತ್ರಂ ಕಂಠಪ್ರಭಾಸಂಗ ವಿಶೇಷ ನೀಲಾಂ ಕೃಷ್ಣತ್ವಚಂ ಗ್ರಂಥಿಮತೀಂ ದಧಾನಂ. ಇದು ನೋಡಿ ಎಷ್ಟು ಗಂಭೀರ ಮನೋಹರವಾದಂಥ ಪದ್ಯ ಅಂತಂದರೆ, ಎರಡು ಅರ್ಥ ಬರುವಂತೆ ಈ ಒಂದು ಪದ್ಯವನ್ನು ಗಮನಿಸಿಕೊಳ್ಳಬಹುದು. ಆ ಆದಿಶೇಷ, ಕ್ಷಮಿಸಬೇಕು, ಅದು ಮುಂದೆ ಬರುತ್ತೆ. ಇದು ಅವನ ಜಟೆಯನ್ನು, ಜಟಾಜೂಟವನ್ನು ವರ್ಣಿಸ್ತಕ್ಕಂಥದ್ದು. ಭುಜಂಗ ಮೊನ್ನದ್ಧ ಜಟಾ ಕಲಾಪಂ, ಜಟೆಯನ್ನು ಹಾವಿನ ಮೂಲಕವಾಗಿ ಕಟ್ಟಿದ್ದಾನೆ. ಕರ್ಣಾವಸಕ್ತ ದ್ವಿಗುಣಾಕ್ಷ ಸೂತ್ರಂ, ಆ ಕಿವಿಯ ಮೇಲೆ ಎರಡು ಮಡತೆ ಮಾಡಿಕೊಂಡು ಅಕ್ಷಸೂತ್ರ ಹಾಕ್ಕೊಂಡಿದ್ದಾನೆ. ರಘುವಂಶದಲ್ಲಿ ಕೂಡ ಮೊನ್ನೆಯಷ್ಟೇ ನಾವು ಗೆಳೆಯರು ಓದ್ತಾ ಇದ್ದಾಗ 11ನೇ ಸರ್ಗದಲ್ಲಿ ಪರಶುರಾಮ ಕಿವಿಯ ಮೇಲೆ ಅಕ್ಷಸೂತ್ರವನ್ನು ಹಾಕಿಕೊಂಡಿದ್ದ ಅಂತ. ಇದ್ಯಾತಕ್ಕೆ ಕಿವಿಯ ಮೇಲೆ ಹಾಕ್ಕೊಳ್ತಾ ಇದ್ದರು? ಅದು ಇನ್ನೂ ಪ್ರಶ್ನಾರ್ಥಕವೇ ಆಗಿರ್ತಕ್ಕಂಥದ್ದು. ವ್ಯಾಖ್ಯಾನಕಾರನೂ ಯಾವ ಬೆಳಕನ್ನೂ ಚೆಲ್ಲುವಂಥದ್ದಲ್ಲ. ಆದರೆ ಕಿವಿಗೆ ಒಂದು ಆಭರಣ ಅನ್ನುವಂತೆ ಅಕ್ಷಸೂತ್ರವನ್ನು ಇಟ್ಟುಕೊಂಡಿದ್ದ ಅಂತ ಅರ್ಥ ಮಾಡಿಕೊಳ್ಬೇಕು. ಜಪಮಾಲಿ ಅಲ್ಲಿಗೆ ಹಾಕ್ಕೊಂಡಿದ್ದ. ಕಂಠಪ್ರಭಾಸಂಗ ವಿಶೇಷ ನೀಲಾಂ ಕೃಷ್ಣತ್ವಚಂ ಗ್ರಂಥಿಮತೀಂ ದಧಾನಂ. ಕೃಷ್ಣಾಜಿನ, ಕೃಷ್ಣಸಾರ ಮೃಗದ ಚರ್ಮವನ್ನು ಮೇಲೆ ಹೊದ್ದುಕೊಂಡು ಗಂಟು ಹಾಕ್ಕೊಂಡಿದ್ದಾನೆ, ಗ್ರಂಥಿಮತೀಂ ಅಂತ. ಇದು ಬಹಳ ಸೊಗಸಾದದ್ದು. ಸಾಮಾನ್ಯವಾಗಿ ನಾವು ಶಿವನ ಚಿತ್ರದಲ್ಲಿ ನೋಡುವಾಗ ಮುಂದೆ ಚರ್ಮ ಹೀಗೆ ಹೊದ್ದುಕೊಂಡಿರುವಂತೆ ಕಾಣಿಸುತ್ತೆ, ಗಂಟೆಲ್ಲೋ ಹಿಂದೆ ಇದೆ ಅಂತ. ಆದರೆ ಇಲ್ಲಿ ಶಿವ ಬೆನ್ನಿನ ಕಡೆಗೆ ಚರ್ಮ ಹಾಕ್ಕೊಂಡು ಎದೆ ಮೇಲಕ್ಕೆ ಗಂಟು ಹಾಕ್ಕೊಂಡಿದ್ದಾನೆ. ಯಾಕೆ ಅಂದರೆ ಚಳಿಗೆ ನಾವು ಬೆನ್ನಿನ ಕಡೆಯಿಂದ ಹೊದ್ಕೊಳ್ತೀವಿ ಹೊರತು ಎದೆಯ ಕಡೆಯಿಂದ ಹೊದ್ಕೊಳ್ಳೋದಿಲ್ಲ. ಹಾಗೆ ಬೆನ್ನಿಗೆಲ್ಲ ಕೃಷ್ಣಾಜಿನ ಬೆಚ್ಚಗೆ ಇರಬೇಕು, ಮುಂದಕ್ಕೆ ಅದನ್ನು ಸೇರಿಸಿ ಗಂಟು ಹಾಕ್ಕೊಳ್ಬೇಕು ಅಂತ. ಅದು ಪ್ರಾಕ್ಟಿಕಲ್ ಆದದ್ದು. ಈ ಚಿತ್ರಕಾರರು ಚರ್ಮವನ್ನು ಉಟ್ಟವರು ಅಲ್ಲ, ಚರ್ಮವನ್ನು ಉಟ್ಟವರನ್ನು ಕಂಡವರು ಅಲ್ಲ. ಹಾಗಾಗಿ ಅವರು ನೀಟಾಗಿ ಸಲ್ವಾರ್ ಕಮೀಜ್ ದುಪ್ಪಟ್ಟಾಗಳಿದ್ದಂತೆ ಮುಂದಿಂದ ಹಾಕ್ಕೊಳ್ಳುವಂತೆ ಮಾಡಿಸಿಬಿಟ್ಟಿದ್ದಾರೆ, ಸೆರಗು ಹಾಕ್ಕೊಳ್ಳುವಂತೆ ಶಿವನಿಗೆ ಮಾಡಿಸಿದ್ದಾರೆ. ಆದರೆ
ನಿಜವಾಗಿ ಅದನ್ನು ಹೊದ್ದುಕೊಳ್ಳೋರು ಯಾವ ಥರ ಹೊದ್ದುಕೊಳ್ತಾರೆ ಅನ್ನೋದನ್ನು ನೋಡಬೇಕು ಅಂತಂದರೆ ಕಾಳಿದಾಸನಂಥವ್ರದಿಗೆ ಬರಬೇಕು. ಅವನು ಹಿಂದಿನಿಂದ ಅದನ್ನು ಹಾಕ್ಕೊಂಡು ಮುಂದಕ್ಕೆ ಗ್ರಂಥಿಮತೀಂ ಕೃಷ್ಣತ್ವಚಂ ದಧಾನಂ, ಮತ್ತು ಅದು ಕೊರಳಿಗೆ ಎಲ್ಲ ಬೆಚ್ಚಗೆ ಆಗಬೇಕಲ್ಲ, ಹಾಗೆ ಮುಂದೆ ಗಂಟು ಹಾಕ್ಕೊಂಡಿದ್ದಾನೆ. ಅವನು ಹೇಳಿ ಕೇಳಿ ನೀಲಕಂಠ, ಆ ನೀಲಕಂಠ ಕಾಂತಿ ಆ ಕಪ್ಪು ಚರ್ಮದ ಮೇಲೆ ಬಿದ್ದು ಅದು ಮತ್ತಷ್ಟು ನೀಲವಾಗಿ ಕಪ್ಪಾಗಿ ತೋರ್ತಾ ಇದೆ ಅಂತ. ಹಾಗಾಗಿ ಕಂಠಪ್ರಭಾಸಂಗ ವಿಶೇಷ ನೀಲಾಂ ಅಂತ ಕಾಳಿದಾಸನ ಈ ಕಲರಿಂಗ್ ಇಲ್ಲೇ. ಮಿಕ್ಕವರೆಲ್ಲ ಅಡುಗೆ ಮಾಡಿದ್ರೆ ಅಲ್ಲಿ ಒಗ್ಗರಣೆಯೇ ಇರೋದಿಲ್ಲ, ಕಾಳಿದಾಸ ಒಗ್ಗರಣೆ ಹಾಕ್ತಾನೆ. ಆ ಫ್ರ್ಯಾಗ್ರೆನ್ಸ್ ಹಾಗೇ ಇರುತ್ತೆ. ನೀವು ಗಮನಿಸಿರ್ಬೋದು, ಚಿತ್ರಕಾರರು ಬಹಳಷ್ಟು ಜನ ಇರ್ತಾರೆ, ಆದರೆ ಒಳ್ಳೆ ವಿಮರ್ಶಕರು, ಚಿತ್ರ ವಿಮರ್ಶಕರು ಹೇಳ್ತಾರೆ, ದೋ ಹೀ ಈಸ್ ಸಕ್ಸಸ್ಫುಲ್ ಇನ್ ಬ್ರಿಂಗಿಂಗ್ ವೆರಿಸಿಮಿಲಿಟ್ಯೂಡ್ ಆಫ್ ದಿ ಒರಿಜಿನಲ್, ಹೀ ಈಸ್ ಫೇಲಿಂಗ್ ಟು ಬ್ರಿಂಗ್ ಫ್ರೆಶ್ನೆಸ್ ಇನ್ ಕಲರ್ಸ್ ಅಂತ. ಆ ಬಣ್ಣಗಳ ಫ್ರೆಶ್ನೆಸ್, ಪ್ರಫುಲ್ಲತೆಯನ್ನು, ಆ ತಾಜಾತನವನ್ನು ಕಾಯ್ದುಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ. ಎಸ್ಪೆಷಲಿ ವಿತ್ ವಾಟರ್ ಕಲರ್ಸ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಒಂದಿಷ್ಟು ಸ್ವಾನುಭವದಿಂದ ಹೇಳ್ತೀನಿ, ಜಲವರ್ಣಗಳಲ್ಲಿ ಆ ಬಣ್ಣಗಳ ಫ್ರೆಶ್ನೆಸ್ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಬ್ರಷನ್ನು ಮತ್ತು ಪ್ಯಾಲೆಟನ್ನು, ಕ್ಯಾನ್ವಾಸನ್ನು ತುಂಬ ಎಚ್ಚರದಿಂದ ಬಳಸಬೇಕಾಗುತ್ತೆ. ಒಂದು ಸಿಟ್ಟಿಂಗಲ್ಲೇ ಮಾಡಿಬಿಡಬೇಕಾಗುತ್ತೆ. ಆ ಬಣ್ಣಗಳನ್ನು ಹಾಗೆ ಉಳಿಸ್ಕೊಳ್ಬೇಕು, ಇಲ್ಲದೇ ತುಂಬ ತುಂಬ ಕಷ್ಟ ಆಗುತ್ತೆ. ಅದು ಗೊತ್ತಾಗುತ್ತೆ ಹೇಗೆ ಫ್ರೆಶ್ನೆಸ್ ಆ ಕಲರ್ಸಲ್ಲಿ ಇರುತ್ತೆ ಅಂತ. ಉದಾಹರಣೆಗೆ ನನಗೆ ತಕ್ಷಣ ಜ್ಞಾಪಕ ಬರೋದು ರುಮಾಲೆ ಚೆನ್ನಬಸಪ್ಪನವ್ರ ಚಿತ್ರಗಳು. ವಾಟರ್ ಕಲರ್ ಎಕ್ಸ್ಪರ್ಟ್ ಅವರು. ಅಷ್ಟು ಫ್ರೆಶ್ನೆಸ್ ಇರುವಂತೆ ಆ ಬಣ್ಣಗಳನ್ನು ಬಳಸ್ತಾ ಇದ್ದಿದ್ದು ಗೋಚರವಾಗುತ್ತೆ. ಹಾಗೆ ಮಾಡಬೇಕು. ಇಲ್ಲಿ ಕಾಳಿದಾಸ ಆ ಫ್ರೆಶ್ನೆಸ್ ಅಂತ ತರ್ತಾನೆ. ಮಿಕ್ಕ ಕವಿಗಳು ತೀಡಿ 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 ಆ ಬಣ್ಣದ ಫ್ರೆಶ್ನೆಸ್ ಹೊರಟೋಗ್ಬಿಡುತ್ತೆ, ಮಂಕಾಗ್ಬಿಡುತ್ತೆ. ಒಗ್ಗರಣೆ ಹಾಕಿದ ಮೇಲೆ ಯಾವುದನ್ನು ಕುದಿಸಬಾರ್ದು, ಇನ್ನೊಂದು ಕುದಿ ಕುದ್ದು ಬಿಡಲಿ ಅಂತ ಇಡ್ತಾರೆ. ಒಗ್ಗರಣೆ ಕಾಣಿಸುತ್ತೆ, ಕಣ್ಣಿಗೆ ಕಾಣಿಸುತ್ತೆ, ಸಾಸಿವೆ ತೇಲ್ತಾ ಇರುತ್ತೆ, ಮೂಗಿಗೆ ಇರೋಲ್ಲ, ಹೊರಟೋಗ್ಬಿಟ್ಟಿರುತ್ತೆ. ಅದು ತುಂಬ ಮುಖ್ಯ. ಗಮಲು ಆ ಆರೋಮ ಉಳಿಸ್ಕೊಳ್ಬೇಕಲ್ಲ. ಇಲ್ಲಿ ನೋಡಿ, ಗಂಟು ಕಟ್ಕೊಂಡಿದ್ದಾನೆ, ಕಿವಿ ಮೇಲೆ ಜಪಮಾಲೆ ಹಾಕ್ಕೊಂಡಿದ್ದಾನೆ, ಹಾವಿನಿಂದ ತಲೆನ ಜಟ ಕಲಾಪವನ್ನೆಲ್ಲ ಕಟ್ಟಿಟ್ಕೊಂಡಿದ್ದಾನೆ, ಎಲ್ಲವೂ ಸರಿಯಾಗಿದೆ. ಆದರೆ ಇಲ್ಲಿ ಕಂಠಪ್ರಭಾಸಂಗ ವಿಶೇಷ ನೀಲಾಂ ಅನ್ನುವ ಸಾಲನ್ನು ಕಾಳಿದಾಸ ಬರೀಬಲ್ಲ. ಒಂದು ನೀಲಕಂಠ ಅನ್ನೋದರಿಂದ ಆ ಕಪ್ಪು ಬಣ್ಣದ ಕೊರಳು, ನಂಜು ಗೊರಳ ಅವನ ಬಣ್ಣ, ಆ ಕೊರಳಿನ ಬಣ್ಣ, ಆ ಕಪ್ಪು ಚರ್ಮ ಎರಡಕ್ಕೆ ಸೇರಿ ಇನ್ನಷ್ಟು ಆ ಚರ್ಮ ಕಪ್ಪಿಗೆ ಕಾಣಿಸ್ತಾ ಇತ್ತು ಅನ್ನುವ ಅಡಿಷನ್ ಇದೆಯಲ್ಲ, ಅದು ಫ್ರ್ಯಾಗ್ರೆನ್ಸು, ಅದು ಫ್ರೆಶ್ನೆಸ್ಸು, ಅದು ವಿಶಿಷ್ಟತೆ, ಅದು ಈ ಕವಿಯ ದರ್ಶನ. ಇಂಥದ್ದನ್ನು ಸಂಸ್ಕೃತ ಕಾವ್ಯದಲ್ಲಿ ತುಂಬ ಕಾಣಬಹುದು. ಕಣ್ಣಿಟ್ಟು ನೋಡಬೇಕು, ಒಂದೊಂದು ಸಾಲಿಗೂ ಗಮನ ಇಡಬೇಕು. ಪರಿಪೂರ್ಣತೆ ಅಂದರೆ ಇದು. ಕುಸುರಿ ಕೆಲಸ ಮಾಡಿ 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 ಇನ್ನೆಂಥದ್ದು ಸಾಧ್ಯ ಇಲ್ಲ ಅಂತ ತೋರಿಸೋದು. ಹಲವು ಬಾರಿ ಹೇಳಿರ್ತಕ್ಕಂಥ ಮಾತನ್ನೇ ಇದೇ ವೇದಿಕೆ ಮೇಲೆ ಹೇಳಿದ್ದನ್ನೇ ಪುನರುಚ್ಚರಿಸಬೇಕು ಅಂದರೆ ಪದ್ಮಾ ಸುಬ್ರಹ್ಮಣ್ಯಂ ಅವರ ಡಾನ್ಸು ಕಾಳಿದಾಸನ ಕಾವ್ಯ. ಯಾಕೆಂದರೆ ಪದ್ಮಾ ಸುಬ್ರಹ್ಮಣ್ಯಂ ಅವರ ಕುಸುರಿ ಕೆಲಸನೂ ಆ ಮಟ್ಟದ್ದಾಗಿರುತ್ತೆ. ಒಂದು ಸ್ವಲ್ಪವೂ ಕೂಡ ಅಲ್ಲಿಂದ ಆಚೆ ಈಚೆ ಹೊಯ್ದಾಟ ಆಗಿರೋದಿಲ್ಲ. ಯಾವ ಮಟ್ಟಕ್ಕೆ ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ದೃಷ್ಟಾಂತ ಕೊಡುವುದಿದ್ದರೆ, ಅವರು ಶಂಕರರ ಬಗ್ಗೆ ಜೈ ಜಯಶಂಕರ ಅಂತ ಒಂದು ನೃತ್ಯ ರೂಪಕ ಮಾಡಿದ್ರು. ಅಲ್ಲಿ ಚಂಡಾಲ ಶಿವತಾನೆ, ಶಿವರ ಚಂಡಾಲನ ವೇಷಧಾರಿ ಅಂತ ನಮ್ಮ ಕಥೆ. ಒಟ್ಟಿನಲ್ಲಿ ಅವನು ಚಂಡಾಲ. ಅವನು ಕಾಶಿಯಲ್ಲಿ ಮಣಿಕರ್ಣಿಕಾ ಘಟ್ಟದಿಂದ ಬರ್ತಾ ಇರುವ ಶಂಕರಾಚಾರ್ಯರ ಎದುರಿಗೆ ನಿಂತು ನಾಯಿಗಳನ್ನು ಎಳ್ಕೊಂಡು ಮದ್ಯ ಪಾನ ಮಾಡ್ತಾ ಬರ್ತಾನಲ್ಲ, ಅದನ್ನು ಅವರು ಮದಸ್ಖಲಿತ, ಘೂರ್ಣಿತ ಮೊದಲಾದಂಥ ಕುಡಿತದ ಭಾವಭಂಗಿ ತೋರಿಸುವಂಥ ಕರ್ಣಗಳಿಂದಲೇ ಮಾಡ್ತಾರೆ. ಮಾಡುವಾಗ ಅವನು ದೂರ ಹೋಗಬೇಕು ಅಂತ ಶಂಕರರು ಕೇಳಿದಾಗ, ಯಾವುದು ದೂರ ಹೋಗಬೇಕು, ದೇಹವ ಆತ್ಮವ ಅಂತ ಕೇಳ್ತಾನಲ್ಲ, ಆ ಸಾಲನ್ನು ಅವರು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಹಾಡಿಸ್ತಾರೆ. ಆ ಹಾಡಿನ ಟ್ಯೂನ್ ಇದೆಯಲ್ಲ, ಅದು ಕಾಶಿಯ ಆಸುಪಾಸಿನ ಜಾನಪದ ಗೀತಗಳ ರಾಗ. ಕಾಶಿಯಲ್ಲಿ ಚಂಡಾಲ ಸಿಕ್ಕಿದ್ದು, ಅದಕ್ಕಾಗಿ ಇವರು ಯಾವುದೋ ಕರ್ನಾಟಕ ಸಂಗೀತದ ರಾಗವನ್ನು ಝಾಡಿಸ್ಬಿಡೋದಿಲ್ಲ. ಆ ಪ್ರಾಂತದಲ್ಲಿ ಇರುವಂಥ ಒಂದು ಜಾನಪದ ಗೀತದ ಮಟ್ಟನ್ನು ತಗೊಳ್ತಾರೆ. ಅಂದರೆ ಆ ಒಂದು ಪ್ರಾದೇಶಿಕವಾದ ಸೊಗಡನ್ನು ತರಬೇಕು ಅನ್ನುವಂಥದ್ದು. ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಕಾಳಿದಾಸ ಹೀಗೆ ಮಾಡ್ತಾನೆ. ಕಿಂಚಿತ್ ಪ್ರಕಾಶಸ್ತಿಮಿತೋಗ್ರತಾರೈರ್ಭ್ರುವಿಕ್ರಿಯಾಯಾಂ ವಿರತ ಪ್ರಸಂಗೈ ನೇತ್ರೈರವಿಸ್ಪಂದಿತ ಪಕ್ಷ್ಮಮಾಲೈ ಲಕ್ಷೀಕೃತಘ್ರಾಣ ಅಧೋಮಯೂಖೈ. ಕಿಂಚಿತ್ ಪ್ರಕಾಶಸ್ತಿಮಿತೋಗ್ರತಾರೈ, ಸ್ವಲ್ಪ ಮಾತ್ರ ತೆರೆದಿರತಕ್ಕಂಥ, ಕಿಂಚಿತ್ ಪ್ರಕಾಶ ಸ್ವಲ್ಪ ತೆರೆದಿರ್ತಕ್ಕಂಥ, ಅರೆ ಸ್ಥಿಮಿತವಾದ, ಉಗ್ರವಾದ ಅಂದರೆ ದೃಢವಾಗಿರ್ತಕ್ಕಂಥ ನೇತ್ರತಾರೈಹಿ ಕಣ್ಣು ಪಾಪೆಗಳಿಂದ,
ನೋಡಿ, ಕಣ್ಣನ್ನೇನೋ ಅರ್ಧ ನಿಮೀಲಿತ ಮಾಡ್ಕೋಬೋದು, ಆಗಲೂ ಕಣ್ಣು ಅಲ್ಲಿ ಇಲ್ಲಿ ಹೊರಳಾಡ್ತಾ ಇರುತ್ತೆ. ರ್ಯಾಪಿಡ್ ಐ ಮೂವ್ಮೆಂಟ್ ಕೆನಾಟ್ ಬಿ ಕಂಟ್ರೋಲ್ಡ್ ಈವನ್ ಇನ್ ಸ್ಲೀಪ್ ವೆನ್ ವಿ ಆರ್ ಡ್ರೀಮಿಂಗ್. ಹಾಗಿರುವಾಗ ಇವನು ಎಚ್ಚರದಲ್ಲಿ ಏನೇ ಸ್ಥಿಮಿತವಾದ, ಉಗ್ರವಾದ, ಗಟ್ಟಿಯಾಗಿ ನೆಲೆ ನಿಂತಹ ತಾರಕೆಗಳನ್ನು, ಅಂದರೆ ಕಣ್ಣು ಪಾಪೆಗಳನ್ನು ಉಳ್ಳಂಥವನಾಗಿದ್ದಾನೆ. ಆಮೇಲೆ ಭ್ರೂವಿಕ್ರಿಯಾಯಾಮ್ ವಿರತ ಪ್ರಸಂಗೈ, ಹುಬ್ಬುಗಳು ಹಾರುವುದು, ಇಳಿಯುವುದು, ತಿರುಗುವುದು ಏನೂ ಇಲ್ಲ, ಅದು ಸ್ಥಿರವಾಗಿ ಬಿಟ್ಟಿದೆ. ಅವಿಸ್ಪಂದಿತ ಪಕ್ಷ್ಮಮಾಲೈ, ರೆಪ್ಪೆಯನ್ನು ಕೂಡ ಅಲುಗಾಡಿಸ್ತಾ ಇಲ್ಲ. ಕಣ್ಣು ಮುಚ್ಚಿಬಿಟ್ಟಬೇಕಾದ್ರೆ ಒಂದು ನೆಮ್ಮದಿಯಲ್ಲಿರ್ಬೋದು, ಕಣ್ಣು ಪೂರ್ತಿ ತೆಕ್ಕೊಂಡು ನೆಮ್ಮದಿಯಲ್ಲಿರ್ಬೋದು. ಅರ್ಧ ನಿಮೀಲಿತವಾದ ಸ್ಥಿತಿಯಲ್ಲಿ ಕಣ್ಣಿಗೆ ಸ್ಥಿರತೆಯನ್ನು, ರೆಪ್ಪೆಗೆ ಸ್ಥಿರತೆಯನ್ನು, ಪಾಪಿಗೆ ಸ್ಥಿರತೆಯನ್ನು ಕೊಡುವುದು ಯಮಸಾಹಸ. ಅದನ್ನು ಮಾಡಬಲ್ಲವನು ಸ್ಥಾಣುವೆ, ಇನ್ಯಾರೂ ಅಲ್ಲ. ಲಕ್ಷೀಕೃತ ಘ್ರಾಣ ಮಧೋಮಯೂಖೈ, ಆ ಕಣ್ಣ ಪಾಪಿಗಳ ಮೂಲಕ ಹೊಮ್ಮಿ ಬರುವ ಕಾಂತಿಯನ್ನು ಮೂಗಿನ ತುದಿಯಲ್ಲಿ ಇಟ್ಟುಕೊಂಡಿದ್ದ ಅಂತ. ಅದು ಮೂಗಿನ ತುದಿ ಅಂದರೆ ಈ ಕೆಳಗಿನ ತುದಿ ಅಂತಲ್ಲ, ಮೂಗಿನ ಮೂಲ ಅಂತ. ಅಂದರೆ ಹುಬ್ಬಿನ ಮಧ್ಯಕ್ಕೆ ಅರ್ಧನಿಮೀಲಿತವಾಗಿ ನೆಲೆ ಮಾಡಿಕೊಂಡಿದ್ದ. ಸಮಂ ಕಾಯ ಶಿರೋಗ್ರೀವಂ ನಾಸಾಗ್ರ ಸ್ಥಿರ ದೃಷ್ಟಿ ಅಂತೆಲ್ಲ ಗೀತೆಯಲ್ಲಿ ಬರ್ತಲ್ಲ, ಆ ರೀತಿಯಲ್ಲಿ ಅವನಿದ್ದವನಾಗಿದ್ದ ಅಂತ. ಅದನ್ನು ಕರ್ಣಾನಿ ಅಬಹಿಷ್ಕೃತ್ಯ ಸ್ಥಾಣುವನ್ ನಿಶ್ಚಲಾತ್ಮಕ ಆತ್ಮಾನಂ ಹೃದಯೇ ಧ್ಯಾಯೇತ್ ನಾಸಾಗ್ರ ನ್ಯಸ್ತಲೋಚನ ಇತಿ ಯೋಗಸಾರೆ ಅಂತ ಮಲ್ಲಿನಾಥ ಮತ್ತೆ ಯೋಗಸಾರವನ್ನು ವಿವರಣೆಗೆ ಬಳಸಿಕೊಂಡಿದ್ದಾನೆ. ಕರ್ಣಾನಿ ಅಬಹಿಷ್ಕೃತ್ಯ, ಇಂದ್ರಿಯಗಳನ್ನು ಹೊರಕ್ಕೆ ತಳ್ಳದೆ ಸ್ಥಾಣುವನಂತೆ ನಿಶ್ಚಲವಾಗಿ ತನ್ನೊಳಗೆ ತಾನು ಧ್ಯಾನ ಮಾಡಬೇಕು. ನಾಸಾಗ್ರದಲ್ಲಿ ಆಜ್ಞಾಚಕ್ರದಲ್ಲಿ ದೃಷ್ಟಿಯನ್ನು ನೆಲೆ ಮಾಡಿಸಿ ಅಂತ ಹೇಳಿಬಿಟ್ಟಿದನುವೆ. ಅವೃಷ್ಟಿ ಸಂಭ್ರಂಭಮಿವಾಂಬುವಾಹಂ ಅಪಾಮಿವಾಧಾರ ಮನುತ್ತರಂಗಂ ಅಂತಶ್ಚರಾಣಾಂ ಮರುತಾಂ ನಿರೋಧಾತ್ ನಿವಾತ ನಿಷ್ಕಂಪಮಿವ ಪ್ರದೀಪಂ. ಅವೃಷ್ಟಿ ಸಂಭ್ರಂಭಮಿವಾಂಬುವಾಹಂ, ಮಳೆ ಬರದೆ ತುಂಬಿಕೊಂಡಿರತಕ್ಕಂಥ ಮೋಡದಂತೆ. ಪ್ರೆಗ್ನೆಂಟ್ ಕ್ಲೌಡ್ ಅಂತ ಕರಿತೀವಿ. ಮಳೆ ಬಂದಿಲ್ಲ, ಅರೆ ತುಂಬಿಕೊಂಡಿದೆ. ಶಿವ ತನ್ನ ಅಂತರಂಗದಲ್ಲಿ ಆನಂದವನ್ನು, ಚೈತನ್ಯವನ್ನು ತುಂಬಿಕೊಂಡಿದ್ದಾನೆ, ಆದರೆ ಅದನ್ನು ಹೊರಕ್ಕೆ ಬಿಡ್ತಾ ಇಲ್ಲ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾ ಭಾಸ್ವರಂ ಅಂತ ಯಾವುದನ್ನು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರರು ಹೇಳ್ತಾರೆ. ತೂತು ಮಡಿಕೆಯನ್ನು ದೀಪದ ಮೇಲೆ ಬೋರ್ಲಿಟ್ಟರೆ ಒಂದೊಂದು ತೂತಿಂದಲೂ ಬೆಳಕು ಹೇಗೆ ಹರಿದು ಬಿಡುತ್ತೋ ಹಾಗೆ ನವರಂಧ್ರಗಳು, ಬಹುವಿಂದ್ರಿಯಗಳ ಈ ದೇಹವನ್ನು ಆತ್ಮ ಅನ್ನುವ ದೀಪದ ಮೇಲೆ ಮಡಕೆಯಂತೆ ಕವಚಿದರೆ ಆತ್ಮಶಕ್ತಿ ಎಲ್ಲ ಕಡೆಯಿಂದಲೂ ಪರಾಕ್ಕಾಗಿ ಹೊರಗೆ ಹೋಗಿ ಸೋರಿ ಹೋಗಿಬಿಟ್ಟಿದ್ದನು ಎಲ್ಲ ಖಾಲಿ ಆಗುತ್ತೆ. ಹಾಗಲ್ಲದೆ ಪರಾಂಚಿಖಾನಿ, ಹೊರಗೆ ಹೋಗತಕ್ಕಂಥ ಇಂದ್ರಿಯಗಳು, ಹಾಗಲ್ಲದೆ ಸೆಳೆದಿಟ್ಟುಕೊಳ್ಳುವಂಥದ್ದು ಅತಿಶಯ ಅಂತ ಶಿವ ಹಾಗೆ ಮಾಡಿಕೊಂಡು ತುಂಬಿಕೊಂಡಿದ್ದಾನೆ. ಹಿಸ್ ಇಸ್ ಅನ್ ಅಡಿಯಾಬ್ಯಾಟಿಕ್ ಸಿಸ್ಟಮ್, ನಾಟ್ ಐಸೋಥರ್ಮಲ್. ಅವನು ಅಪಾಮಿ ವಾಧಾರ ಮನುತ್ತರಂಗಂ, ಅಲೆಗಳು ಇಲ್ಲದ ಸಮುದ್ರದಂತೆ. ಇದು ಊಹೆ ಮಾಡ್ಕೊಳ್ಳೋಕ್ಕಾಗೋಲ್ಲ. ತುಂಬಿದ ಮೋಡ ಇಳಿಯಬೇಕು, ಆದರೆ ಇಳಿದಿಲ್ಲ. ತುಂಬಿದ ಸಮುದ್ರ ಅಲೆಗಳಿಂದ ತೊನೆದಾಡಬೇಕು, ಅದು ತೊನೆದಾಡ್ತಾ ಇಲ್ಲ. ಅಂತಶ್ಚರಾಣಾಂ ಮರುತಾಂ ನಿರೋಧಾತ್, ಒಳಗಿರುವ ಪಂಚಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ಧನಂಜಯ, ದೇವದತ್ತ, ಹೀಗೆ ದಶಪ್ರಾಣಗಳೆಲ್ಲ ಯಾವುದಿವೆ ಅವನ್ನೆಲ್ಲವನ್ನೂ ಕಟ್ಟಿ ಹಾಕಿಬಿಟ್ಟು ನಿವಾತ ನಿಷ್ಕಂಪಮಿವ ಪ್ರದೀಪಂ, ಗಾಳಿ ಇಲ್ಲದ ಕಡೆಯಲ್ಲಿ ದೀಪ ಇರುವಂತೆ. ಯಥಾ ದೀಪೋ ನಿವಾಸಸ್ಥೋ ನೇಂಗತೆ ಅಂತ ಗೀತೆಯಲ್ಲಿ ಹೇಳ್ತಾನಲ್ಲ, ಹಾಗೆ ನಿಶ್ಚಲ ದೀಪದಂತೆ ಅವನು ಶಾಂತ ಸ್ಥಿಮಿತ ಪ್ರಕಾಶನಾಗಿ ಇದ್ದಾನೆ ಅಂತ ನಾವು ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಏತೇನ ಪ್ರಾಣ ನಿರೋಧ ಸೂಚಿತ ಅನುತ್ತರಂಗಂ ಅನುದ್ಭೂತ ತರಂಗಂ ಅಪಾಮಾಧಾರಂ ಹೃದಮಿವ ಸ್ಥಿತಂ ಏತೇನ ಅಪಾನ ನಿರೋಧ ಸೂಚಿತ ಅಂತ. ಇಲ್ಲಿ ನೋಡಿ, ಮೋಡದ ಒಂದು ತುಂಬಿಕೊಂಡ ಮೋಡದ ರೀತಿ ಯಾವುದಿದೆ ಅದರಿಂದ ಪ್ರಾಣ ನಿರೋಧ. ಮೋಡ ಮೇಲಿರುವುದು, ಅದು ತುಂಬಿಕೊಂಡು ದೃಢವಾಗಿ ಇದೆ, ಸುರಿದು ಹೋಗಿಲ್ಲ, ಕರಗಿ ಹೋಗಿಲ್ಲ. ಅದು ಮೇಲಿರುವುದು ಪ್ರಾಣಶಕ್ತಿ, ಕೆಳಗಿರುವುದು ಸಮುದ್ರ. ಅದು ಅಲೆಗಳಲ್ಲಿ ಹೊಯ್ದಾಡಿಕೊಂಡು ಚಂಚಲತೆಯನ್ನು ತೋರಿಸ್ತಾ ಇಲ್ಲ, ನಿಸ್ತರಂಗವಾಗಿದೆ. ಕೆಳಗಿದೆ, ಅದು ಅಪಾನ ಶಕ್ತಿ. ಹೀಗೆ ಪ್ರಾಣ ಮತ್ತು ಅಪಾನ ಶಕ್ತಿಗಳು ಎರಡೂ ಕೂಡ ಒಂದು ಮೇಲಕ್ಕೆ ಹೋಗೋಕ್ಕೆ ಇರೋದು, ಒಂದು ಕೆಳಕ್ಕೆ ಹೋಗೋಕ್ಕೆ ಇರೋದು, ಅದನ್ನು ಎರಡನ್ನೂ ಮಧ್ಯೆ ಕಟ್ಟಾಕಿದ್ದಾನೆ. ಪ್ರಾಣಾಪಾನಗಳನ್ನು ಬೆಸೆಯುವುದೇ ಯೋಗ ಅಂತ ಕರೀತಾರೆ. ಯುಜಿರ್ ಯೋಗಿ ಅಂದರೆ ಬೆಸೆಯುವಿಕೆ ಅಂತ, ಅದನ್ನು ಸೂಚಿಸ್ತಾ ಇದ್ದಾನೆ ಅಂತ ಮಲ್ಲಿನಾಥ ಹೇಳ್ತಾನೆ. ಏತೇನ ಪ್ರಾಣಾಪಾನಯೋ ಸಮಾಯೋಗ ಸೂಚಿತ ಅನ್ನುವ ಮಾತನ್ನು ತಿಳಿಸ್ತಾ ಇದ್ದಾನೆ.
ಹೀಗೆ ಅವನ ಧ್ಯಾನ ಇದೆ. ಕಪಾಲ ನೇತ್ರಾಂತರ ಲಬ್ಧ ಮಾರ್ಗೈ ಜ್ಯೋತಿಃಪ್ರರೋಹೈರುದಿತೈಶ್ರಸ್ತ ಮೃಣಾಲ ಸೂತ್ರಾಧಿಕ ಸೌಕುಮಾರ್ಯಾಂ ಬಾಲಸ್ಯ ಲಕ್ಷ್ಮೀಂ ಗ್ಲಪಯಂತಮಿಂದೋ. ತಲೆಯ ಮೇಲೆ ಒಂದು ತಲೆಬುರುಡೆಯನ್ನು ಅಲಂಕಾರವಾಗಿ ಕಟ್ಟಿಕೊಂಡಿದ್ದಾನೆ ಅಂತ ಒಂದರ್ಥ ಮಾಡ್ಬೋದು. ಅಥವಾ ಇವನ ತಲೆಯಲ್ಲಿರುವ ಬ್ರಹ್ಮರಂಧ್ರವೇ ತೆರೆಯಲ್ಪಟ್ಟಿದೆ ಅಂತ ಅರ್ಥ ಮಾಡಬೇಕು. ನಾನು ಆ ಅರ್ಥವನ್ನು ಮಾಡ್ಕೋತೀನಿ. ಕಪಾಲ ನೇತ್ರಾಂತರೇಣ ಬ್ರಹ್ಮ ಕರೋಟಿ ನೇತ್ರ ವಿವರೇಣ ಲಬ್ಧ ಮಾರ್ಗೈ ಶಿರಸ್ಥೋ ಬ್ರಹ್ಮರಂಧ್ರಾತ್ ಅಂತ ಮಲ್ಲಿನಾಥ ಹೇಳ್ತಾನೆ. ಅದೇ ಯುಕ್ತ ಅಂತ ನನಗನ್ಸುತ್ತೆ. ಕೆಲವರು ಹೇಳ್ತಾರೆ ಅಲ್ಲಿ ಒಂದು ತಲೆಬುರುಡೆ ಇದೆ, ಆ ತಲೆಬುರುಡೆ ಮೂಲಕವಾಗಿ ಬರುವ ಬೆಳಕು, ಯಾಕೆಂದರೆ ಶಿವನ ತಲೆಯಲ್ಲಿ ಅದು ಒಂದು ಅಲಂಕಾರ ಅಂತ. ಅದಲ್ಲ ಅಂತ ನನಗನ್ಸುತ್ತೆ. ಮಹಾಜ್ಞಾನಿಗಳಿಗೆ, ಮಹಾವ್ಯಕ್ತಿಗಳಿಗೆ ಜೀವಂತವಾಗಿರುವಾಗಲೇ ಬ್ರಹ್ಮರಂಧ್ರ ತೆರೆದಿರುತ್ತದೆ ಅಂತ ಶಾಸ್ತ್ರೋಕ್ತಿ. ಕಪಾಲಿ ಶಾಸ್ತ್ರಿಗಳನ್ನು ನಚ್ಚುವುದಾದರೆ ಅವರ ಗುರು ವಾಸಿಷ್ಠ ಗಣಪತಿ ಮುನಿಗಳಿಗೆ ಬದುಕಿದ್ದಾಗಲೇ ಕಪಾಲ ರಂಧ್ರ ತೆರೆಯಲ್ಪಟ್ಟಿತ್ತು ಅಂತ. ಅದು ಯೋಗಶಾಸ್ತ್ರದ ಪ್ರಕ್ರಿಯೆ. ನಂಬುವರಿದ್ದರೆ ನಂಬಬಹುದು, ಬಿಟ್ಟರೆ ಬಿಡಬಹುದು. ಆ ನಂಬಿಕೆಗಳನ್ನು ಕಾಳಿದಾಸ ಬಳಸಿಕೊಂಡು ಎಂಥ ಕಾವ್ಯ ಅನುಭವಕ್ಕೆ ತಂದುಕೊಡ್ತಾನೆ ಅನ್ನೋದು ನಮಗೆ ಮುಖ್ಯ. ಆ ಬ್ರಹ್ಮರಂಧ್ರ ತಲೆಯ ಮಧ್ಯದಲ್ಲಿರ್ತಕ್ಕಂಥದ್ದು ಯಾವುದಿದೆ ಅದರ ಮೂಲಕವಾಗಿಯೇ ಪರಮಾತ್ಮ ಒಳಕ್ಕೆ ಹೋಗಿದ್ದು ಅಂತ ಹೇಳ್ಬಿಟ್ಟು ವಿದೃತಿ ಅಂತ ಅದನ್ನು ಹೇಳ್ತಾರೆ ಅಂತ ಐತರೇಯ ಉಪನಿಷತ್ತಲ್ಲಿ ಬರುತ್ತೆ. ಪರಮಾತ್ಮ ಈ ದೇಹವನ್ನು ಸೃಷ್ಟಿ ಮಾಡಿ ದೇಹದ ಎಲ್ಲ ದ್ವಾರಗಳಿಗೂ ಅಭಿಮಾನಿ ಇಂದ್ರಿಯಗಳನ್ನು, ಒಂದೊಂದು ದ್ವಾರಕ್ಕೆ ಒಂದೊಂದು ಇಂದ್ರಿಯಾಭಿಮಾನಿ ದೇವತೆಗಳನ್ನು, ಕಣ್ಣಿಗೆ ಆದಿತ್ಯನನ್ನು ಇಟ್ಟ, ಬಾಯಿಗೆ ವರುಣನನ್ನು ಇಟ್ಟ, ಕಿವಿಗೆ ಆಕಾಶನನ್ನು ಇಟ್ಟ, ಹೀಗೆಲ್ಲರನ್ನೂ ಇಟ್ಟು ಕಡೆಗೆ ಇನ್ನು ತಾನು ಆತ್ಮಸ್ವರೂಪಿಯಾಗಿ ಈ ದೇಹಕ್ಕೆ ಹೋಗಬೇಕು ಅಂದ್ಕೊಂಡ. ಯಾವ ದ್ವಾರದಿಂದ ಹೋಗೋಣ? ಎಲ್ಲಕ್ಕೂ ದೇವತೆಗಳನ್ನು ಕೊಟ್ಟಿದ್ದೀನಿ, ಅವರವರು ಆಯಾ ದ್ವಾರದಿಂದ ಹೋಗಿದ್ದಾರೆ, ನಾನು ಆ ಬಾಗಿಲಿಂದ ಹೋಗೋದು ನನಗೆ ಘನತೆಗೆ ಸರಿಯಲ್ಲ ಅಂತ ಬೈತಲೆಯನ್ನು ತೆಗೆದು ಅಲ್ಲಿ ರಂಧ್ರ ಮಾಡಿಕೊಂಡು ಒಳಕ್ಕೆ ಹೋದನಂತೆ. ಹೀಗಾಗಿ ವಿದೃತಿ ಅಂತ ಕರೀತಾರೆ. ಅಲ್ಲಿಂದ ಹೋಗಿ ಕೂತ್ಕೊಂಡ ಒಳಕ್ಕೆ. ಅವನು ಹೊರಗೆ ಬರಬೇಕಾದ್ರೆ ಅದು ಸರಿಯಾದ ದಾರಿ. ಕೆಲವರಿಗೆ ಕಣ್ಣಲ್ಲಿ ಪ್ರಾಣ ಹೋಗುತ್ತೆ ಅಂತ ಕಣ್ಣು ತೆಕ್ಕೊಂಡು ಸತ್ತೋಗ್ತಾರೆ, ಕೆಲವರು ಬಾಯಿ ತೆಕ್ಕೊಂಡು ಸತ್ತೋಗ್ತಾರೆ, ಕೆಲವರು ಮೂಗರಳಿಸ್ಕೊಂಡು ಸತ್ತೋಗ್ತಾರೆ. ಅವರಿಗೆ ಆಯಾ ದ್ವಾರಗಳಿಂದ ಪ್ರಾಣ ಬಿಟ್ಟದ್ದು ಜಘನ್ಯವಾದ ಪ್ರಾಣತ್ಯಾಗ. ಪರಮಾತ್ಮ ಜಘನ್ಯ ಮಾರ್ಗದಿಂದ ಹೋಗ್ಬಿಟ್ಟ ಅಂತ. ಹಾಗಲ್ಲದೆ ಬ್ರಹ್ಮರಂಧ್ರದಿಂದ ನಿರ್ಗಮನ ಉತ್ಕೃಷ್ಟ ಅಂತ ಹೀಗೆಲ್ಲ ಇವೆ. ಇರಲಿ, ಆ ಒಂದು ಕಪಾಲ ನೇತ್ರಾಂತರ ಲಬ್ಧ ಮಾರ್ಗೈ ಜ್ಯೋತಿಃಪ್ರರೋಹೈ ರುದಿತೈಶ್ರಸ್ತ, ಇವನಿಗೆ ಬ್ರಹ್ಮರಂಧ್ರ ಹಾಗೆ ತೆರೆಕೊಂಡಿದೆ, ಅಲ್ಲಿಂದ ಒಳಗಿನ ಜ್ವಾಲೆಗಳು ಜ್ಯೋತಿಸ್ಸು ಹೊರಕ್ಕೆ ಬರ್ತಾ ಇದೆ. ಆ ಒಂದು ಕಾಂತಿ ಯಾವುದಿದೆ, ಆ ಕಾಂತಿಯ ಸೌಂದರ್ಯ ಎಂಥದ್ದಿದೆ, ಅದು ತಾವರೆಯ ದಂಟಿಗಿಂತ ಸುಕುಮಾರವಾಗಿ, ಅದಕ್ಕಿಂತ ಕಾಂತಿವತ್ತರವಾಗಿ, ಬಿಳುಪಾಗಿ ತೋರ್ತಾ ಇದೆ. ಸಂಸ್ಕೃತದಲ್ಲಿ ತಾವರೆಯ ದಂಟು ಅತ್ಯಂತ ಧವಳ ಅನ್ನುವ ಕಲ್ಪನೆ ಉಂಟು. ಅದೊಂದು ಕವಿಸಮಯ. ಅದರ ಕಾಂತಿ ಎಂಥದ್ದು ಅಂದರೆ ಬಾಲೇಂದು ಪಕ್ಕದಲ್ಲಿರತಕ್ಕಂಥ ಬಾಲಚಂದ್ರನ ಕಾಂತಿಯನ್ನು ಗ್ಲಪಯಂತಂ ನುಂಗುವಂತೆ ಇದೆ ಅಂತ. ಅವನ ಅಂತರ್ಜ್ಯೋತಿ ಇದೆಯಲ್ಲ, ಜ್ಞಾನಜ್ಯೋತಿ, ಅದು ಹೊರಕ್ಕೂ ಹೊಮ್ಮುತ್ತಾ ಇದೆ. ಆ ಬೆಳಕು ಚಂದ್ರಕಾಂತಿಯನ್ನು ಧಿಕ್ಕರಿಸುವಂತೆ ಇದೆ ಅಂತ ಕವಿ ಹೇಳ್ತಾನೆ. ಇನ್ನು ಹೇಳ್ತಾನೆ, ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಂ ಆತ್ಮಾನಮಾತ್ಮನ್ಯವಲೋಕಯಂತಂ. 9 ದ್ವಾರಗಳಿಂದ ಕೂಡಿರುವ ದೇಹದಲ್ಲಿ ಯಾವ ದ್ವಾರಕ್ಕೂ ಮನಸ್ಸನ್ನು ಹೊರಗೋಕ್ಕೆ ಬಿಡ್ತಾ ಇಲ್ಲ ಅಂತ ಪರಮೇಶ್ವರ ಭಟ್ರು ಬರೀತಾರಲ್ಲ. ಚಿತ್ತದ ನವದ್ವಾರ ಸಂಚಾರವಂ ನಿಲ್ಲಿಸಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ. ಹೃದಯದಲ್ಲಿ ಸಮಾಧಿಯಿಂದ ವಶವಾಗುವಂಥ ನೆಮ್ಮದಿಯನ್ನು ಅದನ್ನು ಇಟ್ಟುಕೊಂಡು ಆ ಜ್ಞಾನದಿಂದ ಯೋಗದಿಂದ ಉಂಟಾಗುವಂಥ ನೆಮ್ಮದಿಯನ್ನು ಅಲ್ಲಿ ಬೆಸೆದುಕೊಂಡು ಆತ್ಮಾನಮಾತ್ಮನಿ ಅವಲೋಕಯಂತಂ. ಯಾವ ಅಕ್ಷರಂ ಅವಿಕಾರಿಯಾದ ನಾಶನವೇ ಇಲ್ಲದೆ ಇರತಕ್ಕಂಥ ಅಚ್ಯುತನನ್ನು, ಅಜರನನ್ನು, ಅವ್ಯಯನನ್ನು ಕ್ಷೇತ್ರವಿಧ, ಕ್ಷೇತ್ರ ಅಂದರೆ ದೇಹ, ಈ ದೇಹವನ್ನು ಬಲ್ಲವರು ಅಂದರೆ ಜ್ಞಾನಿಗಳು. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅನ್ನುವ ಮಾತು ಬರುತ್ತಲ್ಲ. ಈ ಕ್ಷೇತ್ರಂ ಯೋವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ. ಈ ದೇಹ ಅನ್ನುವ ಕ್ಷೇತ್ರವನ್ನು ಯಾರು ಬಲ್ಲವರೋ ಅವರು ಜ್ಞಾನಿಗಳು, ಕ್ಷೇತ್ರವಿಧ. ಹಾಗೆ ಕ್ಷೇತ್ರವಿಧ ಎಂ ಅಕ್ಷರಂ ಇತಿ ವಿದುಹು, ಯಾರನ್ನು ಪರಮಾತ್ಮ ಅಂತ ಭಾವಿಸಿಕೊಂಡಿದ್ದಾರೆ ಆ ಶಿವ ಆತ್ಮಾನಂ ಆತ್ಮನಿ ಅವಲೋಕಯಂತಂ ಸಂಯಮಿನಂ ದದರ್ಶ. ತನ್ನೊಳಗೆ ತಾನು ತನ್ನನ್ನು ನೋಡಿಕೊಳ್ತಾ ಇದ್ದಾನೆ, ಅವನನ್ನು ಮನ್ಮಥ ನೋಡಿದ ಅಂತ. ಇದು ಪದ್ಯದ ಕ್ಲೈಮ್ಯಾಕ್ಸ್ ಇರತಕ್ಕಂಥದ್ದು.
ಇಲ್ಲಿ ಕ್ಷೇತ್ರಜ್ಞ ಪುರುಷಾ ಯಂ ನ ಕ್ಷರತಿ ಇತಿ ಅಕ್ಷರಂ ಅವಿನಾಶಿನಂ ವಿದುಹು ವಿದಂತಿ ಅಂತ ಕೊಟ್ಟಿದ್ದಾನೆ. ಹಿಂದೊಮ್ಮೆ ವಿದ್ಯಾಮಾನ್ಯ ತೀರ್ಥಸ್ವಾಮಿಗಳು 1,00,000 ರೂಪಾಯಿ ಪ್ರೈಸ್ ಅಂತ ಅನೌನ್ಸ್ ಮಾಡಿದ್ರು. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಎನ್ನುವ ಭಗವದ್ಗೀತಾ ವಾಕ್ಯವನ್ನು ಅದ್ವೈತ ಪರವಾಗಿ ಸಾಬೀತು ಮಾಡಿದರೆ 1,00,000 ಕೊಡ್ತೀನಿ ಅಂತ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದೊಂದು ಮಹಾ ಕೋಲಾಹಲವಾಯಿತು. ಆದರೆ ಕಾಳಿದಾಸ ಕ್ಷೇತ್ರಜ್ಞರು ಜೀವಾತ್ಮರು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಕ್ಷೇತ್ರಜ್ಞ ಪರಮಾತ್ಮ ಅಂತ ಸ್ವಾಮಿಗಳ ಅಭಿಪ್ರಾಯ ವಿದ್ಯಾಮಾನ್ಯ ತೀರ್ಥರದು. ಆದರೆ ಅದು ಶಂಕರರಿಗಿಂತ ಮೊದಲಿದ್ದವರಿಗೂ ಶಂಕರರಿಗೂ ಸಮ್ಮತವಲ್ಲ. ಕಾಳಿದಾಸನಂತೂ ಶಂಕರಾತ್ ಪೂರ್ವ. ಅವನು ಹೇಳ್ತಾನೆ ಕ್ಷೇತ್ರಜ್ಞ ಅನ್ನೋದು ಏಕವಚನ ಅಲ್ಲ, ಕ್ಷೇತ್ರವಿದ, ಕ್ಷೇತ್ರವಿತ್, ಕ್ಷೇತ್ರವಿದವು, ಕ್ಷೇತ್ರವಿದ ಅಂತ ಬಹುವಚನ ಅಂತ ಸ್ವಾಮಿಗಳು ಮಾಡ್ತಾ ಇರುವುದು ಛಲ ಅನ್ನುವುದು ಗೊತ್ತಾಗುತ್ತೆ. ಯಾಕೆಂದರೆ ಒಂದು ಮತಕ್ಕೆ ಕಟ್ಟು ಬಿದ್ದರೆ ಅದನ್ನು ದೊಡ್ಡದು ಅಂತ ತೋರಿಸಲೇಬೇಕು ಅನ್ನೋ ಜಿದ್ದು ಬಂದುಬಿಡುತ್ತೆ. ಬಹಳ ಕಷ್ಟ. ಕುವೆಂಪು ಅವ್ರು ಹೇಳ್ತಾರಲ್ಲ, ಮನೆಯನೆಂದೂ ಕಟ್ಟದಿರು ಅಂದರೆ ಆ ಅರ್ಥದಲ್ಲಿ. ಮನೆ ಕಟ್ಕೋಬಾರದು ಅಂತ ಅರ್ಥ ಅಲ್ಲ. ಒಂದು ಸಿದ್ಧಾಂತಕ್ಕೆ ಕಟ್ಟು ಬೀಳೋದಲ್ಲ, ಆ ಸಿದ್ಧಾಂತವನ್ನು ತನ್ನೊಳಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಲ್ಲದೆ ಅದಕ್ಕೆ ಕಟ್ಟಿ ಬೀಳೋದಲ್ಲ. ನಮ್ಮ ದೇಹದ ಭಾರವನ್ನು ನಾವು ಹೊರತಾ ಇದ್ರೂ ಅದು ಭಾರವಾಗಿಲ್ಲ. ಯಾಕೆ? ನಾವು ಅದರೊಳಗೆ ನೆಲೆಯಾಗಿ ಬಿಟ್ಟಿದ್ದೀವಿ. ಅದಕ್ಕೆ ಒಂದು ಹೊರಗಿನ ಅಸ್ತಿತ್ವ ಅಂತ ಕೊಟ್ಟು ಅದನ್ನು ಹೊತ್ತುಕೊಂಡಿಲ್ಲ ಅನ್ನೋದು ಹಾಗಾಗುತ್ತೆ. ಇರಲಿ, ಈ 6 ಪದ್ಯಗಳಲ್ಲಿ ಒಂದು ಸ್ವಾರಸ್ಯ ನೋಡಬಹುದು. ಸದೇವದಾರು ದ್ರುಮ ವೇದಿಕಾಯಾಮ್ ಅಂತ ಶುರು ಆಯ್ತಲ್ಲ, ದೇವದಾರುವಿನ ಒಂದು ಬುಡದಲ್ಲಿ ಇದ್ದದ್ದು ಅಂತ. ದೇವದಾರು ತುಂಬ ಎತ್ತರವಾದ ವೃಕ್ಷ. ಅವು ಸೂಚಿ ಪರ್ಣ ವೃಕ್ಷಗಳು ಅಂತೀವಲ್ಲ, ಕೊನೆಫಾರಮ್ ಟ್ರೀಸ್ ಅಂತ, ಹಾಗಿರ್ತಕ್ಕಂಥದ್ದು ಎತ್ತರಕ್ಕೆ ಬೆಳೆಯುತ್ತೆ, 100 ಅಡಿ ಎತ್ತರ ಇರುತ್ತೆ. ಅಂಥ ಎತ್ತರದ ದೇವದಾರು ವೃಕ್ಷ ಕಾಣಿಸುವ ಮಟ್ಟಕ್ಕೆ ದೂರದಲ್ಲಿಂದ ಮನ್ಮಥ ನೋಡಿದ. ನಾನು ಹಿಂದೊಮ್ಮೆ ಒಂದು ಲೇಖನವನ್ನೇ ಬರೆದಿದ್ದೆ, ಕಾಳಿದಾಸ ಆ್ಯಂಡ್ ಸಿನಿಮಾಟೋಗ್ರಫಿ ಅಂತ. ಅಲ್ಲಿ ಈ ಕ್ಯಾಮೆರಾ ಆ್ಯಂಗಲ್ಸ್ಗೆಲ್ಲ ಎಷ್ಟು ಸೂಟ್ ಆಗುವಂತೆ ಕಾಳಿದಾಸ ಚಿತ್ರಗಳನ್ನು ಕೊಟ್ಟಿದ್ದಾನೆ ಅನ್ನುವುದನ್ನು ಆ ಝೂಮು, ಟಾಲಿ, ಕ್ಲೋಸಪ್ಪು, ಲಾಂಗ್ ಶಾಟು ಈ ರೀತಿಯಾದ ಪರಿಭಾಷೆಗಳನ್ನು ಬಳಸಿಕೊಂಡು ಅವನು ಹೇಗೆ ಒಬ್ಬ ಸಿನಿಮಾ ತೆಗೆಯುವವನಿಗೂ ಸ್ಫೂರ್ತಿಯನ್ನು ಕೊಡಬಲ್ಲ ಅನ್ನುವಂತೆ ಇದೆ. ಏರಿಯಲ್ ಪಿಕ್ಚರು, ಡೈನಮಿಕ್ ಪಿಕ್ಚರು, ಸೈಮಲ್ಟೇನಿಯಸ್ಲಿ ಮೂವಿಂಗ್ ಪಿಕ್ಚರ್, ಈ ಥರದ್ದು ಬೇಕಾದಷ್ಟು ಅವುಗಳನ್ನೆಲ್ಲ ಒಂದು ಟಾರ್ಗೆ ಒಂದು ಚಲನೆ ಆಗ್ತಾ ಇರುವಂಥ ಒಂದು ಪದಾರ್ಥವನ್ನು ನಿಂತು ಕ್ಯಾಮ್ರಾದಲ್ಲಿ ತೆಗೆಯೋದು ಬೇರೆ, ಆ ಚಲನೆ ಆಗುವ ಪದಾರ್ಥವನ್ನು ತಾನೂ ಚಲಿಸ್ತಾ ತೆಗೆಯೋದು ಬೇರೆ. ಇದು ಯಾವ ತರಹ, ಈ ಥರದ್ದು ಎಷ್ಟೆಷ್ಟು ಅಬ್ಸರ್ವೇಷನ್ಸ್ ಅವನಲ್ಲಿ ಕಾಣಿಸುತ್ತೆ. 100 ಉದಾಹರಣೆಗಳಿವೆ. ನಾನೊಂದು 15-20 ತೆಗೆದುಕೊಂಡು ಒಂದು ಲೇಖನ ಮಾಡಿದ್ದೆ. ಏನೋ ಒಂದು ಹೊಸ ತೋರಿಸ್ಬೇಕಲ್ಲ. ಈ ಕಾಳಿದಾಸ ಸಮಾರೋಹ ಇತ್ಯಾದಿ ಸಮಾರಂಭಗಳಾದಾಗ ಹಳೆ ಸೀರೆಗೆ ಹೊಸ ನೆರಿಗೆ ಹಾಕಬೇಕು, ಹಳೆ ಹಾಡಿಗೆ ಹೊಸ ರಾಗ ಹಾಕಬೇಕು, ಅದನ್ನು ಮಾಡುವಂತೆ ಇಲ್ಲಿ ದೇವದಾರು ವೃಕ್ಷ ಅಷ್ಟು ಎತ್ತರ ಇದೆ. ಅಲ್ಲಿಂದ ಲಾಂಗ್ ಶಾಟಿಂದ ಶುರು ಮಾಡ್ತಾನೆ ಕ್ಲೋಸಪ್ಪು. ಅದರ ಮೇಲೆ ವೇದಿಕೆ, ಅಲ್ಲಿ ಶಾರ್ದೂಲವತಿ ಚರ್ಮ, ಅದರ ಮೇಲೆ ಅವನು ಕೂತ್ಕೊಂಡಿದ್ದಾನೆ. ಮತ್ತು ಪರ್ಯಂಕ ಬಂಧ, ಅವನು ಹೇಗೆ ವೀರಾಸನ, ಪದ್ಮಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಕೂತಿದ್ದಾನೆ ಅದು. ಮತ್ತು ಕ್ಲೋಸಪ್ಪಲ್ಲಿ ಅವನ ಜಟೆ, ಆ ಮುಖ, ಅದರ ಕ್ಲೋಸಪ್ಪು. ಅದಾದ ಮೇಲೆ ಕಣ್ಣುಗಳಲ್ಲಿ ಎಷ್ಟು ಕಾಂತಿ ಇದ್ದು ಅದು ಹೇಗೆ ಧ್ಯಾನಮಗ್ನವಾಗಿ ಭ್ರೂಮಧ್ಯಕ್ಕೆ ನಿಲ್ಲಿಸಿದಂಥ ದೃಷ್ಟಿಯಾಗಿತ್ತು. ಮತ್ತು ಆ ಬ್ರಹ್ಮರಂಧ್ರ ಹೇಗೆ ಜಾಜ್ವಲ್ಯಮಾನವಾಗಿತ್ತು. ಜೊತೆಗೆ ಅವನು ಪ್ರಾಣಾಪಾನಗಳನ್ನು ಹೇಗೆ ಬೆಸೆದಿದ್ದ ಅನ್ನೋದರಿಂದ ಬಂದು ಆತ್ಮದಲ್ಲಿ ಆತ್ಮವನ್ನು ನೋಡ್ತಾ ಇದ್ದ ಅನ್ನೋದಕ್ಕೆ ಇದನ್ನು ಯಾವ ಕ್ಯಾಮ್ರಾನೂ ತೋರ್ಸೋಕ್ಕಾಗೋಲ್ಲ. ಅಷ್ಟು ದೂರದಿಂದ ಬಂದು ಝೂಮಿಂಗ್ ಮಾಡ್ಕೊಂಡು ಬಂದು ಲಾಂಗ್ ಶಾಟಿಂದ ಡೆಡ್ ಕ್ಲೋಸ್ ಅಲ್ಲಿಗೆ ಬಂದು ತೋರಿಸಿದ್ದಾನಲ್ಲ, ಇದು ಕಾಳಿದಾಸ ಶಿವನ ಅಂತರ್ದರ್ಶನ ಮಾಡಿಸುವ ಬಗೆ. ಅಷ್ಟು ದೂರದಿಂದ ನೋಡ್ತಾ ಬರಬೇಕು. ಮೊದಲು ಒಂದು ಮರದ ಕೆಳಗೆ ಕೂತವನಿಂದ ಹೋಗಿ ತನ್ನೊಳಗೆ ತಾನು ಇರತಕ್ಕಂಥ ಸ್ಥಾಣುವಾಗ್ತಾನೆ ಅಂತ. ಇಂಥ ಸ್ವಾರಸ್ಯಗಳನ್ನು ಕಾವ್ಯದಲ್ಲಿ ಪರಿಭಾವಿಸಿದಷ್ಟು ನಮಗೆ ಕವಿಯ ದೊಡ್ಡತನ ಗೊತ್ತಾಗುತ್ತೆ. ಅದರಿಂದಲೇ ಕುಮಾರ ಸಂಭವವನ್ನು ಎಷ್ಟು ಬಾರಿ ಓದಿದ್ರೂ ಅದು ಬೋರ್ ಅಂತ ಅನಿಸೋದಿಲ್ಲ. ನಾಳೆ ಇನ್ನು ಉಳಿದ ಭಾಗಗಳನ್ನು ನೋಡೋಣ. ನಮಸ್ಕಾರ.